ಸ್ನೇಹಿತರೆ ನಮಸ್ಕಾರ. 500ನೇ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ಮಹಾಭಾರತ ರಹಸ್ಯಗಳು ಕಾರ್ಯಕ್ರಮದ 500ನೇ ಸಂಚಿಕೆ. ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ಪ್ರಶ್ನೋತ್ತರ ಸಂಚಿಕೆ ಮಾಡ್ತಾ ಇದ್ದೀವಿ. ನಿಮ್ಮ ಪ್ರಶ್ನೆಗಳಿಟ್ಕೊಂಡು ಈ ಸಂಚಿಕೆ ಇರುತ್ತೆ. ಸೊ ಈ ಒಂದು ಪ್ರಶ್ನೋತ್ತರದ ಸಂಚಿಕೆ ನಿಮ್ಮೆಲ್ಲರ ಪರವಾಗಿ ನಾನು ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ನ ಸ್ವಾಗತಿಸ್ತೀನಿ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಈ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ. ಸೊ ಇದನ್ನು ಕೇಳಿದಂಥವರು ಅನ್ನು ಉಡುಪಿ ಅಂತ. ಗುರುಗಳ ಇಷ್ಟು ಸಮರ್ಥ ಅರ್ಜುನ ಕೃಷ್ಣನ ಲೋಕತ್ಯಾಗದ ನಂತರ ಹೇಗೆ ಕೆಲವು ಬೇಡರ ಜೊತೆ ಸೋಲ್ತಾನೆ ದ್ವಾರಕಾ ನಾಶದ ನಂತರ? ಸೊ ಇದೇ ಪ್ರಶ್ನೆಯನ್ನು ಚರಣ ಅನ್ನೋರು ಕೇಳಿದ್ದಾರೆ. ಅರ್ಜುನ ಬಳಿ ಅಷ್ಟೊಂದು ದಿವ್ಯಾಸ್ತ್ರ ಇದೆ ಮತ್ತು ಕೃಷ್ಣನ ಸಹಾಯಲ್ಲೇ ಎಷ್ಟೊಂದು ಯುದ್ಧಗಳನ್ನ ಗೆದ್ದಿದ್ದಾನೆ. ಆದರೂ ಆತ ಕೃಷ್ಣನ ಕಾಲದ ನಂತರ ಯಾಕೆ ಬೇಡರ ಕೈಯಲ್ಲಿ ಸೋಲ್ತಾನೆ? ಅಂದರೆ ಕೃಷ್ಣನ ಲೋಕತ್ಯಾಗ, ದೇಹತ್ಯಾಗ ಆಗಿದೆ, ಅದಾದ ನಂತರ ನಡೆಯುವಂಥ ಘಟನೆ, ಅಲ್ಲಿ ಅರ್ಜುನ ಸೋಲ್ತಾನೆ ಅಂತ ಇದೆಯಲ್ಲ, ಅದ್ರ ಬಗ್ಗೆ ಹೇಳ್ತಾರೆ. ಸೊ ಅದೀಗ ಕೃಷ್ಣ ಇಲ್ಲದೆ ಅರ್ಜುನ ಏನೂ ಅಲ್ವಾ, ಎಲ್ಲದಕ್ಕೂ ಕೃಷ್ಣನೇ ಬೇಕಾ ಅನ್ನುವ ಒಂದು ಪ್ರಶ್ನೆ ಇತ್ತು. ಆಮೇಲೆ ನಾವು ಇದನ್ನು ಬಹುಶಃ ಮುಂದೆ ಮಾತಾಡ್ತೀವಿ ಅನ್ಸುತ್ತೆ. ಹಿಂದೆ ಮಾತಾಡಿದ್ವಿ ನಾವು. ಈ ಕತೆ ಮುಂದೆ ಬರುತ್ತಲ್ವಾ? ಅದಲ್ಲಿ ಈಗ ಕೃಷ್ಣನಿಲ್ಲದೆಯೂ ಅರ್ಜುನ ಸಾಧಿಸಿದಾನೆ ಅಂತ ಮಾತುಗಳು ಬಂತು. ಅಂದರೆ ಅವನೀಗ ಕಾಲಕೇಯರು, ಹಿರಣ್ಯಪುರ ವಾಸಿಗಳಂತ ಇವರನ್ನೆಲ್ಲ ಕೊಲ್ಲುವಾಗಲೋ ಬೇರೆ ಸಂದರ್ಭದಲ್ಲೆಲ್ಲ ಏನು ಕೃಷ್ಣ ಇರಲಿಲ್ಲ, ಕುರುಕ್ಷೇತ್ರದಲ್ಲಿ ಮಾತ್ರ ಇದ್ದಿದ್ದು. ಹಾಗಾಗಿ ಕೃಷ್ಣ ಇಲ್ಲದೆ ಅರ್ಜುನ ಇಲ್ಲ ಅಂತ ಅಲ್ಲ, ಅವನು ಸಮರ್ಥ ಅಂತ ಬಂದಿತ್ತಲ್ಲ. ಅದಕ್ಕೆ ಈ ಪ್ರಶ್ನೆ ಪೂರಕವಾದ್ದೇನು ಅಂತ ಅಂದರೆ, ಹಾಗಿದ್ರೆ ಕೃಷ್ಣ ಅವತಾರ ಮುಗಿಸಿ ಹೊರಟು ಹೋದ ಮೇಲೆ ಅರ್ಜುನನಿಗೆ ಯಾಕೆ ಯಾವ ಶಕ್ತಿಯೂ ಇಲ್ಲದಂತೆ ಆಯಿತು ಅಂತ ಇರುವ ಪ್ರಶ್ನೆ ಅದು. ಅದಕ್ಕೇನು ಅಂತ ಅಂದರೆ, ಈಗ ಕೃಷ್ಣ ಅರ್ಜುನ ಇಬ್ಬರು ಒಂದೇ ಶಕ್ತಿನೇ. ಅದು ನರನಾರಾಯಣ, ನಾವು ಹಿಂದೆ ಅದರ ಬಗ್ಗೆ ಮಾತಾಡಿದ್ದೀವಲ್ಲ. ಕೃಷ್ಣ ಅವತಾರ ಪರಿಸಮಾಪ್ತಿ ಮಾಡುವುದರ ಜೊತೆಗೆ ಅರ್ಜುನನ ಅವತಾರದ ಶಕ್ತಿ ಕೂಡ ಹೋಯಿತು ಅಂತ ಅರ್ಥ. ಅರ್ಜುನನ ಅವತಾರದ ಶಕ್ತಿ ಏನಿತ್ತೋ ಅದು ಕೂಡ ಹೊರಟೋಯ್ತು ಕೃಷ್ಣನ ಜೊತೆಗೆ. ಹಾಗಾಗಿ ಅರ್ಜುನ ಆಮೇಲೆ ಆ ಶಕ್ತಿ ಇಲ್ಲದಂತೆ ಆಗ್ತಾನೆ ಅಂತ. ಅಂದರೆ ಅರ್ಜುನ ಅಂತ ಒಬ್ಬ ವ್ಯಕ್ತಿಯಾಗಿ ಬಂದಾಗ ಅದೀಗ ವಿಷ್ಣುವನದ್ದೇ ಒಂದು ರೂಪ ಅದು. ಅಂದರೆ ಮಹಾವಿಷ್ಣುವೇ ನಾರಾಯಣ ಮುನಿಯಾಗಿದ್ದ, ನಾರಾಯಣ ಮುನಿಯೇ ತನ್ನ ಅಂಶದಿಂದ ನರನನ್ನು ಸೃಷ್ಟಿ ಮಾಡಿಕೊಂಡ ಅಂತ ಇರೋದಲ್ಲ ಪೂರ್ವ ಕಥೆ. ಹಾಗಾಗಿ ಅದೇ ಶಕ್ತಿಯೇ ಅಲ್ಲಿರೋದು. ಕೃಷ್ಣ ಹೋಗುವಾಗ ಶಕ್ತಿಯನ್ನು ತೊಗೊಂಡು ಹೋದ ಅಂತ. ಶಕ್ತಿಯನ್ನು ತೊಗೊಂಡು ಹೋಗಿದ್ದರಿಂದಾಗಿ ಅರ್ಜುನ ಅಸಮರ್ಥ ಆದ. ಹಾಗಾದರೆ ಕೃಷ್ಣನಿಲ್ಲದೆ ಅರ್ಜುನ ಏನೂ ಇಲ್ಲ ಅಂತ ಆಯ್ತಲ್ವ ಅಂದರೆ ಅದು ಹಾಗಲ್ಲ. ಅದು ಕೃಷ್ಣ ಸಂಕಲ್ಪಪೂರ್ವಕವಾಗಿ ಆ ಶಕ್ತಿಯನ್ನು ತೊಗೊಂಡು ಹೋಗಿದ್ದು. ಕೃಷ್ಣ ಹೋದ ಮಾತ್ರಕ್ಕೆ ಶಕ್ತಿ ಹೋದದ್ದಲ್ಲ. ಈ ಶಕ್ತಿ ಇನ್ನು ಬೇಡ ಅಂತ ಕೃಷ್ಣ ತಗೊಂಡು ಹೋಗಿದ್ದಾನೆ ಅಂತ. ಅವನು ತನ್ನ ಕಾರ್ಯ ಸಾಧನೆಗಾಗಿ ಇವನನ್ನು ತಂದಿದ್ದ, ಅರ್ಜುನನನ್ನು. ತನ್ನ ಕಾರ್ಯ ಈಗ ಮುಗಿದಿದೆ ಅಂತಂದಾಗ ತಾನು ಹೋಗುವಾಗ ಆ ಶಕ್ತಿಯನ್ನು ತಗೊಂಡು ಹೋದ ಅಂತ. ಹಾಗೆ ಅರ್ಥವೇ ಹೊರತು ಅರ್ಜುನ ಅಂತ ರೂಪುಗೊಂಡಿದ್ದು ಪೂರ್ಣ ಅಸಮರ್ಥ ಅಂತ ಅಲ್ಲ. ಕೃಷ್ಣನಿಲ್ಲದೆ ಏನೂ ಅಸಾಧ್ಯ ಅನ್ನೋ ತರಹದ್ದಲ್ಲ. ಅದ್ರ ಜೊತೆಗೆ ಒಂದು ಪ್ರಾಕ್ಟಿಕಲ್ ರೀಸನ್ ನನಗನ್ಸೋದು, ಇದೆಲ್ಲ ಆಗೋದು ಯಾವಾಗ ಅಂದ್ರೆ ಇವರ ಪಟ್ಟಾಭಿಷೇಕ ಆದಮೇಲೆ ಎಷ್ಟೋ ವರ್ಷಗಳ ನಂತರ. ಅಂದರೆ ವಯೋವೃದ್ಧ ಅರ್ಜುನ ಅಲ್ವಾ? ವಯೋವೃದ್ಧ ಅರ್ಜುನ ದ್ವಾರಕ್ಕೆ ಮುಳುಗಿದೆ, ಕೃಷ್ಣ ಸಿಕ್ಕಿಲ್ಲ, ಕೃಷ್ಣ ಎಲ್ಲರೂ ಹೊರಟೋಗಿದ್ದಾರೆ ಅಂತಾಗಿದೆ. ಅದೊಂದು ಒಂಥರ ದುರಂತ ಥರ ಆಗ್ಬಿಟ್ಟಿದೆ. ಯಾವುದವರೆಲ್ಲ ಹೊಡೆದಾಡಿ ಸತ್ತಿದ್ದಾರೆ. ಅದು ಭಾಳ ಭಯಂಕರವಾದ ದುಃಖದ ಹೊತ್ತು ಅದು. ಅರ್ಜುನನಿಗೆ ಆ ಕ್ಷಣಕ್ಕೆ ಗೊತ್ತಾಗಿದೆ. ಅದು ಗೊತ್ತಾದ ಕೂಡಲೇ ಅಲ್ಲಿ ಇದ್ದವ್ರನ್ನೆಲ್ಲ ಕರ್ಕೊಂಡು ಹೊರಟಿದ್ದಾನೆ. ಅಲ್ಲಿ ಯಾರು ಉಳ್ಕೊಂಡಿದ್ದಾರೋ ಅವ್ರನ್ನೆಲ್ಲ ಕರ್ಕೊಂಡು ಹೊರಟಿದ್ದಾನೆ. ಆಗ ನಡೆಯೋ ಘಟನೆ ಅದು. ಹಾಗಾಗಿ ಬಹಳ ಆಘಾತ ಆದ ಹೊತ್ತು. ನಾವು ಮುಂದೆ ಇದನ್ನು ನೀವು ಇನ್ನೂ ವಿಸ್ತೃತವಾಗಿ ನಾವು ಮಾತಾಡ್ತೀವಿ, ಅದನ್ನು ಖಂಡಿತ ಕಾಯಿರಿ. ಜೊತೆಗೆ ಇನ್ನೊಂದು ಏನಂದ್ರೆ ನನಗನ್ಸಿದ್ದು, ಒಂದು ವಯೋವೃದ್ಧ, ಇನ್ನೊಂದು ನನಗನ್ಸೋದು ಅಂದರೆ ಮತ್ತೆ ಪ್ರಾಕ್ಟಿಕಲ್ ನಾನು ಕಾರಣ ಕೊಡೋದು, ಈಗ ಕೃಷ್ಣ ನನ್ನ ಜೊತೆಗೆ ಇರಬಹುದು, ಬಟ್ ಕೃಷ್ಣ ಎಲ್ಲೋ ಅಲ್ಲಿದ್ದಾನೆ ಅಂತ ಅನ್ನೋದೊಂದು ಶಕ್ತಿ ಇರುತ್ತೆ. ಹೌದೌದು. ಈಗ ಆ ಶಕ್ತಿ ಕೂಡ ಇಲ್ಲ ಅಲ್ವಾ? ಇಲ್ಲ, ಅದಿಲ್ಲ. ಸೊ ಅದು ಒಂದು ಕಾರಣ. ಸೊ ನಿಮ್ಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ. ಬಟ್ ಇದರ ವಿಸ್ತೃತ ಒಂದು ಘಟನೆಯನ್ನು ನಾವು ಮುಂದಿನ ಸಂಚಿಕೆಗಳಲ್ಲಿ, ಅಂದರೆ ಉತ್ತರ ಮಹಾಭಾರತನ ಅದು ಹೇಳ್ಬೋದು. ಅದು ಮಹಾಭಾರತದ ಪಟ್ಟಾಭಿಷೇಕ ಎಲ್ಲವೂ ಮುಗಿದ ನಂತರ ಮತ್ತು ಬಹುತೇಕರಿಗೆ ಗೊತ್ತಿಲ್ಲದಿರುವಂಥ ಕಥೆ ಘಟನೆಗಳೇನಿದೆ ಅದನ್ನು ಆ ಸಮಯದಲ್ಲಿ ವಿಸ್ತೃತವಾಗಿ ಅದನ್ನು ಹೇಳ್ತೀವಿ. ಸೊ ಇನ್ನೊಂದು ಪ್ರಶ್ನೆ ಇದೆ, ವೇಣುಗೋಪಾಲ್ ವಿ ಅಂತ. ಪಾಂಡವರು ಕೌರವರ ಸೇನಾಧಿಪತಿಗಳಾದ ಭೀಷ್ಮ ಮತ್ತು ದ್ರೋಣನ ಯುದ್ಧ ಮಾಡಿ ಕೊಲ್ತಾರೆ. ಆದರೆ ಕೌರವರು ಮೂರ್ಖರು. ಯಾಕೆ ಅಂದರೆ ಅವರು ಪಾಂಡವರ ಸೇನಾಧಿಪತಿಯಾದ ದೃಷ್ಟದ್ಯುಮ್ನನನ್ನು ಅವರು ಗುರಿಯಾಗಿರಿಸಿಲ್ಲ ಮತ್ತು ಕೊಂದಿಲ್ಲ. ಹೀಗಾಗಿ ಅವ್ರ ಯೋಜನೆಯೇ ಸರಿ ಇಲ್ಲ ಅನ್ನೋ ಒಂದು ಅನಿಸಿಕೆ. ಅವ್ರು ಹೇಳ್ತಾ ಇರೋದು ಸರಿ ಇದೆ. ಈಗ ದುರ್ಯೋಧನನ ಕಡೆಯಲ್ಲಿ ಒಟ್ಟು ಯೋಜನೆ ಅನ್ನೋದು ಅಂದರೆ ಗುರಿ ಅನ್ನೋದು, ಯೋಜನೆ ಅಂದರೆ ಗುರಿಯ ಬಗ್ಗೆನೇ ಅವರಿಗೆ ಸ್ಪಷ್ಟತೆ ಇಲ್ಲ ಮತ್ತು ಗುರಿಗಳು ಹಂಚಿಕೊಂಡಿವೆ.
ಆದರೆ ಇವರಲ್ಲಿ ಹಾಗಿಲ್ಲ, ಅದು ಪಕ್ಕಾ ಇದೆ. ಅಂದರೆ ಭೀಷ್ಮ ಇದ್ದಷ್ಟೋ ಕಾಲ ಇವರ ಗುರಿ ಏನು ಅಂದರೆ ಭೀಷ್ಮನನ್ನು ಕೊಲ್ಲೋದೆ, ದ್ರೋಣರು ಬಂದರು ಅಂದರೆ ದ್ರೋಣರನ್ನು ಕೊಲ್ಲೋದೆ, ಹಾಗೇ ಹೋಗಿದ್ದಾರೆ ಇವರು. ಇದರಲ್ಲಿ ದೃಷ್ಟದ್ಯುಮ್ನ ಕಡೆ ಅವರು ಲಕ್ಷ್ಯ ವಹಿಸಿಲ್ಲ ಅಂತ. ಅದರಲ್ಲಿ ಹಂಗಲ್ಲ. ಈಗ ದೃಷ್ಟದ್ಯುಮ್ನ ಇದ್ರೂ ಸತ್ರು ಅವ್ರಿಗೆ ಗೆಲುವು ಬರಲ್ಲ. ಕರೆಕ್ಟ್. ದೃಷ್ಟದ್ಯುಮ್ನ ಅಲ್ಲಿ ಭೀಷ್ಮ ದ್ರೋಣರು ಹೆಂಗೋ ಹಂಗಲ್ಲ ಇವರಿಗೆ. ಇಲ್ಲಿ ಯಾರು ಅಂದ್ರೆ ಮತ್ತು ಅರ್ಜುನ ಭೀಮನೇ ಇಲ್ಲಿ. ಹಾಗಾಗಿ ಇವರು ಆ ಪ್ರಯತ್ನ ಮಾಡಿದ್ದಾರೆ, ಆ ಪ್ರಯತ್ನ ಮಾಡಿಲ್ಲ ಅಂತಲ್ಲ. ಆದರೆ ಪ್ರಯತ್ನಕ್ಕೆ ಫೋಕಸ್ ಇಲ್ಲ ಇವ್ರದ್ದು, ದುರ್ಯೋಧನನ ಕಡೆಯವ್ರದ್ದು. ಅವ್ರದ್ದು ಒಂದೇ 10 ದಿನಗಳಲ್ಲೂ ಇವತ್ತು ಭೀಷ್ಮನ್ ಹೇಗೆ ಎದುರಿಸೋದು, ಮತ್ತು 5 ದಿನಗಳಲ್ಲೂ ದ್ರೋಣರನ್ನು ಹೇಗೆ ಎದುರಿಸೋದು, ಮತ್ತೆ ಮುಂದೆ ಬಂತು ಅಂದರೆ ಕರ್ಣನನ್ನು ಹೇಗೆ ಎದುರಿಸೋದು, ಅವರು ಅದಕ್ಕೆ ಗಮನ ಕೊಟ್ಕೊಂಡು ಕೂತಿದ್ದಾರೆ ಅವರು. ಇವರಲ್ಲಿ ದಿನದಿನಕ್ಕೆ ಏನೇನೋ ಬಂದಿದೆ ಅವರಿಗೆ, ಮತ್ತು ಎಳ್ಕೊಂಡು ಹೋದಂಗೆ ಹೋಗಿದ್ದಾರೆ ಅವರು ದುರ್ಯೋಧನನ ಕಡೆಯವರು. ಅದೆಲ್ಲ ಕಾರಣದಿಂದಾಗಿ ಅವರು ಹೇಳಿದಂತೆ ಫೋಕಸ್ಡ್ ಅಲ್ಲದ ಯುದ್ಧ ಅಂತ ಹೇಳ್ಬೋದು. ಅಂದರೆ ಪ್ಲ್ಯಾನ್ ಇಲ್ಲದ ಯುದ್ಧ, ಯೋಜನೆ ಇಲ್ಲದ ಯುದ್ಧ ಅಂತ ಹೇಳೋಕ್ಕಾಗಲ್ಲ. ಖಂಡಿತವಾಗಿಯೂ ಅವರಿಗೆ ಏನು ಮಾಡಬೇಕು ಅಂತ ಇಲ್ಲ. ಒಟ್ಟು ಯುದ್ಧ 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 ಅಂತ. ಜನ ಅಂತೂ ಜಾಸ್ತಿ ಇದ್ದರು, ಇವರು 2 ಪಟ್ಟು ಥರ ಕಾಣಿಸ್ತಾ ಇದ್ದರು. ಆ ಕಾರಣ ಇದೆ ಅವರಲ್ಲಿ. ಈಗ ಉದಾಹರಣೆಗೆ ನಾವು ದ್ರೋಣ ಇದರಲ್ಲಿ ಗಮನಿಸಿದ್ವಲ್ಲ, ಈ ಸಂಶಪ್ತಕರು ಅಂತ ಒಂದು ತಂದರು ನೋಡಿ. ಸಂಶಪ್ತಕರನ್ನು ತಂದಿದ್ಯಾಕೆ ಅಂದರೆ ಯುಧಿಷ್ಠಿರನ್ನು ಸೆರೆ ಹಿಡಿಬೇಕು ಅಂತ ಆರಂಭ ಆಯಿತು. ಅಂದರೆ 10 ದಿನ ಮುಗಿದು 11ನೇ ದಿನ ಬೆಳಗಾಗುವಾಗ ದುರ್ಯೋಧನನಲ್ಲಿ ಪ್ಲ್ಯಾನೇ ಬದಲಾಗೋಗಿದೆ. ಈಗ ಕೊಲ್ಲೋದು ಅಂತ ಹೋಗ್ಬಿಡ್ತು, ಸೆರೆ ಹಿಡಿಯೋಣ ಅಂತ ಆರಂಭ ಆಗೋಯ್ತು ಅವನಿಗೆ. ಆಗ ಇವನನ್ನೆಲ್ಲೋ ಎಂಗೇಜ್ ಮಾಡ್ತೀವಿ ಅಂತ ಹೋದರು. ಅರ್ಜುನನನ್ನು ಎಂಗೇಜ್ ಮಾಡ್ತೀವಿ ಅಂತ ಹೋದಿದ್ರಿಂದ ಲಾಭ ಆಯ್ತಾ ನಷ್ಟ ಆಯ್ತಾ ಅಂದ್ರೆ ನಷ್ಟನೇ ಆಯಿತು. ಸಂಶಪ್ತಕರು ಅಂತ ಇವರಲ್ಲಿ ಯಾರೆಲ್ಲ ಶಪಥ ಮಾಡಿ ಹೋಗ್ತಾ ಇದ್ರು ಅವರು ಅದ್ಭುತ ವೀರರು, ಅದ್ಭುತ ವೀರರು. ಈ ವೀರರು ಹೆಂಗಿರಬೇಕು ಅಂದರೆ ಅವ್ರು ಹೆಂಗಿರ್ತಾ ಇದ್ರು ಅಂದರೆ, ಸಾಯ್ತೀನಿ ಇಲ್ಲ ಗೆಲ್ತೀನಿ ಅಂತ ಹೋಗೋದಿದೆಯಲ್ಲ, ಅದು ಆತ್ಮಹತ್ಯೆ ಅದು ಅಲ್ವಾ. ಅವನಿಗೆ ಕೊಂದು ಬರ್ಬೋದು, ಆತ್ಮಹತ್ಯೆನೂ ಮಾಡ್ಕೋಬೋದು. ಆದರೆ ವೀರರು ಹಂಗಲ್ಲ ಅಲ್ವಾ. ಸೋಲ್ತಾ ಇದ್ದೀನಿ ಅಂತ ಅಂದ ಕೂಡಲೇ ಹಿಂದೆ ಬಂದು ಆಮೇಲೆ ಮತ್ತೆ ಸಿದ್ಧತೆ ಮಾಡ್ಕೊಂಡು ಮುಂದೆ ಹೋಗೋದು ಅನ್ನೋದು ಯುದ್ಧ ತಂತ್ರ. ಅದು ಅಲ್ಲಿ ಸೋತೋಗಿದ್ರಿಂದ ಏನೂ ತಲೆ ಹೋಗೋದಿಲ್ಲ, ಅವಮಾನ ಅಂತ ಭಾವಿಸಲ್ಲ ಯಾರು. ಈಗ ಧನಸ್ ತುಂಡಾಯಿತು, ರಥ ಹೋಯಿತು ಅಂದರೆ ವಾಪಸ್ ಹೋಗ್ತಾರೆ ಎಲ್ಲರೂ, ಮತ್ತು ಸಿದ್ಧ ಆಗಿ ಬರ್ತಾರೆ. ಸಂಶಪ್ತಕರ ಕಥೆ ಏನು ಅಂತ ಅಂದರೆ ಅವ್ರು ವಾಪಸ್ ಬರೋ ಪ್ರಶ್ನೆನೇ ಇಲ್ಲ, ಅವ್ರು ಸಾಯಲೇಬೇಕಲ್ಲಿ. ಆತ್ಮಹತ್ಯೆ ದಳ. ಹಾಂ, ಆತ್ಮಹತ್ಯೆ ದಳ ಸೃಷ್ಟಿ ಮಾಡಿದವ್ರು ಯಾರು? ಇವರು. ಈ ಆತ್ಮಹತ್ಯೆ ದಳ ಸೃಷ್ಟಿ ಮಾಡಿದ ಸಣ್ಣ ಕಾರಣಕ್ಕೆ ಯುಧಿಷ್ಠಿರನ್ನು ಸೆರೆ ಹಿಡಿದು ಬಿಡ್ತೀವಿ ಅಂತ ಅಂದುಕೊಂಡಿದ್ದು ಅಂತ. ಈಗ ಇವರ ಗುರಿ ಚದುರ್ತು. ಅದರ ಪರಿಣಾಮ ಆ ಸೇನೆಯ ಅತ್ಯಂತ ಮಹಾವೀರರು ಸುಮ್ಮನೆ ಅರ್ಜುನನ ಬಾಯಿಗೆ ಹೋಗಿ ಬೀಳ್ತಾ ಬಂದರು. ಈ ಥರ ಇವರು ಹೊಸ ಹೊಸ ಯೋಚನೆಗಳನ್ನು ಮಾಡ್ಕೊಳ್ತಾ, ತಂತ್ರಗಳನ್ನು ಬದಲಿಸ್ತಾ ಪೆಟ್ಟು ತಿಂದಿದ್ದಾರೆ, ಖಂಡಿತವಾಗೂ ಪೆಟ್ಟು ತಿಂದಿದ್ದಾರೆ. ಆಮೇಲೆ ಇನ್ನೊಂದು ನನಗನ್ಸಿದ್ದು ಅಂದರೆ ಮೇಲ್ನೋಟಕ್ಕೆ ಅನಿಸುವಂಥದ್ದೇ, ದೃಷ್ಟದ್ಯುಮ್ನನ್ನು ಕೊಂದು ಅಥವಾ ಅವ್ರನ್ನ ಬದುಕಿಸಿ ಅವ್ರಿಗೇನು ತುಂಬ ಏನಿಲ್ಲ. ಇವರು ಭೀಮಾರ್ಜುನರ ಮೇಲೆ ಗುರಿ ಇಡಬೇಕು. ಎಕ್ಸಾಕ್ಟ್. ಸಾಗರ್ ಅನ್ನೋರು ಒಂದು ವಾಯ್ಸ್ ನೋಟ್ ಕಳಿಸಿದ್ದಾರೆ, ಆ ಮೂಲಕ ಪ್ರಶ್ನೆ ಕೇಳಿದ್ದಾರೆ. ಪ್ರಶ್ನೆ ಹೀಗಿದೆ, ಸಂಕ್ಷಿಪ್ತವಾಗಿ ಹೇಳೋದಾದರೆ, ಪಾಂಡವರು ಮುಂಚೆ ರಾಜಸೂಯ ಯಾಗ ಮಾಡ್ತಾರೆ. ರಾಜಸೂಯ ಯಾಗ ಮಾಡಿ ಅವರು ಯುಧಿಷ್ಠಿರನ ಸಾಮ್ರಾಟನನ್ನಾಗಿ ಮಾಡ್ತಾರೆ, ಕರೆಕ್ಟಾ ಸರ್? ಅದಾದಮೇಲೆ ಅಶ್ವಮೇಧ ಯಾಗ ಮಾಡ್ತಾರೆ. ಅಶ್ವಮೇಧ ಯಾಗ ಮಾಡಿದಾಗ ಬೇರೆ ಬೇರೆ ರಾಜರು ಸಿಗ್ತಾರೆ. ಆ ಒಂದು ರಾಜರನ್ನು ಕೂಡ ಅವ್ರು ಸೋಲಿಸ್ತಾರೆ. ಸೊ 4 ದಿಕ್ಕಿಗೆ 4 ಜನ ಹೋಗಿರುವಂಥದ್ದು. ಅಲ್ಲಿ ಹೊಸ ರಾಜರು ಹೊಸ ಹೆಸರುಗಳು ಕೇಳ್ತವೆ. ರಾಜಸೂಯ ಯಾಗದಲ್ಲಿ ನೀವು ಸೋಲಿಸಿರೋ ಅಂದಮೇಲೆ ಮತ್ತೆ ನೀವು ಸೋಲಿಸೋ ಅವಶ್ಯಕತೆ ಏನಿತ್ತು, ಅಥವಾ ಇವ್ರು ಹೊಸದಾಗಿ ಏನು ಹೇಳ್ತಾ ಇದ್ರೆ ಇವ್ರು ಮುಂಚೆ ಸೋಲಿಸಿರಲಿಲ್ವಾ ಅನ್ನೋ ಪ್ರಶ್ನೆ ಒಂದು. ಎರಡನೇ ಪ್ರಶ್ನೆ, ರಾಜಸೂಯ ಯಾಗಕ್ಕೂ ಮತ್ತು ಅಶ್ವಮೇಧ ಯಾಗಕ್ಕೂ ಏನು ವ್ಯತ್ಯಾಸ ಅನ್ನೋದು ಎರಡನೇ ಪ್ರಶ್ನೆ. ನಾನು ಹೀಗೆ ಅರ್ಥ ಮಾಡ್ಕೊಂಡಿದ್ದೀನಿ ಸರ್, ನೀವು? ಹೌದು. ಈಗ ಅಲ್ಲಿ ಮೊದಲನೇದು ಏನು ಅಂತ ಅಂದರೆ, ರಾಜಸೂಯ ಯಾಗದಲ್ಲೂ ದಿಗ್ವಿಜಯ ಮಾಡಬೇಕು, ಅಂದರೆ ಹೋಗಬೇಕು. ಅಶ್ವಮೇಧ ಯಾಗದಲ್ಲೂ ಹೋಗಬೇಕು ಅಂತ ಎರಡಿದೆ. ಈ ಎರಡರಲ್ಲೂ ಹೀಗೆ ಗೆದ್ದು ಬಂದವರನ್ನ ಸಾಮ್ರಾಟ್ ಮಾಡೋದಕ್ಕೆ, ಚಕ್ರವರ್ತಿ ಮಾಡೋದಕ್ಕೆ ಅಂತ ಮಾಡೋದಲ್ಲ ಅದೆರಡು. ಯಾರಾದರೂ ಒಬ್ಬನನ್ನ ಈಗ ಸಾಮ್ರಾಟನನ್ನಾಗಿಸಿದಾಗ ರಾಜಸೂಯ ಯಾಗ ಮಾಡ್ಬೋದು, ಸಾಮ್ರಾಟನನ್ನಾಗಿಸಿದಾಗ ಅಶ್ವಮೇಧ ಯಾಗ ಮಾಡ್ಬೋದು ಅಂತ ಅಲ್ಲ. ಅದೆರಡು ದಿಗ್ವಿಜಯ ಮಾಡ್ತಾರೆ. ಏನು ಆ ಯಾಗ ಅಲ್ಲ, ಏನೂ ಇಲ್ಲ, ದಿಗ್ವಿಜಯ ಮಾಡ್ತಾರೆ. ಹೋಗಿ ಅವನೇ ಹೋಗ್ತಾನೆ, ಯಾರೋ ಅವನು ಹೋಗಿ ದಿಗ್ವಿಜಯ ಮಾಡ್ಕೊಂಬಂದಾಗ ಅವನು ಚಕ್ರವರ್ತಿ ಅಥವಾ ಸಮ್ರಾಟ ಆಗ್ತಾನೆ. ಅಂದ್ರೆ ಒಬ್ಬ ರಾಜ ಹೋಗ್ತಾನೆ, ಎಲ್ಲರನ್ನೂ ಸೋಲಿಸಿ ಬರ್ತಾನೆ. ಆಗ ಅವನು ಸಮ್ರಾಟ್ ಅಥವಾ ಚಕ್ರವರ್ತಿ ಅಂತ ಕರೆಸಿಕೊಳ್ತಾನೆ. ಈ ಯಾಗಗಳ ಕಥೆ ಏನು ಅಂದರೆ ಹಾಗಲ್ಲ. ಇದು ರಾಜಸೂಯ ಯಾಗ ಮಾಡುವಾಗ ಇವರು ಈ ರಾಜ್ಯದಿಂದ ದಿಗ್ವಿಜಯಕ್ಕೆ ಹೋಗಬೇಕು.
ದಿಗ್ವಿಜಯಕ್ಕೆ ಅಂದರೆ ಅವರಿಂದ ಕಪ್ಪ ಕಾಣಿಕೆಯನ್ನು ಸಂಗ್ರಹಿಸೋದಕ್ಕೆ ಹೋಗಬೇಕು. ಕಪ್ಪ ಕಾಣಿಕೆಯನ್ನು ಅವರು ಕೊಟ್ಟರೆ ಮುಗೀತು, ಕೊಡದಿದ್ರೆ ಒಂದು ಯುದ್ಧ ಮಾಡಿ ಕಪ್ಪ ಕಾಣಿಕೆಯನ್ನು ತರಬೇಕು ಅಂತ ಇರುವಂಥದ್ದು. ಅಶ್ವಮೇಧ ಯಾಗದಲ್ಲಿ ಹೇಗೆ ಅಂದರೆ ಕುದುರೆ ಬಿಡ್ತಾರೆ, ಕುದುರೆ 1 ವರ್ಷದಲ್ಲಿ ಕುದುರೆ ನಡ್ಕೊಂಡು ಹೋಗ್ತಾ ಇರುತ್ತೆ ತನ್ನಷ್ಟಕ್ಕೆ. ಇವರು ಹೋಗ್ತಾ ಇರ್ತಾರೆ, ಕುದುರೆ ಎಲ್ಲಿಗೆ ಬೇಕಿದ್ರೂ ಹೋಗ್ಬೋದು. ಕುದುರೆ ಯಾವ ದೇಶಕ್ಕೆ ಹೋಗುತ್ತೋ ಆ ದೇಶದವ ಕಪ್ಪ ಕಾಣಿಕೆ ಕೊಡಬೇಕು. ಕಪ್ಪ ಕಾಣಿಕೆ ಕೊಡದೇ ಇದ್ದರೆ ಅವನು ಕುದುರೆ ಕಟ್ಟಿ ಹಾಕಬೇಕು, ಕಟ್ಟಿ ಹಾಕಿ ಯುದ್ಧ ಮಾಡಬೇಕು. ಇವರು ಕಟ್ಟಿ ಹಾಕಿದ ಕುದುರೆಯನ್ನು ಬಿಡಿಸ್ಕೋಬೇಕು. ಬಿಡಿಸ್ಕೊಳಕ್ಕಾಗಿಲ್ಲ ಅಂದರೆ ಇವ್ರದ್ದು ಮುಗೀತು, ಅಶ್ವಮೇಧ ಯಾಗ ಮಾಡೋಕ್ಕಾಗಲ್ಲ. ಅಂದರೆ 2ನೇದರಲ್ಲಿ ಎಲ್ಲ ದೇಶಕ್ಕೆ ಹೋಗೋದೇ ಇಲ್ಲ. ಅಶ್ವಮೇಧ ಯಾಗದಲ್ಲಿ ಎಲ್ಲರನ್ನೂ ಸೋಲ್ಸೋ ಪ್ರಶ್ನೆ ಇಲ್ಲ. ಕುದುರೆ ಎಲ್ಲಿಗೆ ಹೋಗಿದೆಯೋ ಆ ದೇಶಕ್ಕೆ ಮಾತ್ರ ವಿಷಯ ಅದು. ಅಶ್ವಮೇಧದಲ್ಲಿ ನಡೆಯೋದು ಅಷ್ಟೇನೆ. ಅದು ರಾಜಸೂಯದಲ್ಲಿ ಎಲ್ಲ ಕಡೆಗೂ ಹೋಗಬೇಕು, ಎಲ್ಲ ದೇಶಕ್ಕೂ ಹೋಗಿ ನಾವು ರಾಜಸೂಯ ಯಾಗ ಮಾಡ್ತಾ ಇದ್ದೀವಿ, ನೀವು ಅದರ ಜೊತೆಗೆ ಸೇರಿಕೊಂಡು ಕಪ್ಪ ಕಾಣಿಕೆ ಕೊಡ್ತೀರಾ ಅಂತ ಪ್ರಶ್ನೆ. ಅಲ್ಲಿ ಸೋಲು ಸಾಮಂತರಾಗೋದು ಅಂತ ಕೂಡ ಅರ್ಥ ಅಲ್ಲ. ಅಲ್ಲಿ ಸೋತವ ಸಾಮಂತ ಅಂತ ಕೂಡ ಅಲ್ಲ ರಾಜಸೂಯದಲ್ಲಿ. ಅಶ್ವಮೇಧದಲ್ಲಿ ಕೂಡ ಹಾಗೆ, ಸೋತವನು ಸಾಮಂತ ಅಂತಲ್ಲ, ಅವನದ್ದೇ. ಅವನು ಆ ಯಾಗದ ಜೊತೆಗೆ ಸೇರ್ಕೊಂಡಿದ್ದಾನೆ ಸಮರ್ಪಣೆ ಮಾಡಿ. ಒಂದು ಹಿರಿತನ ಬಂತು ಇವರಿಗೆ. ಹೇಗೆ ಹಿರಿತನ? ಇವರು ಸಮ್ರಾಟರು ಚಕ್ರವರ್ತಿಗಳು ಆದರು ಅಂತನ್ನೋದು ಎಲ್ಲರೂ ಸೋತಿದಾರಲ್ಲ ಅಂತ ಹಿಂಗೆ ಅಂದುಕೊಂಡು ಅಷ್ಟೇ ಬಿಟ್ಟರೆ ನೇರ ಅಲ್ಲ ಅದು. ಹಾಗಾಗಿ ರಾಜಸೂಯ ಯಾಗದಲ್ಲಿ ಈ 2 ಯಾಗದ ಗುರಿ ಸಮ್ರಾಟ್ ಆಗೋದಲ್ಲ ಅವರ ಒಂದು ಪ್ರಶ್ನೆಗೆ ಉತ್ತರ. 2ನೇದು ರಾಜಸೂಯ ಯಾಗ ಅಂತ ಅನ್ನೋದು ಪುಣ್ಯ ಸಂಪಾದನೆಗಾಗಿ ಮಾಡುವ ಯಾಗ. ಒಂದು ಸಾಧಾರಣವಾಗಿ ಹೇಳೋದು, ಅಶ್ವಮೇಧ ಪಾಪ ಪರಿಹಾರಕ್ಕೆ ಮಾಡುವ ಯಾಗ. ಅಲ್ಲೂ ಪುಣ್ಯ ಬರೋದಿಲ್ಲ ಅಂತಲ್ಲ. ಇವರು ಮಾಡಿದ್ದು ಅಶ್ವಮೇಧ ಯಾಗವನ್ನು ಯುದ್ಧದಲ್ಲಿ ಸ್ವಜನರನ್ನು ಹತ್ಯೆ ಮಾಡಿದೆವು ಅನ್ನುವ ಪಾಪ ನಿವಾರಣೆಗೆ. ಪಾಪ ಅಂತ ಅನ್ನಿಸ್ತು ಯುಧಿಷ್ಠಿರನಿಗೆ. ಎಷ್ಟು ಹೇಳಿದರೂ ಇದು ಮಾಡಬೇಕಾಗಿತ್ತು ಎಲ್ಲ ಅಂದ್ರೂ ಯುಧಿಷ್ಠಿರನ ಮನಸ್ಸು ಒಪ್ಕೊಳ್ಳಿಲ್ಲ. ಅವನು ಹಾಗೆ ಅಲ್ವ ಯೋಚನೆ ಮಾಡೋದು. ಆಗ ಅಶ್ವಮೇಧ ಯಾಗದ ಇದು ಹುಟ್ಟುತ್ತದೆ. ಆಮೇಲೆ ನೋಡೋಣ, ಅದು ಬರುತ್ತೆ ಮುಂದೆ ಬರುತ್ತೆ. ರಾಜಸೂಯ ಯಾಗ ಮಾಡೋಕೆ ಹೊರಟಿದ್ದು ಯಾಕೆ? ಇವರು ಇಂದ್ರಪ್ರಸ್ಥದಲ್ಲಿದ್ದರು. ಒಂದು ದಿವಸ ನಾರದರು ಬಂದಾಗ ಲೋಕದ ಬಗ್ಗೆ ಎಲ್ಲ ಮಾತಾಡ್ತಾ ಯುಧಿಷ್ಠಿರ ಕೇಳ್ದ, ಯಾವುದಾದ್ರೂ ಉನ್ನತ ಲೋಕಗಳಲ್ಲಿ ನನ್ನ ತಂದೆಯನ್ನು ಕಂಡಿದ್ದೀರಾ, ಹೇಗಿದ್ದಾರೆ ಅವರು ಅಂತ ಹೇಳಿದ್ರೆ ಅವನಲ್ಲಿದ್ದಾನೆ. ಆದರೆ ಅವನಿಗಿಂತ ಮೇಲೆ ಹರಿಶ್ಚಂದ್ರ ಅವರೆಲ್ಲ ಇನ್ನೂ ಅಲ್ಲಿ ಉನ್ನತವಾಗಿದ್ದಾರೆ. ಅವನಿಗೆ ತಾನು ಆ ಔನ್ನತ್ಯ ಸಾಧಿಸ್ಲಿಲ್ಲವಲ್ಲ ಅಂತಿದೆ. ಏನಾಗಬೇಕಾಗಿತ್ತು ಅದಕ್ಕೆ ಅಂದರೆ, ರಾಜಸೂಯ ಯಾಗ ತಾನು ಮಾಡಿದರೆ ಅಥವಾ ತನ್ನ ಮಕ್ಕಳು ಮಾಡಿದರೆ ತಾನು ಹರಿಶ್ಚಂದ್ರ ಅವರ ಮಟ್ಟಕ್ಕೆ ಹೋಗ್ತಾ ಇದ್ದೆ ಅಂತ ಅವನಿಗೊಂದು ಕೊರಗಿದೆ ಅಂತ ನಾರದರು ಹೇಳದಲ್ಲಿಗೆ ತಂದೆಗೆ ಉನ್ನತ ಸ್ಥಾನ ಕೊಡಿಸೋದಕ್ಕೆ ಅಂತ ರಾಜಸೂಯ ಯಾಗ ಮಾಡಿದ್ದೆ. ಎರಡರ ಉದ್ದೇಶ ಭಿನ್ನ. ಇನ್ನೊಂದು, ಮೊದಲು ಸಿಕ್ಕ ರಾಜರುಗಳು ಅಶ್ವಮೇಧದಲ್ಲಿ ಸಿಕ್ಕರಲ್ಲ, ಮೊದಲು ಸಿಗದೇ ಇದ್ದ ರಾಜರುಗಳು ಅಂತ ಅಂದರೆ ಆ ಹೆಸರಿಸುವ ರಾಜರುಗಳೆಲ್ಲ ಮೂಲ ಮಹಾಭಾರತದ ರಾಜರುಗಳಲ್ಲ. ಅಶ್ವಮೇಧ ಕನ್ನಡದ ಒಂದು ಜೈಮಿನಿ ಕಾವ್ಯದ ಮೂಲಕ ಅದೊಂದು ಬೇರೆಯಾಗಿ ಬಂತು, ಸ್ವತಂತ್ರ ಕಾವ್ಯ ಅದು. ಅದನ್ನು ಇಟ್ಟುಕೊಂಡು ಮತ್ತು ಎಷ್ಟೋ ರಾಜರುಗಳ ಹೆಸರುಗಳೆಲ್ಲ ಬಂದಿದೆ ಅದರಲ್ಲಿ. ಅವರುಗಳೆಲ್ಲ ಅಲ್ಲಿ ಸಿಗೋದೂ ಇಲ್ಲ. ಹಾಗಂತ ಯಾರೂ ಸಿಕ್ಕಿಲ್ಲ ಅಂತೇನೂ ಅಲ್ಲ. ಈಗ ರಾಜಸೂಯ ಯಾಗದ ಅಲ್ಲಿ ಇಲ್ಲದೆ ಇರುವವರೆಲ್ಲ ಸಿಕ್ಕಿದ್ದಾರೆ ಅಂತ ಅಂದರೆ ಹೇಗೆ ಅಂತ ಕೇಳಿದರೆ, ತಲೆಮಾರುಗಳು ಎಷ್ಟು ಕಳೆದಿವೆ ಎಷ್ಟೊತ್ತಿಗೆ ಅಂತ ನೋಡಬೇಕಾಗಿದೆ. ರಾಜಸೂಯ ಯಾಗ ಮಾಡುವಾಗ ಇನ್ನೂ ಇವರು ಯುವಕರಾಗಿದ್ದರು. ಇದಾಗುವಾಗ ವೃದ್ಧಾಪ್ಯ. ಇದಾಗುವಾಗ ಎಷ್ಟೊತ್ತಾಗಿದೆ ಅಂತ ಅಂದರೆ, ಈಗ ಮೊಮ್ಮಕ್ಕಳು ಹುಟ್ಟಿಯಾಗಿದೆ. ಈಗ ಅಭಿಮನ್ಯುಗೋ ಯಾರಿಗೋ ಹುಟ್ಟದೇ ಇರ್ಬೋದು, ಇನ್ಯಾರೋ ಆ ವಯಸ್ಸಿನವ್ರು ಇದ್ರಲ್ಲ ಅವರಿಗೆಲ್ಲ ಘಟೋತ್ಕಚನ ಮಗ ಬಂದು ಸತ್ತಾಯ್ತಲ್ಲ ಇಲ್ಲಿ. ಅಂದರೆ ಆ ಮೊಮ್ಮಕ್ಕಳು ಕಾಲ ಅದು. ಆ ಕಾಲಕ್ಕೆ ಮತ್ತು ಹೊಸ ರಾಜರುಗಳು ಬರಲೇಬೇಕಲ್ಲಿ. ಅಂದರೆ ಅಲ್ಲೂ ಮೊಮ್ಮಕ್ಕಳ ಕಾಲ ಬಂದಿದೆ. ಆಗ ಸೋತವನು ಇರೋಲ್ಲ. ಎರಡನೆಯದ್ದು, ಇನ್ಯಾವುದೋ ಕಡೆಯಲ್ಲಿ ಹೊಸ ರಾಜ್ಯಗಳ ನಿರ್ಮಾಣ ಆಗಿರ್ಬೋದು, ಆ ರಾಜವಂಶ ಹೋಗಿ ಇನ್ನೊಂದು ರಾಜವಂಶ ಬಂದಿರ್ಬೋದು, ಇವೆಲ್ಲ ನಡೆದಿರುತ್ತೆ. ಹಾಗಾಗಿಯೂ ಆಗ ಹೊಸ ರಾಜರುಗಳು ಸಿಗುವ ಸಂಭವ ಇರುತ್ತೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಇದನ್ನು ರಾಮ ಸೋಮಶೇಖರ ಅನ್ನೋರು ಕೇಳಿದ್ದಾರೆ, ಒಂದು ತಿಂಗಳಿಂದ ಕೇಳಿರುವಂಥದ್ದು. ಧರ್ಮರಾಯ ಅಶ್ವತ್ಥಾಮ ಹತ ಕುಂಜರ ಅಂತ ಹೇಳಿದಾಗ ದ್ರೋಣರು ಯಾಕೆ ನಂಬಿದ್ರು? ಅಶ್ವತ್ಥಾಮ ಚಿರಂಜೀವಿ ಅಂತ ಅವ್ರಿಗೆ ಗೊತ್ತಿತ್ತಲ್ವಾ, ಆದರೂ ಯಾಕೆ ನಂಬಿದ್ರು ಅನ್ನೋದು ಪ್ರಶ್ನೆ. ಇಲ್ಲ, ದ್ರೋಣರಿಗೆ ಗೊತ್ತಿರಲಿಲ್ಲ. ಅಶ್ವತ್ಥಾಮ ಚಿರಂಜೀವಿ ಅಂತ ಅನ್ನೋದಿದೆಯಲ್ಲ, ಈಗ ನಮಗೇನಾಗುತ್ತೆ, ನಮಗೆ ಈ ಕಥೆಯೆಲ್ಲ ಗೊತ್ತಿದ್ಬಿಟ್ಟಿರೋದ್ರಿಂದ ನಾವು ಆರಂಭದಿಂದಲೇ ಆ ಪಾತ್ರಗಳು, ಆ ವ್ಯಕ್ತಿಗಳ ಮೇಲೆ ಇದಿಷ್ಟನ್ನು ಇಟ್ಕೊಂಡು ನೋಡ್ತಾ ಇರ್ತೀವಿ. ದ್ರೋಣರಿಗೆ ಗೊತ್ತಿಲ್ಲ. ದ್ರೋಣರಿಗೆ ಗೊತ್ತಿದ್ರೆ ಚಿಂತೆಯ ವಿಷಯವೇ ಬರೋದಿಲ್ಲ. ಪ್ರಾಯಶಃ ಅಶ್ವತ್ಥಾಮನಿಗೂ ಗೊತ್ತಿರೋಲ್ಲ.
ಯಾವಾಗ ಅವನು ಚಿರಂಜೀವಿ ಅಂತ ಕರೆಸ್ಕೊಂಡ, ಯಾವಾಗ ಆಯಿತು ಅವನಿಗೆ, ಅದು ಯಾವಾಗ ಬಂತು ಅನ್ನೋದೆಲ್ಲ ಮುಂದೆಲ್ಲೋ ಆಗಿದೆ ಅದು. ಹಾಗಾಗಿ ಅಲ್ಲಿರುವ ಯಾರಿಗೂ ಅದರ ಅರಿವಿಲ್ಲ. ಯಾಕೆಂದರೆ ಅಶ್ವತ್ಥಾಮನ ಕೊಂದುಬಿಡ್ತೀನಿ ಅಂತ ಸುಮಾರು ಸಲ ಹೋಗ್ತಾರೆ. ಹೌದು ಹೌದು. ಅವನು ಕೂಡ ತಾನು ಚಿರಂಜೀವಿ ಅಂತ ಮುನ್ನುಕ್ಕೊಂಡು ಯುದ್ಧ ಮಾಡಲ್ವಲ್ಲ, ಸೋತು ಹಿಂದೆ ಹೋದ ಅಂತೆಲ್ಲ ಬರುತ್ತಲ್ಲ, ತಾನು ಚಿರಂಜೀವಿ ಅಂದ್ರೆ ನನ್ನ ಯಾರಿಗೂ ಕೊಲ್ಲಕ್ಕಾಗಲ್ಲ ಅಂತ ಅವ್ನು ನಿಂತ್ಕೊಂಡೇ ಇರ್ತಿದ್ದ. ಚಿರಂಜೀವಿ ಅಂತ ಅವ್ರಿಗೆ ಗೊತ್ತಿದ್ರೆ ಅವ್ರು ಯುದ್ಧ ಮಾಡಕ್ಕೆ ಟ್ರೈ ಮಾಡ್ತಿರಲಿಲ್ಲ. ಹೌದು ಹೌದು. ಹಾಗಾಗಿ ದ್ರೋಣರಿಗೆ ಗೊತ್ತಿರಲಿಲ್ಲ. ಅದು ದ್ರೋಣರಿಗೆ ಗೊತ್ತಿದ್ರೆ ಇಡೀ ಪ್ರಸಂಗವೇ ನಡೀತಾ ಇರಲಿಲ್ಲ. ಹಾಗಾಗಿ ಅದು ಕಾಲಾಂತರದಲ್ಲಿ ಗೊತ್ತಾಗಿದೆ. ಅಲ್ಲಿದ್ದವರಿಗೆಲ್ಲ ಗೊತ್ತಾಗಿದೆಯೋ ಇಲ್ಲೋ ಗೊತ್ತಿಲ್ಲ. ಅದು ಆ ಕಾಲಾಂತರದಲ್ಲಿ ಯಾವಾಗ ಗೊತ್ತಾಯ್ತು ಅನ್ನೋದನ್ನ ನಾವು ಮುಂದೆ ಪ್ರಾಯಶಃ ಮಾತಾಡ್ತೀವಿ, ನೋಡೋಣ ಮುಂದೆ ಬಂದಾಗ. ಸೊ ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ, ಧರ್ಮೇಂದ್ರ ಅನ್ನೋರು ಕೇಳಿರೋದು ಪ್ರಶ್ನೆ. ಗುರುಗಳೇ, ಅಶ್ವತ್ಥಾಮ ಚಿರಂಜೀವಿ ಅನ್ನೋದು ಕೃಷ್ಣನಿಗೆ ಮೊದಲೇ ಗೊತ್ತಿತ್ತಾ? ಕೃಷ್ಣನಿಗೆ ಮೊದಲೇ ಗೊತ್ತಿತ್ತಾ ಅಂತ ಪ್ರಶ್ನೆ ಬಂದಾಗ ಎರಡು ಕೃಷ್ಣನನ್ನು ನೋಡಲೇಬೇಕು ನಾವು. ಒಂದು ಅಂದರೆ ಭಗವಂತ ಕೃಷ್ಣ ಅಂತಂದಾಗ ಅದು ಗೊತ್ತಿತ್ತು ಅದು. ಮತ್ತು ಕೃಷ್ಣನಿಗೆ ಗೊತ್ತಿಲ್ಲದೆ ಆಗಿರೋದು ಏನೂ ಅಲ್ಲ ಅಂತಲೇ ಹೇಳಬೇಕು. ಆದರೆ ಅಶ್ವತ್ಥಾಮನ ವಿಷಯದಲ್ಲಿ ಅಲ್ಲಿ ನೋಡಿದಾಗ ತನಗೆ ಅವನು ಚಿರಂಜೀವಿ ಅಂತ ಗೊತ್ತಿದೆ ಅಂತ ಕೃಷ್ಣ ಏನು ತೋರಿಸ್ಕೊಳ್ತಾ ಇಲ್ಲ. ಹಾಗಾಗಿ ಕೃಷ್ಣ ತನಗೇನು ಗೊತ್ತೋ ಅದನ್ನೆಲ್ಲ ವ್ಯಕ್ತಪಡಿಸಿಲ್ಲ. ಕೃಷ್ಣ ಅಲ್ಲಿ ಹೇಗೆ ಹೋಗ್ತಾನೆ ಅಂತ ಅಂದರೆ, ನಮಗೆ ಅದು ಎಷ್ಟು ಹೊಸತಾಗಿರುತ್ತೋ ತನಗೂ ಅಷ್ಟೇ ಹೊಸತು ಅನ್ನೋ ತರಹದಲ್ಲೇ ಕೃಷ್ಣ ಹೋಗೋದು. ಆ ಕೃಷ್ಣನಿಗೆ ನಮ್ಮಂತೆಯೇ ಬಿಹೇವ್ ಮಾಡುವ ಕೃಷ್ಣನಿಗೆ ಗೊತ್ತಿರಲಿಲ್ಲ. ಅಜಯ್ ಮೂರ್ತಿ ಅನ್ನೋರು ಕೇಳಿರುವಂಥ ಪ್ರಶ್ನೆ, ದುರ್ಯೋಧನ ಏನಾದರೂ ಕೃಷ್ಣನನ್ನು ಸೆಲೆಕ್ಟ್ ಮಾಡಿದರೆ ಅವರ ಕಡೆಗೆ ಆಗ್ಬಿಡ್ತಿತ್ತು, ಆವಾಗ ಮಹಾಭಾರತ ಏನಾಗ್ತಿತ್ತು? ಅಂದರೆ ಕೃಷ್ಣನ ಹತ್ರ ದುರ್ಯೋಧನ ಮತ್ತು ಅರ್ಜುನ ಇಬ್ಬರು ಹೋಗಿ ನನಗೇನು ಬೇಕು ಅಂತ ಕೇಳೋ ಪ್ರಸಂಗ ನೀವೆಲ್ಲ ನೋಡಿರ್ತೀರ. ದುರ್ಯೋಧನ ಕೇಳ್ತಾನೆ ಸೈನ್ಯ, ಮತ್ತು ಅರ್ಜುನ ಕೃಷ್ಣನನ್ನೇ ಕೇಳ್ತಾನೆ. ಅಕಸ್ಮಾತ್ ಕೃಷ್ಣ ನನ್ನ ಹತ್ರ ಇರಲಿ ಅಂತ ದುರ್ಯೋಧನ ಹೇಳಿದ್ರೆ ಏನಾಗ್ತಿತ್ತು? ಭಾಳ ಒಳ್ಳೆ ಪ್ರಶ್ನೆ. ಈ ಅನುಮಾನ ಕೃಷ್ಣಂಗೂ ಬಂದಿತ್ತೇನೋ, ದುರ್ಯೋಧನ ಕೇಳ್ಬಿಟ್ರೆ ಏನು ಮಾಡೋದು ಅಂತ. ಅದಕ್ಕೆ ಅವನು ನ್ಯಾಯ ತರ್ತಾನೆ. ನಾವು ಅವಾಗ ವಿವರಿಸಿದ್ವಿ, ನೆನಪು ಮಾಡ್ಕೊಳ್ಳೋಣ. ಈಗ ಕೃಷ್ಣ ಎದ್ದಾಗ ಮೊದಲು ಕಾಣಿಸಿದ್ದು ಅರ್ಜುನ, ಆಮೇಲೆ ಕಾಣಿಸಿದ್ದು ದುರ್ಯೋಧನ. ಯಾಕೆಂದರೆ ಅವನು ಹಿಂದ್ಗಡೆ ಕೂತಿದ್ದ ಸಿಂಹಾಸನದ ಮೇಲೆ ಮಹಾರಾಜನಂತೆ. ಅವನು ಎದುರುಗಡೆ ನಿಂತ್ಕೊಂಡಿದ್ದ ಕೈ ಮುಕ್ಕೊಂಡು, ಎದುರಿಗೆ ಕಾಣಿಸ್ತದ. ಎದುರಿಗೆ ಕಾಣಿಸಿದ ಇವನು ಇಬ್ಬರು ಬಂದರು. ಇಬ್ಬರು ಬಂದಾಗ ನಾನು ಇಬ್ಬರದ್ದನ್ನು ನಡೆಸಬೇಕು ಅಂತ ಕೃಷ್ಣ ಹೇಳ್ದ. ಇಬ್ಬರು ಇದನ್ನು ಹೊತ್ತು ಬಂದಿದ್ದೀರಿ. ಆದರೆ ಮೊದಲು ತಾನು ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ದು ದುರ್ಯೋಧನ. ಆದರೆ ಕೃಷ್ಣ ಏನು ಹೇಳ್ತಾನೆ, ಅವನನ್ನು ಮೊದಲು ನೋಡಿರೋದ್ರಿಂದಾಗಿ ಅವನ ಮಾತಿಗೂ ನಾನು ಬೆಲೆ ಕೊಡಲೇಬೇಕು. ಈಗ ಬಂದಿದ್ದು ತಾನು ಮೊದಲು ಅಂತ ದುರ್ಯೋಧನದ್ದು. ಯಾಕೆಂದರೆ ಮೊದಲು ಬಂದ, ಒಂದು ಆಸನ ಇತ್ತು, ಕೂತ್ಕೊಂಡ. ನಾನು ಮೊದಲು ಬಂದಿದ್ದರಿಂದ ನಾನು ಕೇಳಿದ್ದನ್ನು ನೀನು ಕೊಡಬೇಕು ಅಂತ ಬರುತ್ತಲ್ಲ. ಆದರೆ ನಾನು ನೋಡಿದ್ದವನನ್ನು ಮೊದಲು, ಹಾಗಾಗಿ ನನ್ನ ಪ್ರಕಾರ ನನಗೆ ಯಾರು ಮೊದಲು ಅವನಾಗ್ತಾನೆ. ಹಾಗಂತ ನೀನು ಮೊದಲಲ್ಲ ಅಂತಲ್ಲ, ನೀನು ಮೊದಲು ಬಂದಿದೀಯ. ಹಾಗಾಗಿ ಇಬ್ಬರದ್ದನ್ನು ಈಡೇರಿಸಬೇಕು ಅಂತ ಬಂತು ಅಂತ ನ್ಯಾಯ ಹೇಳ್ದ ಕೃಷ್ಣ. ಹೇಳ್ದವನೇನು ಹೇಳ್ದ, ಈಗ ಮೊದಲು ಯಾರು ಆಯ್ಕೆ ಮಾಡ್ಕೋಬೇಕು ಅಂದರೆ ಸಣ್ಣವ್ರು ಮೊದಲು ಆಯ್ಕೆ ಮಾಡ್ಕೋಬೇಕು. ಅದಕ್ಕೆ ಅರ್ಜುನ ಮೊದಲು ಕೇಳಲಿ ಅಂತ ಕೃಷ್ಣ ಹೇಳ್ದ. ಈಗ ಕೃಷ್ಣನಿಗೆ ಇವ್ರಿಗೆ ಬಂದ ಅನುಮಾನ ಕೃಷ್ಣನಿಗೆ ಬರದೇ ಇದ್ದಿದ್ರೆ ಅವನು ಇಷ್ಟೆಲ್ಲ ಯುಕ್ತಿ ಹುಡುಕ್ತಾ ಇರಲಿಲ್ಲ. ಕೇಳದ್ರಿ ಅದು ನಾನು ಏನಾದರೂ ಅಂತ, ಯಾಕೆ ನನ್ನನ್ನು ಕೇಳಲ್ಲ ಅಂತ. ಹಾಗಾಗಿ ಕೃಷ್ಣ ತಂತ್ರ ಮಾಡಿದ್ದಾನೆ ಅಲ್ಲಿ. ಅಂದರೆ ಅರ್ಜುನ ತನ್ನನ್ನು ಕೇಳ್ಕೊಳ್ಳಿ ಅನ್ನೋ ತಂತ್ರ ಕೃಷ್ಣ ಮಾಡಿದ್ದಾನೆ ಅಂತ ಅನ್ನೋದು. ಏನಾಗ್ತಾ ಇತ್ತು ಅಂತ ಬಂದರೆ, ಈಗ ಕೃಷ್ಣನನ್ನು ಸಾರಥಿಯಾಗಿ ದುರ್ಯೋಧನ ಕೇಳಿದ್ರೆ ಅಂತ. ಆದರೆ ಸಾರಥಿಯಾಗಿ ಅಂತ ಅವಕಾಶ ಅಲ್ಲ ಅಲ್ಲಿದ್ದು. ಯುದ್ಧ ಮಾಡದ ನಾನು ಒಂದು ಕಡೆ ಇದ್ದೀನಿ, ಯುದ್ಧ ಮಾಡುವ ನನ್ನ ಸೈನ್ಯ ಒಂದು ಕಡೆ ಇದೆ, ಯಾವುದನ್ನು ಆಯ್ಕೆ ಮಾಡ್ಕೋತೀರಿ ಅಂತ. ಸಾರಥಿಯಾಗು ಅನ್ನೋದು ಕೊನೆಗೆ ಅರ್ಜುನನ ಸೇರ್ಪಡೆದು. ಸುಮ್ಮನೆ ಯುದ್ಧ ಮಾಡದೆ ಬಂದು ಕೂತ್ಕೊಂಡು ಏನು ಮಾಡೋದು ಅಂತ. ಯುದ್ಧ ಮಾಡದೆ ಬರೋದು ಅಂದರೆ ಇದರಲ್ಲಿ ಕೂತಿರ್ಬೋದು, ಎಲ್ಲಿ ಡೇರಿಯಲ್ಲಿ ಕೂತ್ಕೊಂಡಿರ್ಬೋದು, ಶಿಬಿರದಲ್ಲಿ ಕೂತಿರ್ಬೋದು. ಹಾಗಾಗಿ ದುರ್ಯೋಧನನಿಗೆ ಅವನನ್ನು ಸಾರಥಿಯಾಗು ಅಂತ ಹೇಳೋದಕ್ಕೆ ಹೊಳೆಯೋ ಸಾಧ್ಯತೆಗಳೇ ಇರಲಿಲ್ಲ. ಅದು ಇಷ್ಟೆಲ್ಲ ಆದರೂ ಅವರ ಪ್ರಶ್ನೆ ಅದಲ್ಲ, ಒಂದೊಮ್ಮೆ ಇದೆಲ್ಲ ಮೀರಿ ಆಗಿಬಿಟ್ಟಿದ್ದರೆ ಅಂತ. ಹಾಗೆ ಬಿಟ್ಟಿದ್ರೆ ಏನಾಗ್ತಿತ್ತು ಅಂತ ಅಂದರೆ, ಕೃಷ್ಣ ಇನ್ಯಾವುದೋ ತಂತ್ರ ಹುಡ್ತಿದ್ದ ಅಂತಲೇ ಹೇಳಬೇಕು. ಈಗ ಇಷ್ಟರಲ್ಲೂ ಕೃಷ್ಣನ ತಂತ್ರಗಳು ಕಾಣಿಸುತ್ತಲ್ಲ ನಮಗೆ. ಅವನು ಅಲ್ಲೇ ಇದ್ದು ಮಾಡಿದಾನಲ್ಲ ಅದನ್ನೆಲ್ಲ. ಈಗ ಉದಾಹರಣೆಗೆ ಅವನು ಕಂಸನನ್ನು ಕೊಂದ, ತನ್ನ ಸೋದರ ಮಾವ. ಎಲ್ಲೋ ಇದ್ದವನಲ್ಲ ಕೊಂದಿದ್ದವನು, ಅವನನ್ನೇ ಕೊಲ್ತಾನೆ. ಆಮೇಲೆ ಮುಂದೆ ಯಾದವರು ಸಂಹಾರ ಆಗಬೇಕು, ಯಾದವ್ರ ಮೇಲೆ ಯಾರು ದಾಳಿ ಮಾಡಬೇಕು? ಯಾರೋ ಆಕ್ರಮಣ ಮಾಡಿ ಯಾದವ್ರನ್ನ ಕೊಲ್ಲೋಕ್ಕಾಗಲ್ಲ. ಯಾರೋ ಆಕ್ರಮಣ ಮಾಡಿದ ಕೃಷ್ಣನೇ ನಿಲ್ಬೇಕು ಅವ್ರನ್ನ ಎದುರಿಸೋದಕ್ಕೆ. ಅದಕ್ಕೆ ಅಲ್ಲಿ ಹೂಡಿದ ತಂತ್ರ ಏನು ಅಂದರೆ, ಯಾದವರೇ ಹೊಡ್ಕೊಂಡು ಸತ್ರು ಅಂತ.
ಇನ್ನೊಂದು ಬರುತ್ತೆ ಕೃಷ್ಣನ ಕಥೆಯಲ್ಲಿ. ನಾವು ಕೃಷ್ಣ ಕಥೆ ಹೇಳುವಾಗ ವಿಸ್ತಾರವಾಗಿ ಹೇಳೋಣ, ಅವಾಗ ನಮಗೆ ನಿಜವಾಗಿ ಕೃಷ್ಣ ಅರ್ಥ ಆಗ್ತಾನೆ. ಈ ಜರಾಸಂಧ ಬರ್ತಾನೆ ಮೊದಲನೇ ಸಲ, ಕಂಸನ್ ಕೊಲ್ತಾನಲ್ಲ ಇವನು ಸೋದರ ಮಾವನ ಕೃಷ್ಣ. ಅವನ ಹೆಂಡತಿಯರು ಅಸ್ಥಿ ಮತ್ತು ಪ್ರಾಪ್ತಿ ಅಂತ ಇಬ್ಬರು ಜರಾಸಂಧನ ಮಕ್ಕಳು. ಅಂದರೆ ಅವನ ಅಳಿಯ ಕೊಂದಿದ್ದಾನಲ್ಲೀಗ. ಜರಾಸಂಧನ ಅಳಿಯನನ್ನು ಕಂಸನ ಸೋದರ ಅಳಿಯ ಕೊಂದಿದ್ದಾನೆ. ಇವರಿಬ್ಬರು ಹೋಗ್ತಾರೆ ತವ್ರ ಮನೆಗೆ. ಕಂಸ ಸತ್ತಾಗ ಅವನು ಸಿಟ್ಟಾಗಿ 23 ಅಕ್ಷೌಹಿಣಿ ಸೈನ್ಯ ತೊಗೊಂಬರ್ತಾನೆ, ಮಧುರೆಗೆ ಮುತ್ತಿಗೆ ಹಾಕ್ತಾನೆ ಅವನು ಜರಾಸಂಧ. ಕೃಷ್ಣ ಬಲರಾಮ ಸಣ್ಣ ಸೈನ್ಯ ಇರುತ್ತೆ ಯಾದವರ ಹತ್ರ, ಆಗ ಅದನ್ನು ತಗೊಂಡು ಹೋಗಿ 23 ಇವರನ್ನು ಕೊಲ್ತಾರೆ, ಅಕ್ಷೌಹಿಣಿ ನಾಶ ಮಾಡ್ತಾರೆ. ಇವನನ್ನು ಬಂಧಿಸ್ತಾನೆ ಬಲರಾಮ, ಜರಾಸಂಧನನ್ನು. ಬಂಧಿಸಿದಾಗ ಕೃಷ್ಣ ಹೇಳ್ತಾನೆ, ಅವನು ಬಂಧಿಸಬೇಡ, ಅವನು ಕೊಲ್ಲಲು ಬೇಡ, ಅವನನ್ನು ಬಿಟ್ಟು ಕಳಿಸು ಅಂತ ಹೇಳ್ತಾನೆ. ಜರಾಸಂಧ ಹೋಗ್ತಾನೆ ವಾಪಸ್ಸು. ಅದಾದ ಮೇಲೆ ಜರಾಸಂಧ 16 ಸಲ ದಾಳಿ ಮಾಡ್ತಾನೆ. ಅದು ಸೇರಿ ಒಟ್ಟು 17 ಸಲ ದಾಳಿ ಮಾಡ್ತಾನೆ ಮಥುರೆ ಮೇಲೆ. 18ನೇ ಸಲವೂ ದಾಳಿ ಮಾಡ್ತಾನೆ ಮಥುರೆ ಮೇಲೆ. ಕೃಷ್ಣನಿಗೆ ಅವನು ಮತ್ತೆ ದಾಳಿ ಮಾಡ್ತಾನೆ ಅಂತ ಗೊತ್ತಿತ್ತು ಅಂತ ಹೇಳುತ್ತೆ ಭಾಗವತ. ಮೊದಲನೇ ಸಲ ಅವನನ್ನು ಬಿಟ್ಟು ಕಳುಹಿಸಿದ್ದೆ ಅದೇ ಕಾರಣಕ್ಕೆ. ಪ್ರತಿ ಸಲನೂ ಅವನಷ್ಟು ಸೈನ್ಯ ನಾಶ ಮಾಡ್ತಾರೆ, ಅವನ್ನ ಬಂಧನ ಮಾಡಲ್ಲ. ಯಾಕೆ ಅಂದರೆ ಕೃಷ್ಣ ಹೇಳ್ತಾನೆ, ನಾನು ಬಂದಿದ್ದು ಭೂಭಾರ ಹರಣಕ್ಕೆ, ದುಷ್ಟರಷ್ಟು ಜನರನ್ನು ಸಂಹಾರ ಮಾಡಬೇಕು. ನಾನು ಒಂದು ಸಲ ದುಷ್ಟರ ಸಂಹಾರ ಮಾಡಿದರೆ ಅವನು ಇನ್ನಷ್ಟು ದುಷ್ಟರು ಕಟ್ಕೊಂಡ್ಬರ್ತಾನೆ, ಅವನಿಗೆ ಸೈನ್ಯ ಕಟ್ತಾನೆ ಮತ್ತೆ ಹೋಗಲ್ಲೀಗ. ಅಷ್ಟು ದುಷ್ಟರು ಬರ್ತಾರೆ, ಅಷ್ಟು ಜನರನ್ನಂತೂ ಕೊಲ್ಲೋದಕ್ಕೆ ನಂಗೆ ಒಳ್ಳೆ ಅವಕಾಶ ಸಿಗ್ತಾ ಅವನ್ನೇ ಕೊಂದುಬಿಟ್ರೆ ಆ ದುಷ್ಟರನ್ನೆಲ್ಲ ಮತ್ತೆ ಎದುರಿಗೆ ಬರೋ ಹಂಗೆ ಮಾಡ್ಕೊಳಕ್ಕೆ ಮತ್ತೇನೋ ಒಂದು ಬೇಕಲ್ಲ. ಅದಕ್ಕೆ ಅವನು ಎಷ್ಟು ಸಾಧ್ಯನೋ ಅಷ್ಟು ದುಷ್ಟರನ್ನು ಕಟ್ಕೊಂಡು ಬರ್ತಾ ಇರಲಿ, ಅವನನ್ನು ಹಾಗೆ ಬಿಡ್ತಾ ಇರೋಣ ಅಂತ ಕೃಷ್ಣ ಹೇಳ್ತಾನೆ. ಕೃಷ್ಣ ತಂತ್ರ ಇದು ಅಂತ. ಹಾಗಾಗಿ ಒಂದೊಮ್ಮೆ ದುರ್ಯೋಧನ ಕೃಷ್ಣನನ್ನು ಕರ್ಕೊಂಡು ಹೋಗಿದ್ರು, ಅಲ್ಲಿ ದುರ್ಯೋಧನ ಪಾಳ್ಯದಲ್ಲಿದ್ದೆ ದುರ್ಯೋಧನ ಸೋಲ್ಸೋ ಕೆಲಸ ಕೃಷ್ಣ ಮಾಡ್ತಿದ್ದ. ಕರ್ಣ ಮತ್ತು ಭಾನುಮತಿ ಪಗಡೆ ಆಟ ಆಡ್ತಿರ್ತಾರೆ. ಆಗ ಭಾನುಮತಿ ಸೋಲೋ ಪ್ರಸಂಗ ಬಂದಾಗ ನಾನು ಸೋಲ್ತೀನಿ ಅಂದ್ಕೊಂಡು ಆಕೆ ಎದ್ದು ಹೋಗ್ತಿರ್ತಾಳೆ. ಕರ್ಣ ಅವಳನ್ನು ಎಳೆದು ಆಟ ಆಡಲು ಬಲವಂತ ಮಾಡ್ತಾನೆ. ಭಾನುಮತಿ ಅಂದರೆ ದುರ್ಯೋಧನ ಪತ್ನಿ, ನಿಮ್ಗೆ ಗೊತ್ತಿರುತ್ತೆ. ಸೊ ಆತ ಬಲವಂತ ಮಾಡೋ ಸಂದರ್ಭದಲ್ಲಿ ಆಕೆ ಸೊಂಟದಲ್ಲಿ ಕಟ್ಟಿದ ಮುತ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬೀಳ್ತವೆ. ಅದೇ ಸಂದರ್ಭದಲ್ಲಿ ದುರ್ಯೋಧನ ಆ ಒಂದು ರೂಮ್ಗೆ ಎಂಟ್ರಿ ಕೊಡ್ತಾನೆ. ಆಗ ಸ್ವಲ್ಪವೂ ಸಂಶಯ ಪಡದೆ ಮುತ್ತುಗಳನ್ನು ಆರಿಸಿಕೊಡಲೆ ಅಂತ ಕೇಳ್ತಾನೆ. ಇದು ನಿಜವೇ? ಯಾಕೆಂದರೆ ಇದನ್ನು ಸುಮಾರು ಸಲ ನಾನು ನೋಡಿದ್ದೀನಿ ಅನ್ನೋ ಪ್ರಶ್ನೆ ಭೀಮನಗೌಡ ಪೊಲೀಸ್ ಪಾಟೀಲ್ ಅವ್ರದ್ದು. ಇದು ಕನ್ನಡ ಕಾವ್ಯ ಪರಂಪರೆಯಲ್ಲಿ ಬಹಳ ಸ್ಥಾನ ಇರುವಂಥ ಒಂದು ಕಥೆ. ಕಾವ್ಯದಲ್ಲೇ ಬಂದಿದೆ. ಹೌದೌದು, ಪ್ರಾಚೀನ ಕನ್ನಡ ಕಾವ್ಯಗಳಲ್ಲಿ ಬಹಳ ಭಾನುಮತಿಯ ಇದು ಅಂತ ಬಂದಿರೋ ಕಥೆ. ಇದು ಬಹಳ ಪ್ರಸಿದ್ಧವಾದದ್ದು. ದುರ್ಯೋಧನ ಮತ್ತು ಕೃಷ್ಣರ ಮೈತ್ರಿ ಅಷ್ಟು ಚೆನ್ನಾಗಿತ್ತು, ಗೆಳೆತನ ಅಷ್ಟು ಚೆನ್ನಾಗಿತ್ತು, ಅಷ್ಟು ನಂಬಿಕೆ ಒಬ್ಬರ ಮೇಲೆ ಒಬ್ಬರಿಗಿತ್ತು ಅನ್ನೋದನ್ನು ಹೇಳೋದಕ್ಕೆ ಕವಿ ಸೃಷ್ಟಿಸಿರುವಂಥ ಒಂದು ಸನ್ನಿವೇಶ. ಬಹಳ ಚೆನ್ನಾಗಿದೆ ಸನ್ನಿವೇಶ, ಬಹಳ ಚೆನ್ನಾಗಿದೆ, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಅದು ಮೂಲ ಮಹಾಭಾರತದ್ದಲ್ಲ. ಮೂಲ ಮಹಾಭಾರತದಲ್ಲಿ ಅಂತ ಯಾವ ಸಂದರ್ಭಗಳೂ ಬರೋದಿಲ್ಲ. ಅಂದರೆ ಭಾನುಮತಿ ಕರ್ಣ ಇಬ್ಬರ ನಡುವೆ ಅಂತ ಆತ್ಮೀಯತೆ ಇತ್ತು, ಅದು ಹೋಗ್ತಾ ಇದ್ರು ಅಂತ ಯಾವ ಘಟ್ಟವೂ ಇಲ್ಲ. ಇಡೀ ಮೂಲ ಮಹಾಭಾರತದಲ್ಲಿ ಭಾನುಮತಿಯ ಸನ್ನಿವೇಶವೇ ಇಲ್ಲ. ಓಕೆ, ನಾನು ಅದನ್ನೇ ಕೇಳಬೇಕು. ಎಲ್ಲೂ ಭಾನುಮತಿಯ ಸನ್ನಿವೇಶವೇ ಇಲ್ಲ, ಉಲ್ಲೇಖ ಇಲ್ಲ ಅಂತಲ್ಲ, ಅವಳ ಇದರಲ್ಲಿ ನಡೆಯುವ, ಅವಳಿಂದಾಗಿ ನಡೆಯುವ ಘಟನೆ ಅಂತ ಅನ್ನೋದಿಲ್ಲ. ಹಾಗಾಗಿ ಈ ಕಥೆ ಇಲ್ಲ. ಮತ್ತು ಕರ್ಣ ದುರ್ಯೋಧನರ ಮೈತ್ರಿ ಅನ್ನೋದನ್ನು ಬಹಳ ಅದ್ಭುತವಾದ ಗೆಳೆತನ ಅಂತ ಒಂದು ಹೊರಗಡೆ ಆಮೇಲೆ ಚಿತ್ರಣ ಬಂದಿದೆ. ಸರಿ, ಒಳ್ಳೆ ಗೆಳೆತನ ಹೀಗಿರಬೇಕು ಅಂತ ಅನ್ನೋದಕ್ಕೆ ಆ ಎರಡು ಹೆಸರುಗಳನ್ನು ಇಟ್ಟುಕೊಂಡು ಆ ಮೂಲ ಕಥೆಯನ್ನು ಸ್ವಲ್ಪ ಸೇರಿಸಿ ಮಾಡ್ಕೊಂಡಿರೋದು ಬೇರೆ. ಆದರೆ ವಾಸ್ತವವಾಗಿ ಕರ್ಣ ದುರ್ಯೋಧನರದ್ದು ಅಂಥ ಒಳ್ಳೆ ಗೆಳೆತನ ಅಲ್ಲ. ಯಾಕೆ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಕರ್ಣನ ಮೈತ್ರಿ ನಿಜ. ಕರ್ಣ ದುರ್ಯೋಧನನ ತನ್ನ ಗೆಳೆಯ ಅಂತಲೇ ಅಂದ್ಕೊಂಡಿದ್ದಾನೆ, ಆ ತರಹದಲ್ಲೇ ನೋಡ್ತಾ ಇದ್ದಾನೆ. ಒಂದು ಕೃತಜ್ಞತೆಯೂ ಇದೆ ಅವನಿಗೆ ಗೆಳೆಯನ ಬಗ್ಗೆ. ದುರ್ಯೋಧನನಿಗೆ ಕರ್ಣನ ಬಗ್ಗೆ ಗೆಳೆತನ ಅನ್ನೋದು ಹೊರಗಡೆ ಎದ್ದದು, ಅಂದರೆ ಮಿತಿ ಇದೆ ಅದಕ್ಕೆ. ಗೆಳೆತನವೇ ಅಲ್ಲ ಅಂತಲ್ಲ, ಆದರೆ ಅಲ್ಲಿ ಅವನಿಗೆ ಕರ್ಣನನ್ನು ತನ್ನ ಒಂದು ಆಯುಧವಾಗಿ ಬೆಳೆಸಬೇಕು ಅಂತಲೇ ಅವನು ಕರ್ಣನನ್ನು ಬೆಳೆಸ್ಕೊಂಬಂದಿರೋದು. ಅವನಿಗೆ ಗುರುಕುಲಕ್ಕೆ ಬಂದಾಗಲೇ ಗೊತ್ತಾಯಿತು, ಕರ್ಣನಿಗೆ ಅರ್ಜುನನ ಮೇಲೆ ಒಂದು ಅಸೂಯೆ ಹುಟ್ಟುಕೊಂಡಿದ್ದು ಗೊತ್ತಾದ ಕೂಡಲೇ ಅವನನ್ನು ತನ್ನ ಪಕ್ಷಕ್ಕೆ ಸೇರಿಕೊಂಡಿದ್ದಾನೆ. ಅದರ ಅರ್ಥ ಏನು ಅಂದರೆ, ಪಾಂಡವರ ವಿರುದ್ಧವಾಗಿ ತನ್ನ ಬತ್ತಳಿಕೆಯಲ್ಲಿರುವ ಒಂದು ಬಾಣ ಕರ್ಣ ದುರ್ಯೋಧನನಿಗೆ. ಹಾಗಾಗಿ ಅವರಿಬ್ಬರ ಮೂಲ ಮಹಾಭಾರತದಂತೆ ಅವರಿಬ್ಬರದ್ದು ಒಂದು ಅದ್ಭುತ ಮೈತ್ರಿ ಅಲ್ಲ. ಕರ್ಣನಿಗೂ ಗೆಳೆತನಕ್ಕಿಂತ ಮೀರಿದ್ದು ಕೃತಜ್ಞತೆಯಲ್ಲಿ. ತನಗೆ ಅಂಗರಾಜ್ಯದ ಇದು ಕೊಟ್ಟ, ಅವಮಾನ ಆಗ್ತಾ ಇದ್ದಾಗ ಅವನು ಕೃತಜ್ಞತೆಯಲ್ಲಿ ಕರ್ಣ ನೋಡ್ತಾ ಇದ್ದಾನೆ. ದುರ್ಯೋಧನ ಅವನನ್ನು ತನ್ನ ಒಂದು ಉಪಕರಣವಾಗಿ ನೋಡ್ತಾ ಇದ್ದಾನೆ.
ಸರಿ, ಈ ಭಾನುಮತಿಯ ಹಿನ್ನೆಲೆ ಯಾವ ದೇಶದವಳು ಅಂತ ಏನಾದರೂ ಬಂದಿದೆ? ಏನು ಕಾಣಿಸಲ್ಲ. ಏನು ಕಾಣಿಸಲ್ಲ. ಓಕೆ. ಮತ್ತು ದುರ್ಯೋಧನ ಸತ್ತಾಗ ಆಕೆ ಬರುವಂಥದ್ದು ಅದೆಲ್ಲ ಮುಂದೆ ಬರುತ್ತೆ, ಆ ಉಲ್ಲೇಖಗಳು ಬರುತ್ತೆ. ಕೌರವ ಸ್ತ್ರೀಯರು ಅದು ಮುಂದೆ ಕಥೆ ಬರುತ್ತೆ. ಸೊ ಮಹಾಭಾರತದ ಪ್ರಶ್ನೋತ್ತರ ಸಂಚಿಕೆಯಲ್ಲಿ ಇನ್ನೊಂದು ಪ್ರಶ್ನೆ. ಇದು ಪ್ರಶ್ನೆ ಕೇಳಿರುವಂಥವರು ವೇಂಬಾರ್ ಮುರಳೀಧರ್ ಅಂತ. ಗೌರವಾನ್ವಿತ ಸಂಪಾ ಸರ್ ಮತ್ತು ಗೌರಿ ಶಕ್ಕಿ ಅವರಿಗೆ ಪ್ರಣಾಮಗಳು. ನನ್ನದೊಂದು ಪ್ರಶ್ನೆ, ಅಶ್ವತ್ಥಾಮನು ಸಂಸಾರಿಯಾಗಿದ್ದಾನೆ ಇಲ್ಲ ಬ್ರಹ್ಮಚಾರಿಯಾಗಿದ್ದಾನೆ? ಅವನ ಮಡದಿ ಅಥವಾ ಮಕ್ಕಳ ಬಗ್ಗೆ ಎಲ್ಲೂ ಕೇಳಿಲ್ಲ. ಮೋರೋವರ್, ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಬೇಕಾದ್ರೆ ಬ್ರಹ್ಮಚರ್ಯ ಪಾಲಿಸಬೇಕು ಅನ್ನೋ ಒಂದು ನಿಯಮದ ಬಗ್ಗೆ ನಾನು ಕೇಳಿದ್ದೇನೆ. ಸ್ವಲ್ಪ ಈ ಅನುಮಾನವನ್ನು ಬಗೆಹರಿಸಿ. ಮಹಾಭಾರತದಲ್ಲೇ ಅಶ್ವತ್ಥಾಮನ ಸಂಸಾರದ ಬಗ್ಗೆ ಉಲ್ಲೇಖ ಸಿಕ್ಕಿಲ್ಲ. ಹೆಂಡತಿ ಮಕ್ಕಳು ಅದ್ಯಾವುದ್ರ ಬಗ್ಗೆನೂ ಏನೂ ಕಾಣಿಸೋದಿಲ್ಲ. ಉಳಿದಂತೆ ಅವರು ಕೇಳ್ತಾ ಇರೋ ಪ್ರಶ್ನೆ ಏನಿದೆ, ಬ್ರಹ್ಮಾಸ್ತ್ರ ಉಪಸಂಹಾರಕ್ಕೆ ಬ್ರಹ್ಮಚರ್ಯ ಅಂತ. ಬ್ರಹ್ಮಚರ್ಯ ಅಂತ ಇಲ್ಲ, ಇಂದ್ರಿಯ ಸಂಯಮ ಅಂತ ಬಂದಿದೆ. ಇಂದ್ರಿಯ ಸಂಯಮ ಅಂತ ಅಂದಾಗ ಅಂದರೆ ಬ್ರಹ್ಮಚರ್ಯವೂ ಇಂದ್ರಿಯ ಸಂಯಮದಲ್ಲಿ ಒಂದು. ಆದರೆ ಇಂದ್ರಿಯ ಸಂಯಮ ಅನ್ನೋದನ್ನು ಆ ಅರ್ಥದಲ್ಲಲ್ಲ ಬಳಸ್ತಾ ಇರೋದು. ಈಗ ಇಂದ್ರಿಯ ಸಂಯಮ ಅಂದರೆ ಯಾವುದೇ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಬಾರದು ಅಂತಲ್ಲ. ಈ ಇಂದ್ರಿಯಗಳು ಅಂದರೆ 10 ಇಂದ್ರಿಯಗಳಿವೆ, ಅಥವಾ ಮನಸ್ಸನ್ನು ಸೇರಿದ್ರೆ 11. ಈಗ 5 ಜ್ಞಾನೇಂದ್ರಿಯಗಳಿವೆ, ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ. ಕರ್ಮೇಂದ್ರಿಯಗಳಿವೆ, ಕೈ, ಕಾಲು. ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು. ಮನಸ್ಸನ್ನು ಇಂದ್ರಿಯ ಅಂತ ಕರೀತಾರೆ. ಇವುಗಳೆಲ್ಲದಕ್ಕೂ ಅವಕ್ಕೊಂದು ಆಕಾಂಕ್ಷೆಗಳಿವೆ. ಕಣ್ಣಿಗೆ ನೋಡುವ ಆಕಾಂಕ್ಷೆ, ಕಿವಿಗೆ ಕೇಳುವ ಆಕಾಂಕ್ಷೆ. ಇವುಗಳನ್ನೆಲ್ಲ ಸಂಪೂರ್ಣವಾಗಿ ತ್ಯಾಗ ಮಾಡೋದನ್ನಲ್ಲ ಇಂದ್ರಿಯ ಸಂಯಮ ಅಂತ ಕರೆಯೋದು. ಸಂಯಮ ಅನ್ನೋ ಶಬ್ದ ಇದೆಯಲ್ಲ, ಕಂಟ್ರೋಲ್ ಅಷ್ಟೇ. ಅದರ ಅರ್ಥ ಅದನ್ನು ಎಲ್ಲಿ ಒಪ್ಪಿತವಾದ ವಿಧಾನದಲ್ಲಿ ಅನ್ನೋದಕ್ಕೆಲ್ಲ ಒಪ್ಪಿಗೆ ಇರುತ್ತೆ ಅಂತ. ಈಗ ಈ ಪತಿ ಪತ್ನಿಯರ ಸಮಾಗಮವನ್ನು ತಪ್ಪು ಅಂತ ಯಾವ ಕಾಲದ ಯಾವ ಜಗತ್ತಿನ ಯಾವ ದೇಶವೂ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದನ್ನು ಯಾರೂ ಕೂಡ ಇಂದ್ರಿಯ ಸಂಯಮ ಅಲ್ಲದ್ದು ಅಂತ ಹೇಳೋಲ್ಲ. ಕರೆಕ್ಟ್. ಆ ವಿಷಯದಿಂದ ಹಿಡಿದು ಊಟ ಮಾಡಬೇಕು, ರುಚಿಯಾದದ್ದನ್ನು ಊಟ ಮಾಡು ಅನ್ನೋದನ್ನು ಈಗ ನಾಲಿಗೆಯ ಚಟ ಅಂತ ಕರೆಯೋಲ್ಲ. ಚಟ ಆಗ್ಬೋದು ಮಿತಿ ಮೀರಿದರೆ ಅಲ್ವಾ. ಹಸಿವಾದಾಗ ಊಟ ಮಾಡ್ತೀವಿ, ಏನೋ ಒಂದು ಮಟ್ಟಿನ ರುಚಿ ತೀರಿಸ್ಕೋತೀವಿ ಅನ್ನೋದು ಸರಿ. ಆದರೆ ತಿನ್ನೋದೊಂದೇ ಕಾಯಕ ಅಂತ ಮಾಡ್ಕೊಂಡಾಗಲ್ವ ನಾವು ಅದನ್ನು ಹೇಳೋದು. ಕರೆಕ್ಟ್. ಹಾಗೆ ಎಲ್ಲೋದು. ಈಗ ಏನೋ ಚೆನ್ನಾಗಿರೋ ಸಂಗೀತವೋ ನಮಗಿಷ್ಟವಾದ ಏನೋ ಕೇಳ್ತೀವಿ ಅಂತಂದಾಗ ತಪ್ಪು ಅಂತ ಹೇಳಲ್ಲ. 24 ಗಂಟೆ ಕಿವಿಗೆ ಹಾಕ್ಕೊಂಡು ಕೇಳ್ತಾ ಇದ್ದರೆ ಅದು ಅದರ ಮಿತಿಮೀರಿದ ಇದಾಗತ್ತಲ್ಲ. ಹಾಗಾಗಿ ಇಂದ್ರಿಯ ಸಂಯಮ ಅಂತ ಅನ್ನೋದು ಹಾಗೆ ಶಾಸ್ತ್ರೀಯವಾದ ವ್ಯವಸ್ಥಿತವಾದ ಒಪ್ಪಿದ ಕ್ರಮಗಳಲ್ಲಿ ಒಳ್ಳೆಯ ಆಸೆಗಳನ್ನು ಈಡೇರಿಸಿಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಅದಲ್ಲದೇ ಇದ್ದಾಗ ಅಂತಲೇ ಸಂಯಮದ ಮಾತು ಬರೋದು ಅಂತ ಒಂದು. ಎರಡನೇದು, ಅದು ಹಿಡಿತ ಇದೆಯಾ ಇಲ್ವಾ ಅಂತ. ಆಸೆ ಬಂದಾಗಲೆಲ್ಲ ಈಡೇರಿಸ್ಕೊಳ್ಬೇಕು ಅಂತ ಹೋಗ್ತೀಯ, ಆದರೆ ಆಸೆಗಳನ್ನು ಇದಲ್ಲ, ಇದು ಒಳ್ಳೆ ಆಸೆ ಅಲ್ಲ, ಇದು ಬೇಡ ಅಂತ ಅಂದ್ಕೋತೀವ. ಈ ಸಮಯ ಸರಿಯಲ್ಲ, ಈ ಸಮಯಕ್ಕೆ ಸರಿಯಲ್ಲ. ಅಥವಾ ಇವಾಗ ಯಾವುದೋ ಒಂದು ಚೆನ್ನಾಗಿರೋ ಒಂದು ಮನೆ ಕಾಣಿಸುತ್ತೆ, ಒಂದು ಒಳ್ಳೆ ಕಾರ್ ಕಾಣಿಸುತ್ತೆ. ಕಾರ್ ನೋಡಿದಾಗ ಈ ಕಾರ್ನ ತಗೋಬೇಕು ಅಂತ ಆಸೆ ಹುಟ್ಟಿದಾಗ ಅದಕ್ಕೆ ಎಷ್ಟೋ ದುಡ್ಡಿದೆ, ಅದನ್ನು ಸಂಗ್ರಹ ಮಾಡಿಕೊಂಡು ಸಂಪಾದನೆ ಮಾಡಿಕೊಂಡು ಇನ್ನೇನೋ ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಕಾರ್ ತಗೊಂಡ್ರೆ ಅದು ಸರಿಯಾದ ದಾರಿ. ಅದನ್ನು ಈಗ ಎಗರಿಸ್ತೀನಿ ಅಂತ ಹೊರಟ್ರೆ ಲಪ್ಟಾಯಿಸ್ತೀನಿ ಅಂತ ತಲೆ ಹೊಡೆದು ನಾನು ತಗೊಂಡೋಗ್ತೀನಿ. ಈಗ ನಿನಗೆ ಆಸೆಯ ಮೇಲೆ ಕಂಟ್ರೋಲ್ ಇಲ್ಲ ಅಂತ ಆಯಿತು. ಅಂದರೆ ಆಸೆ ಹುಟ್ಟಿದ ಕೂಡಲೇ ಆಗಿಬಿಡಬೇಕು ಅಂತಂದರೆ ಸಂಯಮ ಇಲ್ಲ ಅಂತ ಆಯಿತು. ಹೀಗೆ ಇಂದ್ರಿಯ ಸಂಯಮ ಅನ್ನೋದಕ್ಕೆ ವ್ಯಾಪಕವಾದ ಅರ್ಥ ಇದೆ. ಅಲ್ಲೂ ಕೂಡ ಅರ್ಜುನ ಮತ್ತು ಅಶ್ವತ್ಥಾಮರಲ್ಲಿ ಅರ್ಜುನನಿಗೆ ಇಂದ್ರಿಯ ಸಂಯಮ ಇತ್ತು, ಅಶ್ವತ್ಥಾಮನಿಗೆ ಇಲ್ಲ ಅಂತ ಹೇಳುವಾಗ, ಹಾಗಿದ್ರೆ ಅರ್ಜುನ ಸುಖೋಪಭೋಗಗಳನ್ನು ಅನುಭವಿಸ್ಲೇ ಇಲ್ವಾ? ಅವನು ಒಳ್ಳೆ ಊಟ ತಿಂದಿಲ್ವಾ? ಅವನೇನು ಒಳ್ಳೆ ಸಂಗೀತ ಕೇಳಿಲ್ವಾ? ಅವನು ಹರಟೆ ಹೊಡೆದಿಲ್ವಾ? ಅವನು ಜೋಕಟ್ಟು ಮಾಡಿಲ್ವಾ? ಅವನಿಗೇನು ಸಂಸಾರ ಇಲ್ವಾ? ಹೆಂಡತಿ ಇಲ್ವಾ? ಮಕ್ಕಳಿಲ್ವಾ? 2-3 ಸಂಸಾರಗಳನ್ನ ನಾವು ಕೇಳ್ತಾನೆ. ಹಾಗಾಗಿ ಅದೇ ಹೇಳುತ್ತೆ ಅಲ್ಲಿ ಇಂದ್ರಿಯ ಸಂಯಮದ ವ್ಯಾಖ್ಯಾನ ಬೇರೆ ಇದೆ ಅಂತ. ಆಮೇಲೆ ಇನ್ನೊಂದು ಇದರಲ್ಲಿ ಈ ಒಂದು ಬ್ರಹ್ಮಾಸ್ತ್ರ ಪ್ರಯೋಗ ಬಂದಿರೋದ್ರಿಂದ ಇನ್ನೂ ಇದು ಇಂಪಾರ್ಟೆಂಟ್ ಆಗುತ್ತೆ. ಹೌದು 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 ಹೌದು. ಒಂದು ತುಂಬಾ ದೊಡ್ಡ ಅಸ್ತ್ರ ನಿಮ್ಮಲ್ಲಿದೆ ಅಂದಾಗ ನಿಮ್ಮಲ್ಲಿ ಇಂದ್ರಿಯ ಸಂಯಮ ಇರೋದು ಬಹಳ ಮುಖ್ಯ, ತುಂಬಾ ಮುಖ್ಯ ಆಗುತ್ತೆ. ಮನಸ್ಸಿನ ಕಂಟ್ರೋಲ್ ಅನ್ನೋದು ತುಂಬಾ ಸರಿಯಾದ ಶಬ್ದ ಅದಕ್ಕೆ. ಎಸ್. ಇಲ್ಲಿ ಪ್ರಶ್ನೆ ಒಂದಿದೆ, ಶೋಭಾ KS ಅಂತ. ಸಂಪಸರ್ ಅಕ್ಕಿ ಸರ್ಗೆ ನಮಸ್ತೆ. ನಮಸ್ತೆ ನಿಮಗೂ ಸರ್. ಕರ್ಣ ಕುಂತಿ ಪುತ್ರ ಅನ್ನೋದು ಸಂಜಯನಿಗೆ ಮುಂಚೆನೆ ಗೊತ್ತಿತ್ತ? ಯಾಕೆ ಈ ಪ್ರಶ್ನೆ ಅಂದರೆ, ಕುಂತಿಗೆ ಕೊಟ್ಟ ಮಾತನ್ನ ನೆನಪಿಸಿಕೊಂಡು ನಕುಲನನ್ನ ಕರ್ಣ ಸಾಯಿಸದೆ ಬಿಟ್ಟ ಅಂತ ನೀವು ಹೇಳಿದ್ರಿ. ಈ ಕಥೆ ಹೇಳಿದ್ಯಾರು? ಸಂಜಯನ ವ್ಯಾಸರ. ಮಹಾಭಾರತದಲ್ಲಿ ಹೇಳ್ತಾ ಇರೋದಂತೂ ಸಂಜಯ ಅಲ್ವಾ? ಸೊ ಹೀಗಾಗಿ ಸಂಜಯ್ ಹೇಳಿದ್ರೆ ಸಂಜಯನಿಗೆ ಗೊತ್ತಿರಬೇಕಲ್ವಾ ಅದು ಅನ್ನೋದು ಪ್ರಶ್ನೆ ಅಂತ ನನಗನ್ಸುತ್ತೆ. ಹೌದು, ಇದು ಅಂದರೆ ಪ್ರಶ್ನೆ ತುಂಬ ಚೆನ್ನಾಗಿರೋದು, ತುಂಬ ಸೂಕ್ಷ್ಮವಾದ ಪ್ರಶ್ನೆ.
ನಾನು ಇತ್ತೀಚೆಗೆ ಯಾರ ಹತ್ರನೋ ಮಾತಾಡ್ತಾ ಹೇಳ್ತಾ ಇದ್ದೆ, ಮಹಾಭಾರತದ ಬಗ್ಗೆ ನೂರಾರು ವರ್ಷದಿಂದ ಅಥವಾ ಸಾವಿರಾರು ವರ್ಷದಿಂದ ಸಾವಿರಾರು ಪ್ರಶ್ನೆಗಳು ಹುಟ್ಕೊಂಡಿವೆ. ನನಗೆ ಈಗ ಈ ಮಹಾಭಾರತದ ಮೇಲೆ ಇವ್ರುಗಳ ಪ್ರಶ್ನೆ ಕೇಳ್ತಾ ಇದ್ದಾರಲ್ಲ, ಇದು ಆ ಪ್ರಶ್ನೆಗಳಿಗಿಂತ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಅಂದರೆ ಇವರೆಲ್ಲ ಹೇಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂದರೆ, ಮಹಾಭಾರತದ ಆಳಕ್ಕೆ ಇಳಿತಾ ಇದ್ದಾರೆ. ಅಂದರೆ ಪೂರ್ಣ ಕೇಳಿಕೊಂಡು ತುಂಬ ಸೂಕ್ಷ್ಮದ ವಿಷಯವನ್ನು ಇವರು ಎತ್ತುತ್ತಾ ಇದ್ದಾರೆ. ತುಂಬ ಜನರಲ್ಲಾಗಿ ಯುಧಿಷ್ಠಿರ ಅಶ್ವತ್ಥಾಮಾತಃ ಕುಂಜರ ಅಂತ ಹೇಳಿತ್ತಪ್ಪ ಸರಿಯಾ, ಇಂಥದ್ದೇ ಪ್ರಶ್ನೆಗಳು ಹೊರಗಡೆ ಇದ್ದಿದ್ದು. ಆದರೆ ಇವ್ರುಗಳೆಲ್ಲ ಕೇಳ್ತಾ ಇರೋ ಪ್ರಶ್ನೆಗಳು ತುಂಬ ಸೂಕ್ಷ್ಮ ಪ್ರಶ್ನೆಗಳು. ಹಾಗಾಗಿ ಈ ಪ್ರಶ್ನೆಗಳಿಗಾಗಿ ಅವರನ್ನು ಅಭಿನಂದಿಸಲೇಬೇಕು. ಇದು ಬಹಳ ಪ್ರಾಕ್ಟಿಕಲ್ ಪ್ರಶ್ನೆ ಕೂಡ. ಇಲ್ಲದೇ ಇದ್ರೆ ಈ ಮಹಾಭಾರತ ಒಟ್ಟು ಕತೆ ಅಂತ ಆಗತ್ತೆ. ಈಗ ಸಂಜಯ ಹೇಳ್ತಾ ಇದ್ದಾನೆ ಅದನ್ನು, ಕರ್ಣ ಹಾಗೆ ಹೇಳ್ದ ಅಂತ. ಇಲ್ಲಿರೋದೇನು, ಸಂಜಯನಿಗೊಂದು ದಿವ್ಯದೃಷ್ಟಿ ಕೊಟ್ಟಿದ್ದಾರೆ ವ್ಯಾಸರು. ಆ ದಿವ್ಯದೃಷ್ಟಿಯಲ್ಲಿ ಮನಸ್ಸಿನೊಳಗಿನ ಆಲೋಚನೆಯೂ ಗೊತ್ತಾಗತ್ತೆ ಅಂತ, ದಿವ್ಯದೃಷ್ಟಿಯಲ್ಲಿ. ಹಾಗಾಗಿ ಆ ಹೊತ್ತಿನಲ್ಲಿ ಅವ್ರು ಏನೇನು ಯೋಚನೆ ಮಾಡ್ತಾ ಇದ್ರು ಅದೆಲ್ಲ ಗೊತ್ತಾಗತ್ತೆ ಅವನಿಗೆ, ಸಂಜಯನಿಗೆ. ಮತ್ತು ಹಳೇದು ಗೊತ್ತಾಗತ್ತೆ ಅವನಿಗೆ. ಆ ದಿವ್ಯ ದೃಷ್ಟಿಗೆ ಆ ಶಕ್ತಿ ಇದೆ. ಅದರಿಂದಾಗಿ ಅವನಿಗೆ ಅದು ಗೊತ್ತಾಗ್ತಾ ಇತ್ತು. ಮತ್ತು ಈ ಪ್ರಕರಣ ಅಂದರೆ ಕರ್ಣ ಹೇಳ್ತಾ ಇದ್ದಾನೆ ಅದನ್ನು, ಕುಂತಿಗೆ ಮಾತು ಕೊಟ್ಟಿದ್ದಕ್ಕೆ ನಾನು ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಅನ್ನೋದೊಂದಿದೆ. ಅಷ್ಟನ್ನೇ ಒಂದು ಧೃತರಾಷ್ಟ್ರನಿಗೆ ಹೇಳ್ಬೋದು, ಆದರೆ ಅಷ್ಟನ್ನೇ ಹೇಳ್ತಾ ಇಲ್ಲ. ಅವನಿಗೆ ಆ ಕಥೆ ಗೊತ್ತಿದೆ. ಯಾಕೆ ಅಂದರೆ ದಿವ್ಯದೃಷ್ಟಿ ಎಂದಾಗಿ ಹಳೆಯ ಕಥೆಗಳೆಲ್ಲವೂ ಅವನಿಗೆ ಗೊತ್ತಿದೆ. ಹಾಗಾಗಿ ಅವನು ಹೇಳ್ತಾ ಇದ್ದಾನೆ. ಹಿಂದೆ ಒಂದು ಮಾತು ನಾನು ಉಲ್ಲೇಖಿಸಿದ್ದೆ, ತುಂಬ ಹಿಂದೆ ಇದೆ, 500ನೇ ಸಂಚಿಕೆಯಲ್ಲಿ ಕೂತು ಮಾತಾಡ್ತಾ ಇದ್ದೀವಿ. ಬಹಳ ಆರಂಭದಲ್ಲಿ ಅಹಂ ವೇದ್ನಿ ಶುಕೋ ವೇತ್ತಿ ಸಂಜಯೋ ವೇತ್ತಿವಾನವ ಅಂತ ವ್ಯಾಸರು ಹೇಳಿದರು ಅಂತ. ಅಂದರೆ ಇಡೀ ಮಹಾಭಾರತ ನನಗೆ ಗೊತ್ತಿದೆ, ಪೂರ್ಣ ಗೊತ್ತಿದೆ, ಶುಕನಿಗೆ ಗೊತ್ತಿದೆ, ಸಂಜಯನಿಗೆ ಪೂರ್ಣ ಗೊತ್ತಿದೆಯೋ ಇಲ್ವೋ ಅಂತ ವ್ಯಾಸರ ಆಡಿದರು ಅಂತ. ನೀವು ಅವಾಗ ಕೇಳಿದರೆ ಸಂಜಯನಿಗೆ ಗೊತ್ತಿದೆಯೋ ಇಲ್ವೋ ಅನ್ನೋ ಪ್ರಶ್ನೆ ಯಾಕೆ ಬರ್ತಾ ಇದೆ ಅಂತ ನೀವು ಅವಾಗ ಕೇಳಿದ್ರಿ. ನಾನು ಮುಂದೆ ಉತ್ತರ ಸಿಗತ್ತೆ ಅಂತ ಹೇಳಿದೆ, ಪ್ರಾಯಶಃ ಮೊದಲು 10-15 ಸಂಚಿಕೆಯ ಸಂದರ್ಭದಲ್ಲಿ. ಯಾಕೆ ಅಂದರೆ ಸಂಜಯನಿಗೆ ದಿವ್ಯದೃಷ್ಟಿ ಬಂದಿದ್ದು ಮುಂದೆ, ಆದರೆ ದಿವ್ಯದೃಷ್ಟಿ ಬಂದಾಗಲೂ ಸಂಪೂರ್ಣ ಗೊತ್ತಾಗಿದೆಯೋ ಇಲ್ವೋ ಅಂತ ವ್ಯಾಸರಿಗೊಂದು ಅನುಮಾನ ಇದೆ. ಆದರೆ ಅನುಮಾನ ಇದೆ ಅಂದರೆ ಹೇಳುವಾಗ ನನಗೆ ಪೂರ್ಣ ಗೊತ್ತು, ಶುಕನಿಗೆ ಪೂರ್ಣ ಗೊತ್ತು, ಸಂಜಯನಿಗೆ ಗೊತ್ತಿದೆಯೋ ಇಲ್ವೋ ಅಂದರೆ ಸಂಜಯನಿಗೆ 80-90% ಗೊತ್ತಿದೆ ಅಂತ. ಅದನ್ನು ವ್ಯಾಸರ ಹೇಳ್ತಾ ಇದ್ದಾರೆ ಅಂದರೆ ಅರ್ಥ ಏನು, ಇವಿಷ್ಟು ವಿಷಯಗಳು ಅವನಿಗೆ ಗೊತ್ತಾಗ್ತಾ ಇತ್ತು ಅಂತ. ಮಂಜುನಾಥ್ ದೇವಾಡಿಗನವ್ರು ಕೇಳಿದ ಒಂದು ಪ್ರಶ್ನೆ ಸರ್, ಇದು ಧರ್ಮಯುದ್ಧ ಅಂತ ನೀವು ಹೇಳ್ತೀರಿ, ಆದರೆ ಇಲ್ಲಿ ಆನೆ, ಕುದುರೆ, ಕೆಲವು ಪ್ರಾಣಿಗಳು ಸತ್ತಿದ್ವಲ್ಲ, ಅವು ಏನು ತಪ್ಪು ಮಾಡಿದ್ದು? ಇಲ್ಲಿ ಈ ಕರ್ಮ ಸಿದ್ಧಾಂತ ಇದೆಯಲ್ಲ, ಅದರ ಮೇಲೆ ಹೋಗಬೇಕಾಗತ್ತೆ ಈ ಪ್ರಶ್ನೆ ಇರುವಂಥದ್ದು. ಏನಂದರೆ ಯಾರು ತಪ್ಪು ಮಾಡಿದ್ರು, ಯಾರು ತಪ್ಪು ಮಾಡಿಲ್ಲ ಅಂತ ಅನ್ನೋದು ನಮಗೆ ಕೆಲವು ಸನ್ನಿವೇಶಗಳನ್ನು ನೋಡಿದಾಗ ಮಹಾಭಾರತದಲ್ಲಿ ಗೊತ್ತಾಗಿದೆ. ಅಂದರೆ ಇವನು ಈ ತಪ್ಪು ಮಾಡಿದ್ದ, ಅದಕ್ಕಾಗೆ ಹೋದ ಅಂತ ಗೊತ್ತಾಗತ್ತೆ. ಎಲ್ಲರದ್ದು ಗೊತ್ತಾಗಿಲ್ಲ, ಆನೆ ಕುದುರೆ ಮಾತ್ರ ಅಲ್ಲ, ಅಷ್ಟಾರು ಸೈನಿಕರು ಹೋದ್ರಲ್ಲ, ಅಷ್ಟು ಮಾತ್ರ ಅಲ್ಲ, ಅವರ ಬೆಂಬಲಕ್ಕಾಗಿ ಬಂದ ರಾಜರುಗಳು, ಇವರ ಬೆಂಬಲಕ್ಕಾಗಿ ಬಂದ ರಾಜರುಗಳು, ಆಚೆ ಕಡೆಗೆ ಮಾತ್ರ ಅಲ್ಲ, ಪಾಂಡವರ ಕಡೆಗೂ ಬಂದವರು ಹೋದ್ರಲ್ಲ ಅಂತ ಬಂದಾಗ ಇವೆಲ್ಲವೂ ಕೂಡ ಕರ್ಮ ಸಿದ್ಧಾಂತದ ಪ್ರಕಾರ ಅಲ್ಲಿ ಅವರು ಹಾಗೆ ಸಾಯಬೇಕಾಗಿರುವಂಥದ್ದನ್ನು ಅವರವರ ಬದುಕಿನಲ್ಲಿ ಅವ್ರು ಮಾಡ್ಕೊಂಡೇ ಇರ್ತಾರೆ ಅಂತಲೇ ಅರ್ಥ. ಅವರು ಯುದ್ಧದಲ್ಲಿ ಬಂದು ಹೀಗೆ ಸಾಯಬೇಕು ಅಂತ ಅನ್ನೋದಿದೆಯಲ್ಲ, ಅಂಥದ್ದೊಂದು ಘಟನೆ ಅವರ ಬದುಕಿನಲ್ಲಿ ನಡೆದೇ ಇರುತ್ತೆ ಅಂತ. ಹಾಗೆ ನಡೆದೇ ಈ ಸಾವು ಆಗಿರೋದಿಲ್ಲ ಅಲ್ಲಿ. ಆದರೆ ಅದು ಯಾವುದು ಘಟನೆ ಎಲ್ಲಿದೆ ಅಂದರೆ ಅದನ್ನೆಲ್ಲ ಮಹಾಭಾರತ ಹೇಳೋಲ್ಲ. ಅಂದರೆ ಪ್ರತಿ ವ್ಯಕ್ತಿ ಅವನೇನೇನು ಮಾಡ್ದ, ಅವನ ಹಿಂದಿನ ಜನ್ಮದಲ್ಲಿ ಏನು ಮಾಡ್ದ, ಆ ಜನ್ಮದಲ್ಲಿ ಏನು ಮಾಡ್ದ, ಅವನದೇನು ತಪ್ಪಿತ್ತು, ಅವನದೇನು ಸರಿ ಇತ್ತು ಅನ್ನೋ ಅಷ್ಟನ್ನು ಹೇಳಿ ಮುಗಿಯಲಾರದ ಕಥೆ ಅದು. ಮಹಾಭಾರತ ಅದನ್ನು ಹೇಳೋದಕ್ಕೆ ಹೊರಟಿಲ್ಲದೆ ಇರೋದ್ರಿಂದ ಮತ್ತು ಹೇಳಿ ಮುಗಿಯಲ್ವಲ್ಲ ಎಲ್ಲರ ಕಥೆಯನ್ನು, ಹಾಗಾಗಿ ಅದನ್ನು ಹೇಳ್ತಾ ಇಲ್ಲ. ಆದರೆ ಅಲ್ಲಿ ಬಂದು ನಡೆದಿದೆ ಅಂದರೆ ಹಾಗೆ ನಡೆಯೋದಕ್ಕೆ ಬೇಕಾದ ಏನೋ ಒಂದನ್ನು ಅವ್ರು ಮಾಡ್ಕೊಂಡಿದ್ದಾರೆ ಅಂತಲೇ ಅರ್ಥ. ಅಲ್ಲಿ ಎರಡೂ ಕೂಡ ಈಗ ಧರ್ಮಯುದ್ಧಕ್ಕೆ ಬಂದು ಸತ್ತಿದ್ದು ಅಂದರೆ ಇವರೆಲ್ಲ ಪಾಪಿಗಳು ಅಂತಲೇ ಏಕಪಕ್ಷೀಯ ತೀರ್ಮಾನವೂ ಅಲ್ಲ. ಯುದ್ಧದಲ್ಲಿ ಸತ್ತವರಿಗೆ ಸ್ವರ್ಗ ಸಿಗತ್ತೆ ಅನ್ನೋ ಅಂಶ ಕೂಡ ಇದೆ ಅಲ್ಲಿ. ಯುದ್ಧದಲ್ಲಿ ಸತ್ತವರಿಗೆ ಸ್ವರ್ಗ ಸಿಗತ್ತೆ ಅನ್ನುವ ಅಂಶ ಕೂಡ ಇದೆ ಅಂತ. ಹಾಗಾಗಿ ಅದರಲ್ಲಿ ಎಷ್ಟೋ ಜನ ಪುಣ್ಯವಂತರೇ ಆಗಿದ್ದಿರಬಹುದು. ಸತ್ತವರೆಲ್ಲ ದುಷ್ಟರು, ಸತ್ತವರೆಲ್ಲ ಪಾಪಿಗಳು ಅಂತ ಅರ್ಥ ಅಲ್ಲ ಅಂತ. ಯಾಕೆಂದರೆ ಈಗ ದೃಷ್ಟದ್ಯುಮ್ನ ಮುಂದೆ ಬರುತ್ತೆ ಯಾಕತ್ತೆ, ಅಶ್ವತ್ಥಾಮ ದೃಷ್ಟದ್ಯುಮ್ನನ್ನು ಕೊಲ್ಲುವ ಹೊತ್ತಿನಲ್ಲಿ ಆಯುಧದಿಂದ ಕೊಲ್ಲು ಅಂತ ಕೇಳ್ಕೊಳ್ತಾನೆ ದೃಷ್ಟದ್ಯುಮ್ನ. ಆಯುಧದಿಂದ ಕೊಂದರೆ ನನಗೆ ಸ್ವರ್ಗ ಸಿಗತ್ತೆ, ಉನ್ನತ ಲೋಕ ಸಿಗತ್ತೆ ಅಂತ. ಅಂದರೆ ಅಶ್ವತ್ಥಾಮ ಕೊಲ್ಲಲ್ಲ, ಇದರಿಂದ ಮೊಣಕಾಲಿಂದ ಜಜ್ಜಿ ಕೊಲ್ತಾನೆ ಅವನನ್ನು. ಯಾಕೆಂದ್ರೆ ನಿಂಗೆ ಒಳ್ಳೆಯ ಲೋಕ ಸಿಗಬಾರದು ಅಂತ. ಅದರ ಅರ್ಥ ಏನು, ಆಯುಧಗಳಿಂದ ಒಂದು ಧರ್ಮಯುದ್ಧ ನಡೀತಾ ಇರುವಾಗ ಸತ್ತರೆ ಒಳ್ಳೆ ಲೋಕ ಸಿಗತ್ತೆ ಅನ್ನುವ ಅಂಶ ಇದೆ ಅಂತ. ಹಾಗಾಗಿ ಎರಡೂ ಅಂಶಗಳಿವೆ. ಹಲವರು ಪಾಪದ ಕಾರಣಕ್ಕಾಗಿ ಮೊದಲೇ ಸತ್ತಿರ್ತಾರೆ. ಮೊದಲೇ ಅಂದರೆ
ಇನ್ನೂ ಬದುಕು ಮಾಡಬೇಕಾದದಕ್ಕಿಂತ ಮೊದಲೇ ಸತ್ರು ಅಂತಂದಾಗ ಪಾಪ ಅಲ್ಲಿ ಇತ್ತು ಅಂತ ಅರ್ಥ. ಉಳಿದವರು ಆ ಪುಣ್ಯವನ್ನು ಪಡ್ಕೊಂಡು ಕೂಡ ಅಲ್ಲಿ ಬಂದು ಸತ್ತಿರ್ಬೋದು ಅಂತಲೇ ಹೇಳಬೇಕಾಗತ್ತೆ ಅದಕ್ಕೆ. ಆಮೇಲೆ ಇಲ್ಲಾಂದ್ರೆ ಇದು ಡೈರೆಕ್ಟ್ ನೋವು ಸಾವು ನೋವು ಅನುಭವಿಸಿದವರು, ಇಂಡೈರೆಕ್ಟ್ ಆಗಿ ಅನುಭವಿಸಿದವರು ಇದ್ದಾರೆ, ಬೇರೆ ಮನೆಗಳಲ್ಲಿ ಇದಾರಲ್ಲ. ಈಗ ಯಾರ್ದೋ ಮಗ ಸತ್ತ, ಯಾರ್ದೋ ಗಂಡ ಸತ್ತ, ಯಾರ್ದೋ ತಂದೆ ಸತ್ತ ಅಂದಾಗ ಅವರು ನೋವು ಅನುಭವಿಸ್ತಾರಲ್ಲ, ಅದು ಅಲ್ಲೂ ಅದಕ್ಕೂ ಅದು ಇದು ಇದ್ದೇ ಇದೆ. ಈ ಕರ್ಮ ಸಿದ್ಧಾಂತ ಅಲ್ಲಿ ಎಲ್ಲ ಕಡೆಗೂ ಅಪ್ಲೈ ಆಗುತ್ತೆ. ಹಾಗೇನೆ ಹೇಳುತ್ತೆ ಕರ್ಮ ಸಿದ್ಧಾಂತ. ಅವನು ಆ ನೋಯ್ತಾ ಇದ್ದಾನೆ ಅಂದರೆ ಅವನು ಆ ನೋವು ಪಡಬೇಕಾಗಿದೆ. ಆ ನೋವು ಪಡೋದಕ್ಕೆ ಅವನೇನೋ ಮಾಡ್ಕೊಂಡಿದ್ದ ಅವನ ಬದುಕಿನಲ್ಲಿ, ಹಾಗೆ ಕೂಡತ್ತೆ ಅಂತ. ಅಂದರೆ ಒಬ್ಬ ಎಲ್ಲಿ ಹುಟ್ಟುತ್ತಾನೆ ಅಂತ ಅನ್ನೋದ್ರ ಮೇಲೆ ಅಲ್ವ ನಮ್ಮ ಬದುಕು ಸಿದ್ಧ ಆಗೋದು. ನಾವೆಲ್ಲಿ ಹುಟ್ಟುತ್ತೀವಿ ಅನ್ನೋದ್ರ ಮೇಲೆ ನಮ್ಮ ಮುಂದಿನ ಬದುಕಿನ ಇದೆಲ್ಲ ಸಿದ್ಧ ಆಗುತ್ತೆ. ಒಳಿತೋ ಕೆಡುಕೋ, ಲಾಭವೋ ನಷ್ಟವೋ, ಸುಖವೋ ದುಃಖವೋ, ಇವೆಲ್ಲದಕ್ಕೂ ನಾವು ಹುಟ್ಟಿದ ಮನೆ, ಹುಟ್ಟಿದ ಜಾಗ, ಹುಟ್ಟಿದ ಊರು ಅನ್ನೋದೆಲ್ಲ ಹಾಗೇ ಆಗುತ್ತಲ್ವ ಅಂತ. ಅಲ್ಲೇನೆ ನೀನು ಏನು ಒಳಿತನ್ನು ಪಡಿಬೇಕು, ನೀನು ಏನು ಕೆಡುಕನ್ನು ಪಡಿಬೇಕೋ ಅದಷ್ಟು ಎಲ್ಲಿ ಸಾಧ್ಯವೋ ಅಲ್ಲೇ ಹುಟ್ಟುತ್ತೆ ಅಂತಲೇ ಕರ್ಮ ಸಿದ್ಧಾಂತ ಹೇಳೋದು ಅಂತ. ಅವನೇನೋ ಸುಖ ಪಡಬೇಕಾಗಿದೆ, ಅವನೇನೋ ಕಷ್ಟಪಡಬೇಕಾಗಿದೆ, ಅದು ಎರಡೂ ಸೇರುವ ಜಾಗದಲ್ಲೇ ಅವನು ಬಂದು ಹುಟ್ಕೋತಾನೆ ಅಲ್ಲಿ ಅಂತ. ಸೊ ಒಂದು ಪ್ರಶ್ನೆ ಶ್ರೇಯಸ್ ಅನ್ನೋರು ಕೇಳಿರುವಂಥ ಪ್ರಶ್ನೆ, ಸ್ವಲ್ಪ ವಿಚಿತ್ರ ಅನ್ನಿಸ್ತು ನನಗೆ ಪ್ರಶ್ನೆ ಓದಿ, ಬಟ್ ಚರ್ಚೆ ಮಾಡ್ಬೋದು ಅನಿಸಿರೋದ್ರಿಂದ ಪ್ರಶ್ನೆ ತಗೋತಾ ಇದ್ದೀನಿ. ಸರ್, ಈಗ ಇರೋ ಟೈಮ್ ಝೋನ್ ಆಗ ಕೂಡ ಇತ್ತಾ? ಅಂದರೆ 24 ಗಂಟೆ ಅಂತ ಈಗ ಏನು ಹೇಳ್ತೀವಿ, ಆಗ ಹೆಂಗಿತ್ತು? ಆಗಲೂ 24 ಗಂಟೆನೇ ಇತ್ತಾ ಅಥವಾ ಬೇರೆ ಇತ್ತಾ ಅಂತ ಅನ್ನೋ ಪ್ರಶ್ನೆ. ಹೀಗೆ ಇತ್ತು ಈ ಟೈಮ್. ಈಗ ದಿನದ ಅಳತೆ ಅಂತ ಏನಿದೆ, ಇದು ಹೀಗೆ ಇತ್ತು 24 ಗಂಟೆ. ಘಟಿಯಲ್ಲಿ ಅಳಿತಾ ಇದ್ರು, ಗಂಟೆಯಲ್ಲಿ ಅಲ್ಲ. 60 ಘಟಿ ಅಂತ ಲೆಕ್ಕ. ಒಂದು ದಿನ ಅಂದರೆ 60 ಘಟಿ ಅಂತ, ಸ್ವಲ್ಪ ಹೆಚ್ಚು ಕಡಿಮೆ. 60 ಘಟಿಯಲ್ಲಿ ಹಗಲು ಮತ್ತು ರಾತ್ರಿಗಳು ಸೇರತ್ತೆ ಅಂತ. ಓಕೆ, 24 ಗಂಟೆನ 60 ಘಟಿಲಿ ಅಳಿತಾ ಇದೆ. ಹಾಂ, ಹೌದೌದು. ಅದು ಹಾಗೆಯೇ ಇತ್ತು, ಅದರಲ್ಲಿ ಏನೂ ವ್ಯತ್ಯಾಸ ಇರಲಿಲ್ಲ. ಹಾಗಾಗಿ ಈ ಟೈಮ್ ಝೋನಲ್ಲಿ ವ್ಯತ್ಯಾಸ ಇರಲಿಲ್ಲ. ಹಾಗೆಯೇ ಉಳಿದು ಹಾಗೆಯೇ ಒಂದು ವರ್ಷ ಅಂತಂದಾಗ, ಇವತ್ತು ನಾವು 365 ದಿನಕ್ಕೆ ವರ್ಷ ಅಂತ ಹೇಳ್ತೀವಿ, ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಸಂವತ್ಸರ ಅಂತ ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಇದೆ ಅಲ್ಲ. ವರ್ಷ ಅನ್ನುವಾಗಲೂ ಅದೇನೇ ಇರ್ತಾಯಿತ್ತು, ಪಕ್ಷ ಅನ್ನುವಾಗಲೂ 15 ದಿನನೇ ಇರ್ತಾಯಿತ್ತು, ಮಾಸ ಅನ್ನುವಾಗಲೂ 30 ದಿನಗಳನ್ನೇ ಇರ್ತಾಯಿತ್ತು. ಅದು ವ್ಯತ್ಯಾಸ ಇಲ್ಲ, ಎಲ್ಲವೂ ಒಂದೇ ಥರ ಇದೆ. ಸರ್, ಈ ಪ್ರಶ್ನೆ ಕೇಳಬೇಕಾದಾಗ ಇನ್ನೊಂದು ಪ್ರಶ್ನೆ ಅಂದರೆ ಇನ್ನೊಂದು ಮನಸ್ಸಿಗೆ ಬಂತು. ಅಂದರೆ ಒಂದು ಕಡೆ ನಾನು ಓದಿದ ಬಹುಶಃ ನಿಮಗೆ ಹೇಳಿದ್ದೆ ಅನಿಸುತ್ತೆ ನಾನು. ಅಂದರೆ ಈಗ ನಾವೆಲ್ಲ 5 ಫೂಟು 5 ಇಂಚಿಂದ ಹಿಡ್ಕೊಂಡು 6 ಫೂಟು 1 ಇಂಚು 2 ಇಂಚು ಈ ರೇಂಜಿಗೆ ಭಾರತೀಯರಿದ್ದೀವಿ. ಮತ್ತು ನಾವು ಪಾಶ್ಚಾತ್ಯಕ್ಕೆ ಹೋದರೆ ಅಲ್ಲಿ 6 ಇಂಚು 6.5 ಫೀಟ್ಗಿಂತ ಜಾಸ್ತಿ ಜನ ಇದ್ದಾರೆ. ಹೆಣ್ಮಕ್ಳು ಕೂಡ ತುಂಬ ಎತ್ತರ ಇದ್ದಾರೆ. ಮತ್ತು ನಮಗಿನ ಕುಳ್ಳಿಗಿರುವಂಥ ಜನಾಂಗಗಳು ಕೂಡ ಇದೆ. ಬಟ್ ರಾಮಾಯಣ ಕಾಲದಲ್ಲಿ ಇವರೆಲ್ಲ ತುಂಬ ಎತ್ತರದ, ನಾನು ಮಹಾಭಾರತ ನಾನು ಗೊತ್ತಿಲ್ಲ, ರಾಮಾಯಣದ ನಾನು ಉಲ್ಲೇಖನ ನೋಡಿದ್ದೆ, ತುಂಬ ಎತ್ತರ ಇದ್ದರು ಅವರು. ಸೀತೆನೇ ಕುಳ್ಳಿ ಅಂದರೂ ಕೂಡ ಆಕೆ ಕೂಡ ತುಂಬ ಎತ್ತರ ಇದ್ದು, ನಮ್ಮ ಏನು ಆಕಾರ ಇದೆ ಇದರ 3 ಪಟ್ಟು 4 ಪಟ್ಟು ಎತ್ತರ ಇರ್ತಿದ್ರು ಅನ್ನೋ ಒಂದು ಉಲ್ಲೇಖನ ಎಲ್ಲಿ ಅಂತ ನೆನಪಿಲ್ಲ, ಬಟ್ ನನಗೆ ತಲೆಗೆ ಬಂತು. ಇಲ್ಲ, ಹಾಗೆ ಇದೆ. ಹೌದಾ? ಪ್ರತಿ ಯುಗದಲ್ಲಿ ಆಕಾರ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಅಂತಲೇ ಇರೋದು. ಈಗ ಕೃತಯುಗದಲ್ಲಿ ಬಹಳ ಎತ್ತರ ಇರ್ತಾ ಇದ್ರು ಅಂತಲೇ. ತ್ರೇತಾಯುಗ 2ನೇ ಯುಗಕ್ಕೆ ಬಂದಾಗ ಅದಕ್ಕಿಂತ ಸಣ್ಣ ಆದರು. ದ್ವಾಪರಕ್ಕೆ ಬಂದಾಗ ಅದಕ್ಕಿಂತ ಸಣ್ಣ ಆದರು. ದ್ವಾಪರಕ್ಕಿಂತ ನಾವಿನ್ನೂ ಸಣ್ಣ ಇದ್ದೀವಿ ಅಂತಲೇ ಇವುಗಳು ಉಲ್ಲೇಖ ಮಾಡೋದು ಹಾಗೇ ಇದೆ. ವಿಜ್ಞಾನ ಏನನ್ನು ಗುರ್ಸ್ಕೊಂಡು ಏನು ಮಾಡ್ತಾ ಇದೆ ಅಂತ ಗೊತ್ತಿಲ್ಲ. ಇದು ಹೆಚ್ಚು ಕಡಿಮೆ ಆಗ್ತಾ ಇದೆಯೋ, ಜಾಸ್ತಿ ಆಗ್ತಾ ಇದೆಯೋ, ಕಡಿಮೆ ಏನು ಮಾತಿದೆ ಅಂತ ಗೊತ್ತಿಲ್ಲ. ಬಟ್ ಇವಂತೂ ಪುರಾಣ ಇತಿಹಾಸಗಳಂತೂ ಹಾಗೇ ಹೇಳ್ತವೆ. ಅದಕ್ಕೇ ಈಗ ಭೀಮ ಹೋಗಿ ಆಂಜನೇಯನ ಭೇಟಿ ಮಾಡ್ತಾನಲ್ಲ ಸೌಗಂಧಿಕ ಪುಷ್ಪ ತರುವ ಹೊತ್ತಿನಲ್ಲಿ, ಆಗ ಅವನೊಂದು ಸಣ್ಣ ಕಪಿತರ ಹಿಂಗಿರ್ತಾನೆ. ಇವನು ಭೀಮ ಕೇಳ್ತಾನೆ, ನಿನ್ನ ವರ್ಣನೆ ಹೆಂಗೆ ಕೇಳಿದೀವಿ ಮರಯ್ಯ ಅಷ್ಟು ಎತ್ತರ ಅಂತ, ಈ ಹಿಂಗಿದೆಯಲ್ಲ ಅಂದರೆ ಕಾಲ ಅಂತ ಹೇಳ್ತಾನೆ. ಈ ಯುಗಕ್ಕಿದೇನೆ, ಈ ಯುಗದಲ್ಲಿ ನಾನು ಹಂಗಿರೋಕ್ಕಾಗಲ್ಲ ಅಂತ. ಇಲ್ಲ, ಅದನ್ನೊಂದು ಸಲ ನೋಡಬೇಕು ಅಂತ ಭೀಮ ಕೇಳ್ತಾನೆ. ಭೀಮ ಕೇಳೋದು, ಆಂಜನೇಯ ಹೇಳ್ತಾನೆ ಇಲ್ಲ ನಿಂಗೆ ನೋಡೋಕ್ಕಾಗಲ್ಲ, ಬೇಡ ಅಂತ. ಇವನು ಮತ್ತೂ ಕೇಳಿದಾಗ ಅವನು ತಮ್ಮ ಅನ್ನೋ ಪ್ರೀತಿಯಿಂದ ತನ್ನ ಆಕಾರ ತೋರಿಸ್ತಾನೆ. ಭೀಮ ಬೇಡ ಬೇಡ ಮರಯ್ಯ, ನೀನು ಇದಕ್ಕೆ ಬಂದ್ಬಿಡು, ನೋಡೋಕ್ಕಾಗಲ್ಲ ಅಂತ ಹೇಳ್ತಾನೆ ಭೀಮ ಅಂತ. ಅಂದರೆ ಮಹಾಭಾರತದಲ್ಲಿ ಭೀಮ ಬಹಳ ದೊಡ್ಡ ಆಕಾರ ಇದ್ದವನು, ಅವನಿಗೆ ಭಯಪಡಿಸುವ ಆಕಾರ ತ್ರೇತಾಯುಗದ್ದಾಗಿತ್ತು ಅಂತ. ಹಾಗಾಗಿ ಯುಗದಿಂದ ಯುಗಕ್ಕೆ ಇದು ಕಡಿಮೆ ಆಗ್ತಾ ಬರುತ್ತೆ ಅನ್ನೋದು ಇರೋದು. ಕಾಲ ಹೀಗೆ ಇತ್ತು, ಆಕಾರಗಳು ಅನ್ನೋದು ಹೆಚ್ಚು ಕಡಿಮೆ ಆಗ್ತಾ ಇತ್ತು. ಕಾಲದಲ್ಲಿ ಏನು ಅಂದರೆ ಅವರದ್ದೊಂದು ಪ್ರಶ್ನೆ ಬಂತಲ್ಲ, ಕಾಲದಲ್ಲಿ ಹೆಚ್ಚು ದಿನಗಳನ್ನು ಬದುಕ್ತಾ ಇದ್ರು ಅಂತ ಇರೋ ಪ್ರಶ್ನೆ. ದಿನದ ಅವಧಿ ಇಷ್ಟೇ, ನಾವೆಷ್ಟು ಬದುಕ್ತಿದ್ದೀವೋ ಅಷ್ಟೇ. ಆದರೆ ನಾವೆಷ್ಟು ದಿನ ಬದುಕ್ತೀವೋ ಒಟ್ಟು ಅದಕ್ಕಿಂತ ಹೆಚ್ಚು ಅವ್ರು ಬದುಕ್ತಾ ಇದ್ರು ಅಂತ ಅಷ್ಟೇ. ಸೊ ಯಾಕಂದರೆ ಯುದ್ಧ ಮಾಡುವಾಗಲೂ ಕೂಡ 70-75 ವರ್ಷ ಆ ವಯಸ್ಸಿನ ಯೋಧರೆ, ಅಂದರೆ ಈಗ ಅರ್ಜುನ ಇವರು ಸೇರಿಕೊಂಡು ಹೇಳ್ತಾರೆ ನಾನು.
ಸೊ ಹೀಗಾಗಿ ಅವರು ನಮ್ಕಿನ ಚೆನ್ನಾಗಿದ್ರು, 89 ವರ್ಷ 100 ವರ್ಷ ಆರಾಮಾಗಿರ್ತಿದ್ರು ಅನ್ಸುತ್ತೆ ಅಲ್ವಾ? ಈಗಲೂ ಹೋಗ್ತಾ ಇದೀವಿ ಆ ಕಡೆಗೆ ಈಗ ನಿಧಾನವಾಗಿ. ಸ್ವಾತಂತ್ರ್ಯ ಬರುವಾಗ 30 ವರ್ಷನೇನೋ ಇತ್ತಂತೆ ಭಾರತದಲ್ಲಿ ಇದರ ಇದು, ಈಗ 60-65 ಏನೋ ಇದೆ ಅಂತ ಹೇಳ್ತಾ ಇದ್ದಾರೆ. ಪ್ರಾಯಶಃ ಇದು ಜಾಸ್ತಿ ಆಗ್ತಾ ಇದೆ. ಎಕ್ಸಾಕ್ಟ್ಲಿ. ನಮ್ಮ ಪೌಷ್ಟಿಕತೆ ನಮ್ಮ ಮುಖ್ಯ ಕಾರಣ. ಈಗ ನಮ್ಮ ಕಣ್ಣೆದುರುಗಡೆ ನೋಡಿದರೆ ನಮ್ಮ ತಂದೆ ಜನ್ರೇಷನ್ನು 5 ಫೀಟು 1 ಇಂಚು 2 ಇಂಚು ಇದೇ ದೊಡ್ಡ ಹೈಟ್ ಅಂತಾಗಿತ್ತು. ನಮ್ಮ ಇದರಲ್ಲಿ 5 ಫೀಟು 8, 9, 10. ಈಗ ನಮ್ಮ ಮಕ್ಕಳನ್ನ ನೀವು ನೋಡಿ, ನೀವು ಅವರೆಲ್ಲ 6 ಫೀಟ್ ರೀಚ್ ಆಗ್ತಾ ಇದ್ದಾರೆ, ತುಂಬ ಆರಾಮಾಗಿ ರೀಚ್ ಆಗ್ತಾ ಇದ್ದಾರೆ. ಸೊ ನಮ್ಮ ತಂದೆ ಜನ್ರೇಷನಲ್ಲಿ ಯಾರು ಕೂಡ ಎತ್ತರ ಎಕ್ಸೆಪ್ಷನ್ಗಳನ್ನ ಬಿಟ್ಟರೆ ತುಂಬ ಕಡಿಮೆ. ನನಗನ್ಸುತ್ತೆ ಪೌಷ್ಟಿಕತೆಯೇ ಮುಖ್ಯ ಕಾರಣ ಅದು ಅನಿಸುತ್ತೆ. ಬಟ್ ಆ ಒಂದು ನಾನು ಇತ್ತೀಚೆಗೆಲ್ಲ ಕೆಲವು ದಿನಗಳಿಂದ ಲೇಪಾಕ್ಷಿ ಅನ್ನೋ ಒಂದು ಇಲ್ಲಿ ಹೋದಾಗ ನನಗೆ ಅಲ್ಲಿ ಒಬ್ಬರು ಈ ಕಥೆನ ಹೇಳಿದ್ದು ನೆನಪಿದೆ ನನಗೆ. ಅಲ್ಲಿ ಸೀತೆಯದು ಅಂದರೆ ಕಥೆ ಇದೆ ಹಾಗೆ, ರಾಮಂದು ಸೀತೆದು ಪಾದ ಇದೆ. ಆ ಪಾದವು ತುಂಬ ದೊಡ್ಡದಿದೆ, ನಮ್ಮ ಪಾದಕ್ಕಿಂತ 4 ಪಟ್ಟು ದೊಡ್ಡ ಪಾದದ ಗುರುತಿದೆ ಅಂತ ತೋರಿಸಿ ಆ ಗುರುತನ್ನು ಕೂಡ ತೋರಿಸ್ತಾರೆ. ಸೊ ಅಲ್ಲಿ ನಂಗೆ ಹೇಳಿದ್ದು ಇವರು ಹಿಂಗೆ ಎತ್ತರ ಇರ್ತಿದ್ರು ಅಂತ ಹೇಳಿ. ಈ ಪ್ರಶ್ನೆ ಕೇಳಿರೋದು ಅನ್ನು ಉಡುಪಿ ಅಂತ. 2 ಪ್ರಶ್ನೆಗಳು ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ ಹೀಗಿದೆ ಅವ್ರದ್ದು: ಗುರುಗಳೇ 2 ವಿಷಯದಲ್ಲಿ ಗೊಂದಲ ಇದೆ. ಮೊದಲನೇ ಪ್ರಶ್ನೆ, ಋಷಿಗಳು ಅಥವಾ ಬೇರೆ ಜನ, ಅದು ಗಾಂಧಾರಿ ಇರ್ಬೋದು, ಶಂತನು ಇರ್ಬೋದು, ದುರ್ವಾಸ ಮುನಿಗಳಿರ್ಬೋದು, ಇಂಥವರು ಶಾಪ ಅಥವಾ ವರ ಕೊಟ್ಟರೆ ಅದು ಕೊಟ್ಟವರ ಪುಣ್ಯವನ್ನು ಕಡಿಮೆ ಮಾಡುತ್ತೆ ಅನ್ನೋದಾದರೆ ಇದು ದೇವರಿಗೂ ಅನ್ವಯಿಸುತ್ತಾ? ಯಾಕೆಂದರೆ ಹೆಚ್ಚಿನ ಋಷಿ ಮುನಿಗಳು ವರ ಅಥವಾ ಶಾಪ ಕೊಡುವ ಸಾಮರ್ಥ್ಯ ಇದ್ರೂ ಕೊಡಲ್ಲ. ತುಂಬ ಚೆನ್ನಾಗಿರೋ ಪ್ರಶ್ನೆ ಇದು. ವರ ಮತ್ತು ಶಾಪ ಎರಡು ಕೇಳ್ತಾ ಇದ್ದಾರೆ ಅವರು. ಒಂದು ಮೊದಲು ಶಾಪ ತಗೊಳ್ಳೋಣ. ಈ ಶಾಪ ಕೊಟ್ಟರೆ ಪುಣ್ಯಕ್ಷಯ ಆಗತ್ತೆ ಅಂತೇನೂ ಇಲ್ಲ ಶಾಪ ಕೊಟ್ಟವರಿಗೆ. ಓಕೆ, ಶಾಪ ಕೊಟ್ಟವರ ಪುಣ್ಯದ ಮೇಲೇನೂ ಕೆಲಸ ಮಾಡೋಲ್ಲ ಅದು. ಆದರೆ ಶಾಪದಿಂದ ಪಾಪ ಪುಣ್ಯಗಳ ಎರಡೂ ಅವರಿಗೆ ಸಿಗಬಹುದು ಅಂತ. ಅವರಿಗೆ ಸಿಗಬಹುದು ಅಂದರೆ ಹೇಗೆ ಅಂದರೆ, ಈಗ ಅವರು ಕೊಟ್ಟ ಶಾಪ ಇದೆಯಲ್ಲ ಅದೊಂದು ಸತ್ಕಾರ್ಯವಾಗತ್ತೆ ಅಂತ ಆದಾಗ, ಅಂದರೆ ಯಾರೊಬ್ಬ ತಪ್ಪು ಮಾಡಿದ್ದಾನೆ, ಅವನಿಗೊಂದು ಶಾಪ ಕೊಟ್ಟಿದ್ದಾರೆ. ಆ ಶಾಪ ಕೊಟ್ಟಿದ್ದರಿಂದಾಗಿ ಅವನು ಆ ಕೆಟ್ಟ ಕೆಲಸ ಮಾಡೋಕ್ಕಾಗಲ್ಲ, ಶಾಪದ ಪರಿಣಾಮ. ಆಗ ಅದೊಂದು ಒಳ್ಳೆ ಕೆಲಸ ಆಯ್ತಲ್ವಾ, ಅದರ ಪುಣ್ಯದ ಪಾಲು ಅವ್ರಿಗೆ ಸಿಗತ್ತೆ. ಯಾರಿಗೆ? ಶಾಪ ಕೊಟ್ಟವರಿಗೆ. ಉದಾಹರಣೆಗೆ ನಾನು ಇದನ್ನು ಹೇಳ್ತಾ ಇರೋದು ಋಷಿಗಳು ಮತ್ತು ಭೂಮಿಯಲ್ಲಿರುವವರ ವಿಷಯ, ದೇವತೆಗಳದ್ದು ಮತ್ತೆ ತಗೋತೀನಿ. ಈಗ ಉದಾಹರಣೆಗೆ ರಾವಣ ಇದ್ದ. ಈಗ ರಾವಣನಿಗೆ 2 ಶಾಪ ಬಂತು. ರಾವಣ ಏನು ಮಾಡ್ದ, ದಿಗ್ವಿಜಯ ಮಾಡಿ ಅವನು ತಪಸ್ಸು ಮುಗಿಸಿ ವರ ಪಡೆದು ಬಂದ ಕೂಡಲೇ ದಿಗ್ವಿಜಯ ಮಾಡ್ತಾನೆ. ದಿಗ್ವಿಜಯ ಮಾಡ್ತಾ ಏನು ಮಾಡ್ತಾನೆ ಅಂದರೆ, ಅಸಂಖ್ಯ ಸ್ತ್ರೀಯರನ್ನು ಅವನು ತನ್ನ ಪುಷ್ಪಕಮಂದಲ್ಲಿ ತುಂಬಿಸ್ಕೊಳ್ಳೋಕೆ ಶುರು ಮಾಡಿಬಿಡ್ತಾನೆ. ಅದು ಯಾರ್ದೋ ತಾಯಿ, ಯಾರ್ದೋ ಹೆಂಡತಿ, ಯಾರ್ದೋ ಮಗಳು, ಸಂಬಂಧನೇ ಇಲ್ಲ. ಅವನಿಗೆ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಸಾಕು, ಎತ್ಕೊಂಡ್ಬರೋಕೆ ಆರಂಭ ಮಾಡ್ತಾನೆ. ಅವ್ರನ್ನೆಲ್ಲ ಕರ್ಕೊಂಬಂದು ಅಂತಃಪುರದಲ್ಲಿ ಸೀತೆಯನ್ನು ಹೇಗೆ ತಗೊಂಡೋಗಿ ಇಟ್ಕೊಂಡಿದ್ನೋ ಹಾಗೆ ಇಟ್ಕೊಂಡಿರ್ತಾನೆ. ಅದೇ ಹೊತ್ತಿಗೆ ಮತ್ತೊಂದು ಸಲ ಹೊರಡ್ತಾನೆ ಅವನು. ಅಲ್ಲಿ ಏನೂ ಆಗಿರಲ್ಲ, ಕರ್ಕೊಂಬಂದು ಇಟ್ಕೊಂಡಿರ್ತಾನೆ ಅಷ್ಟೇ. ಅದೇ ಹೊತ್ತಿಗೆ ಹೋದಾಗ ಅವನಿಗೆ ಒಂದು ಶಾಪ ಬರುತ್ತೆ. ಅಪ್ಸರೆ ರಂಬೆ, ಅವಳು ಆ ಕಾಲದಲ್ಲಿ ನಳಕೂಬರನ ಪತ್ನಿಯಾಗಿರ್ತಾಳೆ. ನಳಕೂಬರ ಅಂದರೆ ಕುಬೇರನ ಮಗ, ಅಂದರೆ ಇವನ ಅಣ್ಣನ ಮಗ. ಇವನ ಅಣ್ಣನ ಮಗ ನಳಕೂಬರ ಅಂತ, ಕುಬೇರನ ಮಗ. ಅಲ್ಲಿ ಏನು ಅಂದರೆ ಅಪ್ಸರೆಯರಿಗೆ ಒಂದು ನಿಯಮ, ಅವರಿಗೆ ಸಂಸಾರ ಪತಿ ಅನ್ನೋ ಥರ ಇರಲ್ಲ. ಆದರೆ ಅವರು ಒಂದಿಷ್ಟು ಕಾಲ ಯಾರ ಜೊತೆಗೆ ಇರ್ತಾರೋ ಆವಾಗ ಅವರು ಅವರ ಪತ್ನಿ ಅಂತಲೇ ಕರೆಸ್ಕೊಳ್ತಾರೆ. ಇವನು ಅದನ್ನು ಒಪ್ಪದೇನೆ ಅವಳ ಮೇಲೆ ಅತ್ಯಾಚಾರ ಮಾಡ್ತಾನೆ, ಅಕ್ಷರಶಃ ಅತ್ಯಾಚಾರ ಮಾಡ್ತಾನೆ ರಾವಣ. ಆಗ ನಳಕೂಬರ ಅವನಿಗೆ ಶಾಪ ಕೊಡ್ತಾನೆ. ಒಲಿದು ಬಾರದ ಹೆಣ್ಣನ್ನು ಮುಟ್ಟಿದರೆ ನಿನಗೆ ಸಾವು ಅಂತ ಶಾಪ ಕೊಡ್ತಾನೆ ನಳಕೂಬರ. ಈ ಶಾಪದ ಪರಿಣಾಮ ಏನಾಗುತ್ತೆ, ಅವನು ಹಿಂದಿರುಗಿ ಬಂದ ಮೇಲೆ ಅಲ್ಲಿ ಕರ್ಕೊಂಬಂದು ಇಟ್ಕೊಂಡಿರ್ತಾನಲ್ಲ, ಅದರಲ್ಲಿ ಯಾರು ಒಪ್ಪಿಕೊಂಡಿದ್ದಾರೋ ಅವ್ರ ಜೊತೆ ಮಾತ್ರ ಅವನು ಮುಂದುವರಿಯೋಕ್ಕಾಗತ್ತೆ, ಉಳಿದವ್ರ ಜೊತೆಗೆ ಅವನು ಮುಂದುವರಿಯೋಕ್ಕಾಗಲ್ಲ. ಅಂದರೆ ಬಂದವರಲ್ಲಿ ಯಾರೋ ಒಪ್ಕೊಂಡ್ರಪ್ಪ, ದೊಡ್ಡ ರಾಜ, ಶ್ರೀಮಂತ ರಾಜ, ರಾವಣ, ಪರಾಕ್ರಮಿ, ಆಯಿತು ಇವನ ಜೊತೆ ಬದುಕ್ತೀನಿ, ಇವನ ಉಪಪತ್ನಿ ಆಗಿರ್ತೀನಿ ಅಂತ ಒಪ್ಪಿಕೊಂಡ್ರೆ ಅವರು ಇವನ ಜೊತೆ ಮಾಡ್ಬೋದು, ಉಳಿದವ್ರಿಗೆ ಮಾಡೋಕ್ಕಾಗಿಲ್ಲ. ಇದು ಸೀತೆಗೂ ಕೂಡ ರಕ್ಷಣೆ ಆಯಿತು. ಇಲ್ಲದೇ ಇದ್ರೆ ಸೀತೆಯನ್ನು ಅವನು ಸುಮ್ಮನೆ ಕೂರಿಸ್ತಾ ಇರಲಿಲ್ಲ. ಹೊರಗಡೆ ಸುಮ್ಮನೆ ತಪ್ಪಾಗಿ ರಾವಣ ಎಷ್ಟು ಒಳ್ಳೆಯವನು ಅಂದರೆ ಸೀತೆ ಕರ್ಕೊಂಡೋಗಿ ಏನು ಮಾಡದೆ ಹಾಗೆ ಇಟ್ಕೊಂಡಿದ್ದ, ಅವಳು ಪರ್ಮಿಷನ್ ಕೇಳ್ತಿದ್ದ ಅಂತೆಲ್ಲ ರಾವಣನ ಹೊಗಳ್ತಾ ಇರ್ತಾರೆ. ಅದು ಪರ್ಮಿಷನ್ ಕೇಳ್ತಾ ಕೂತ್ಕೊಂಡಿದ್ದಲ್ಲ, ಮುಟ್ಟಕ್ಕೆ ಹೋದರೆ ತಲೆ ಒಳಗತ್ತ ಅವನದ್ದು. ಇಲ್ಲೇನಾಯಿತು, ಈ ನಳಕೂಬರನ ಶಾಪ, ನಳಕೂಬರ ಕೊಟ್ಟಿದ್ದು ಅವನು ತನ್ನ ಪತ್ನಿಯ ವಿಷಯಕ್ಕೆ ಆದ್ರೂ ಇಷ್ಟು ಜನರ ಮಾನರಕ್ಷಣೆ ಮಾಡ್ತಲ್ಲ ಶಾಪ, ಅದರಿಂದ ಒಂದು ಪುಣ್ಯ ಬರುತ್ತಲ್ಲ, ಅದು ಬರುತ್ತೆ ನಳಕೂಬರನಿಗೆ. ಹೀಗೆ ನಾನು ಹೇಳಿದ್ದು. ಹಾಗಾಗಿ ಶಾಪ ಅಂತ ಅಂದಾಗ ಅದು ಕೊಡುವ ಪುಣ್ಯ ಅನ್ನೋದು ಸಿಕ್ಕೇ ಸಿಗತ್ತೆ ಅವರಿಗೆ. ಆದರೆ ಅವರು ಇಲ್ಲಿಯವರೆಗೆ ಸಂಪಾದಿಸಿಕೊಂಡ ಪುಣ್ಯ ಇದೆಯಲ್ಲ, ಅದೇನೂ ನಷ್ಟ ಆಗೋಲ್ಲ. ಇನ್ನು
ಇದು ಭೂಮಿಯ ಮೇಲಿನವರದ್ದು. ಇದು ನೀವು ಶಾಪ ಕೊಟ್ಟದ್ದು ಹೇಳಿದ್ರಿ. ವರ ಅಂತ ಬಂದರೆ ಭೂಮಿಯಲ್ಲಿದ್ದವರು ವರ ಕೊಟ್ಟಾಗ ಎರಡೂ ತರಹ ಆಗತ್ತೆ. ಕೆಲವೊಮ್ಮೆ ಅವರ ಪುಣ್ಯ ಕಡಿಮೆ ಆಗತ್ತೆ. ಅಂದರೆ ಆ ವರ ಕೊಡೋದು ಅವರ ಪುಣ್ಯದ ಫಲವನ್ನೇ ಕೊಟ್ಟಿರ್ತಾರೆ ಅವರು. ಈಗ ಸುಮ್ಮನೆ ವರ ಕೊಡೋಕ್ಕಾಗಲ್ಲ. ವರ ಕೊಡೋ ಶಕ್ತಿ ಅಂತ ಅಂದರೆ ಅವನೇನೋ ತಪಸ್ ಮಾಡಿದ್ದಾನೆ, ಅವನಿಗೊಂದು ಶಕ್ತಿ ಇದೆ, ಅವನು ವರ ಕೊಡ್ತಾನೆ ಅಂತ ಇಷ್ಟೇ ಸುಮ್ಮನೆ ಮೊಗಮ್ಮಾಗಿ ಹೇಳಿ ಮುಗಿಯೋಲ್ಲ ಅದು. ಈಗ ತಪಸ್ಸು ಮಾಡಿದ್ರಿಂದಾಗಿ ಅವನಿಗೆ ಏನಾಗಿದೆ ಅಂದರೆ ಅವನಲ್ಲೊಂದು ಶಕ್ತಿ ಬೆಳೆದಿದೆ. ಆ ಶಕ್ತಿಯನ್ನು ಬಳಸಿಯೇ ಅಲ್ವ ಅವ್ನು ಮಾಡಬೇಕಾಗಿರೋದು. ಈಗ ಒಬ್ಬ 10 ಜನರನ್ನು ಸೋಲಿಸಬಲ್ಲ ಅಂತಂದರೆ ಹೆಂಗೆ ಸೋಲಿಸ್ತಾನೆ ಅಂದರೆ ಅವನು ಕಟ್ಟುಮಸ್ತಾದ ದೇಹವನ್ನು ಬೆಳೆಸ್ಕೊಂಡಿದ್ದಾನೆ. ಆಗ ಅವನಲ್ಲೊಂದು ಶಕ್ತಿ ಉಳಿದವ್ರಿಗಿಂತ ಹೆಚ್ಚು ರೂಪುಗೊಂಡಿದೆ. ಆ ಶಕ್ತಿಯ ಬಳಕೆ ಆದಾಗಲೇ ಅಲ್ವಾ ಅಲ್ಲಿ ಅವನು ಬೇರೆಯವ್ರ ಮೇಲೆ ಆಕ್ರಮಣ ಮಾಡೋಕ್ಕೆ ಸಾಧ್ಯ ಆಗೋದು. ಹಾಗೆ ತಪಸ್ಸು ಅನ್ನೋದು ಕೂಡ ಪುಣ್ಯ ಅನ್ನುವ ಒಂದು ಶಕ್ತಿಯನ್ನು ಅವನಿಗೆ ಸಂಪಾದಿಸಿಕೊಟ್ಟಿದೆ. ವರ ಕೊಟ್ಟ ಅಂದರೆ ಅದನ್ನು ಬಳಕೆ ಮಾಡದ ಅಂತ ಅರ್ಥ. ಶಾಪ ಕೊಟ್ಟಾಗ ಕೂಡ ಅದಿದೆ. ಅದನ್ನು ಬಳಕೆ ಮಾಡಿದಾಗ ಅಷ್ಟು ಮಟ್ಟಿನ ಪುಣ್ಯ ಕಡಿಮೆ ಆಗತ್ತೆ ಅಂತಲೇ ಅರ್ಥ. ಆದರೆ ಇದು ಎಲ್ಲದಕ್ಕೂ ಅಲ್ಲ. ಅಂದರೆ ಎಲ್ಲ ಅನುಗ್ರಹಗಳು ಮಾಡ್ತಾರಲ್ಲ, ಎಲ್ಲ ಅನುಗ್ರಹಗಳಲ್ಲೂ ತಪಸ್ಸು ಕ್ಷಯಿಸಿಬಿಡುತ್ತೆ ಅಂತೇನೂ ಹೇಳೋಕ್ಕಾಗಲ್ಲ. ಅದು ಅಂದರೆ ಬೇರೆ ತರಹ ಆಗ್ಬೋದು. ಆದರೆ ಇನ್ ಜನರಲ್ಲಾಗಿ ಹೇಳಿರೋದು ನಮ್ಮ ಶಾಸ್ತ್ರಗಳಲ್ಲಿ ವರಕ್ಕೆ ಮಾತ್ರ ಅಲ್ಲ, ಯಾರಿಗಾದರೂ ಅನುಗ್ರಹ ಮಾಡಿದರೂ ಕೂಡ ಪುಣ್ಯ ಕಡಿಮೆ ಆಯಿತು ಅಂತಲೇ ಹೇಳ್ತಾರೆ. ಪುಣ್ಯ ಕಡಿಮೆ ಆಯಿತು ಅಂತಲೇ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ನೋಡಿ ಸರ್, ನಿನ್ನೆ ಒಬ್ಬರದ್ದು ಇಂಟರ್ವ್ಯೂ ಮಾಡಿದೆ. ಅಯ್ಯಪ್ಪ ಪಿಂಡಿ ಅಂತ ಒಬ್ಬರು ಯೋಗ, ಅವರು ಮೆಡಿಟೇಷನ್ ಕೋಚ್, ಅವರು ಕೌನ್ಸಿಲಿಂಗ್ ಕೂಡ ಮಾಡ್ತಾರೆ. ಇದು ತುಂಬ ಲೌಕಿಕ ಬದುಕಿಗೂ ಕೂಡ ಹೇಗೆ ಅನ್ವಯ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾರೆ ನಿಮಗೆ. ಅವ್ರು ಹೇಳಿದ್ರು ಕೌನ್ಸಿಲಿಂಗ್ ಮಾಡಿದ ಮೇಲೆ, ನಾನು ಕೌನ್ಸಿಲಿಂಗ್ ಮಾಡ್ತೀನಲ್ಲ, ಆ ಕೌನ್ಸಿಲಿಂಗ್ ಮಾಡಿದ ಮೇಲೆ ನಾನು ಆಮೇಲೆ ಸುಧಾರಿಸ್ಕೊಳ್ಬೇಕಾಗತ್ತೆ ಅನ್ನೋ ಧಾಟಿಲಿ ಅವ್ರು ಹೇಳಿದರು. ಓಕೆ, ಅಂದರೆ ನಾನು ಒಂದಷ್ಟು ಟೈಮ್ ತೊಗೊಳ್ಬೇಕಾಗತ್ತೆ, ನನ್ನ ಶಕ್ತಿ ವೃದ್ಧಿ ಮಾಡ್ಕೋಬೇಕಾ, ನಾನು ಮತ್ತೆ ಸಾಧನೆ ಮಾಡಬೇಕಾಗತ್ತೆ ಅನ್ನೋ ಮಾತನ್ನು ಹೇಳಿದರು. ಸೊ ಇದು ಎಷ್ಟು ಸರಿ ಇದೆ ಅಂತಂದರೆ ಅಲ್ವಾ ಸರ್? ಈಗ ನೀವು ಕೂಡ ಈಗ ಒಂದು 4 ರಿಂದ 5 ಗಂಟೆಗಳ ಕಾಲ ಇಲ್ಲಿ ನೀವು ನಮಗೆ ಹೊರ ಕೊಟ್ಟಂಗೆ ನೀವು ಅಲ್ವಾ, ನಿಮ್ಮ ಒಂದು ಶಕ್ತಿ ಕ್ಷಯ ಅಂತ ಆಗಿಲ್ಲ ಆದರೂ ಕೂಡ, ಬಟ್ ಏನಂದರೆ ಈ ಒಂದು ಏನು ಮೆಂಟಲ್ ಎನರ್ಜಿ ನೀವು ಕೊಟ್ಟಿದ್ದೀರಾ, ಅದನ್ನು ಗಳಿಸ್ಕೋಬೇಕಾದ್ರೆ ಒಂದು ಸ್ವಲ್ಪ ನೀವು ಪ್ರಾಣಾಯಾಮನೋ ರೆಸ್ಟೋ ಏನೋ ಒಂದು ಮಾಡಬೇಕಾಗುತ್ತಲ್ಲ. ಹೌದು ಅಲ್ವಾ ಸರ್, ಬೇಕೇ ಬೇಕಾಗುತ್ತೆ. ಶಕ್ತಿ ಕ್ಷಯನೇ ಆಗತ್ತೆ. ಯಾಕೆ ಅಂದರೆ ನಾನು ಇಷ್ಟು ಮಾತಾಡಿ ಹೋದ್ಮೇಲೆ ನನಗೆ ಇನ್ನೊಂದ್ಸಲ ಈ ತರ ಆ ಯೋಚನೆಗಳು ಬರೋದಕ್ಕೆ ಅದು ಸಮಯ ತಗೊಳತ್ತೆ. ಎಕ್ಸಾಕ್ಟ್ಲಿ, ನಾನು ಬರೆಯೋಕ್ಕೂ ಆಗಲ್ಲ ಹೋಗಿ. ಆಮೇಲೆ ಇದೇ ತರ ಇನ್ನೊಂದು ನಾನು ಸ್ಪೀಚ್ ಕೊಡೋಕ್ಕೂ ಆಗಲ್ಲ, ಮಾತಾಡೋಕ್ಕೂ ಆಗಲ್ಲ. ರೆಗ್ಯುಲರ್ ಆಗಿ ಏನೋ ಮಾತಾಡ್ಕೊಂಡಿರ್ಬೋದು ಸರ್, ತಲೆ ಒಳಗಡೆ ಹೊಸ ಇದೇ ಬರಲ್ಲ. ಹೊಳಹು ಅಂತ ಇರತ್ತಲ್ಲ, ಅದು ಬರಲ್ಲ. ಅದರ ಅರ್ಥ ಏನು ಅಂದ್ರೆ ಮನಸ್ಸಿನ ಯೋಚಿಸುವ ಯಾವುದೋ ಒಂದು ಶಕ್ತಿ ಕಡಿಮೆ ಆಗಿದೆ. ಅದು ತುಂಬಿಕೊಳ್ಳೋದಕ್ಕೆ ನೀವು ಹೇಳಿದಾಗಿ ಆ ಥರದ್ದು ಏನೋ ಒಂದು ಬೇಕು, ಅಥವಾ ಟೈಮು ಅಂದ್ರೆ ಒಂದ್ ದಿವಸ ಕಳಿಬೇಕು, ಒಂದು ರಾತ್ರಿ ಕಳಿಬೇಕು, ಬೆಳಗ್ಗೆ ಅದು ಕಾಲ ತನ್ನಷ್ಟಕ್ಕೆ ತುಂಬಿಕೊಡತ್ತೆ. ಇಲ್ಲ ತಕ್ಷಣನೇ ಏನೋ ಮಾಡಬೇಕು ಅಂದ್ರೆ ಅಲ್ಲಿ ಒಂದು ಧ್ಯಾನವೋ ಪ್ರಾಣಾಯಾಮೋ ಅಂಥದ್ದೇನೋ ಒಂದನ್ನ ಮಧ್ಯದಲ್ಲಿ, ಅಥವಾ ಒಂದು ರೆಸ್ಟೋ ಏನೋ ಒಂದು ಬೇಕೇ ಬೇಕಾಗುತ್ತೆ. ಈಗ ನೋಡಿ ಸರ್, ನಾನು ಕ್ಲಾಸ್ ಮಾಡಿದ್ಮೇಲೆ ಕೂಡ ಅಥವಾ ನಾನು ಶೂಟಿಂಗ್ ಮಾಡಿದ್ಮೇಲೆ ಕೂಡ ನಾನು ಹೋಗಿ ಹೊರಗಡೆ ಕೂತ್ಕೊಂಡಾಗ ನಾನು ನಮ್ಮ ಕಲೀಗ್ಸ್ ಏನಾದ್ರು ಮಾತಾಡ್ತಿರ್ತಾರಲ್ಲ, ನಾನು ಸುಮ್ಮನೆ ಕೇಳ್ತಿರ್ತೀನಿ ಅಂತಿರ್ತೀವಿ, ಬಿಟ್ರೆ ನನಗೆ ರೆಸ್ಪಾನ್ಸ್ ಕೊಡೋಕೆ ಶಕ್ತಿನೇ ಇರಲ್ಲ, ನಾನು ಯೋಚನೆ ಮಾಡೋಕೆ ಶಕ್ತಿ ಇರಲ್ಲ. ಮನೇಲಿ ಹೋದ್ಮೇಲೆ ಕೂಡ ಕೆಲವೊಂದ್ಸಲ 2 ಶೂಟಿಂಗ್ ಮಾಡಿ ಮನೆಗೆ ಹೋದ್ಮೇಲೆ ಸಿನಿಮಾ ಶೂಟಿಂಗ್ ಮಾಡಿದಾಗ ಹಾಗೆ ಆಗ್ತಿತ್ತು. ಮಾಲತಿ ಏನಾದರೂ ಹೇಳಿದ್ರೆ ತಲೆ ಏನೋ ಓಡೋದು ಅಥವಾ ತಲೆ ಓಡೋಕ್ಕೆ ಶಕ್ತಿನೇ ಇರಲ್ಲ. ಸೊ ಸಹಜ, ಇದು ಮನುಷ್ಯ ಮಾತ್ರಗಲ್ಲ, ಎಲ್ರಿಗೂ ಇದು ಒಂದು ಹಂತಕ್ಕೆ ಇದು ಖಂಡಿತ ಎಲ್ಲ ಕೆಲಸ ಮಾಡುವಾಗಲೂ ಆಗತ್ತೆ. ಎಲ್ಲ ಕೆಲಸ ಮಾಡುವಾಗ. ಆಮೇಲೆ ಇದು ನೋಡಿ, ಅಂದರೆ ನಾನು ಇದು ಇನ್ನೊಂದು ಉದಾಹರಣೆ ಅಂದರೆ, ಈಗ ಮಾಟ ಮಂತ್ರ ಇದೆಲ್ಲ ಇರುತ್ತಲ್ಲ, ಆ ಬಿಡಿಸೋರು ಇರ್ತಾರಲ್ಲ, ಬಹಳ ಕಷ್ಟಪಡ್ತಾರೆ, ಅವರು ಕಷ್ಟಪಡ್ತಾರೆ. ಅವರು ಅದಾದ್ಮೇಲೆ ಅವ್ರಿಗೂ ಶಕ್ತಿ ಕ್ಷಯ ಆಗುತ್ತೆ ಅಂತ ನಾನು ಓದಿರೋದು ನೆನಪಿದೆ. ಹೌದೌದು. ಸೊ ಹಾಗೆ ಇದು ಈ ನಮ್ಮಲ್ಲಿ ಈಗ ದಾನ ತಗೊಳ್ಳೋದು ಇತ್ಯಾದಿಗಳಿದೆಯಲ್ಲ ಸರ್, ಈಗ ದಾನ ತಗೊಂಡ್ರೆ, ಯಾವುದೇ ದಾನವನ್ನು ಒಬ್ಬ ವ್ಯಕ್ತಿ ತಗೊಂಡ್ರೆ ಅವನ ತಪಸ್ಸು ಕ್ಷಯಿಸತ್ತೆ, ಪುಣ್ಯ ಕ್ಷಯಿಸತ್ತೆ, ಮತ್ತೆ ಇಷ್ಟು ಜಪ ಮಾಡಬೇಕು ಅಂತ ನಿಯಮಗಳು ಹಾಕಿದ್ದಾರೆ. ಅಂದ್ರೆ ಒಂದು ಈ ದಾನ ತಗೊಂಡ್ರೆ, ಆ ದಾನಗಳ ಮಟ್ಟ ಮೇಲೆ ಈ ದಾನ ತಗೊಂಡ್ರೆ ನೀನು ಮತ್ತೆ ಇಷ್ಟು ಜಪ ಮಾಡಬೇಕು ಅಂತ, ಅಂದ್ರೆ ಆ ಶಕ್ತಿಯನ್ನ ನೀ ಮತ್ತಷ್ಟು ಪಡ್ಕೋಬೇಕು, ಅದನ್ನು ಜೀರ್ಣ ಮಾಡ್ಕೊಳ್ಳೋಕೆ ಅಂತ ಇವೆ. ಅದರಲ್ಲಿ ಕೆಲವು ದಾನಗಳೆಲ್ಲ ಬಂದ್ರಂತೂ ತುಂಬಾ ಇದೆ, ಕೆಲವರು ತಗೊಳ್ಳಲ್ಲ ಅದನ್ನ. ಈಗ ಎಳ್ಳು ದಾನ ಕೊಟ್ರೆ ತುಂಬಾ ಜನ ತಗೊಳ್ಳಲ್ಲ. ಆಮೇಲೆ ಈ ಪಿತೃ ಕಾರ್ಯಗಳಿರತ್ತಲ್ಲ, ಈಗ ಸತ್ತಾಗ ಮಾಡುವಂಥದ್ದು, ಶ್ರಾದ್ದ, ಇಂಥದಕ್ಕೆ ಎಷ್ಟೋ ಜನ ಹೋಗಲ್ಲ. ಅಲ್ಲೆಲ್ಲ ಹೆಚ್ಚು ಶಕ್ತಿ ಕ್ಷಯ ಆಗತ್ತೆ ಅಂತ ಅನ್ನೋದು ಇದ್ದೇ ಇದೆ. ಹಾಗಾಗಿ ಇಲ್ಲೆಲ್ಲವೂ ಇದು ಸುಮ್ಮನೆ ಯಾರೋ ಒಬ್ಬ ಹಿಂಗಂದ್ಬಿಟ್ರೆ ಏನೋ ಆಗಲ್ಲ ಸರ್. ಹಂಗಂದ್ಕೊಂಡು ಯಾರೋ ಸುಳ್ಳು ಹೇಳ್ತಾ ಇರ್ಬೋದು, ಮೋಸ ಮಾಡ್ತಾ ಇರ್ಬೋದು. ಅವನು ಒಳಗಡೆ ಒಂದು ಶಕ್ತಿ ಬೆಳೆಸ್ಕೊಂಡಿರ್ತಾನೆ. ನಾವು ಅದನ್ನು ಅಂದರೆ ಇವಾಗ ಅದನ್ನು ತುಂಬ ಧಾರ್ಮಿಕ ಮಾಡ್ಕೊಂಡಿದ್ದೀವಲ್ಲ,
ಧಾರ್ಮಿಕವೇ ಅದು. ಅಂದರೆ ಅದು ಎಲ್ಲರಿಗೂ ಇರುತ್ತೆ ಅಂತ, ಯಾರದೋ ಒಂದು ಹಾರೈಕೆಯಿಂದ ಒಳ್ಳೆಯದಾಗತ್ತೆ ಅಂತ ಇದೆಯಲ್ಲ, ಆ ಹಾರೈಸುವ ಶಕ್ತಿ ಅನ್ನೋದೊಂದು ಒಳ್ಳೆತನದ್ದು ಅಂತ. ಈಗ ಯಾವುದೋ ಯಾರಿಗೋ ಒಂದು ಉಪಕಾರ ಮಾಡಿದ್ವಿ, ಮನಸ್ಸು ತುಂಬಿ ಹಾರೈಸಿದರೆ ಒಳ್ಳೆಯದಾಗತ್ತೆ ಅಂತ ಒಂದಿದೆ. ಈಗ ನೊಂದವ ಶಪಿಸೋದು ಬೇಡ, ಉಂಡವ ಹರಸೋದು ಬೇಡ ಅಂತಿದೆಯಲ್ಲ. ಈ ಉಂಡವ ಹರಸೋದು ಬೇಡ ಅಂತ ಅಂದರೆ ಅದು ಯಾಕೆ ಅಂತ ಕೇಳಿದರೆ, ಸರ್ ಅವನಲ್ಲೊಂದು ತೃಪ್ತಿ ತುಂಬಿದೆ, ಮನಸ್ಸಿನಲ್ಲಿ ಒಂದು ಆನಂದ ತುಂಬಿದೆ. ಆನಂದವೇ ಶಕ್ತಿ. ಆ ಆನಂದ ಅವನು ಹೇಳಿದ್ದು ಆಗುವಂತೆ ಮಾಡುತ್ತೆ ಅಂತ. ನೊಂದಾಗ ಏನಾಗಿದೆ, ಒಂದು ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಒಂದು ನೆಗೆಟಿವ್ ಎನರ್ಜಿ ಇದೆ ಅಲ್ಲಿ ನೊಂದಾಗ. ಅದೊಂದು ಎನರ್ಜಿನೇ, ಅದು ನೋವಿದೆಯಲ್ಲ ಅದೊಂದು ಶಕ್ತಿನೇ ಅದು. ಆದರೆ ಅದು ನಕಾರಾತ್ಮಕವಾದದ್ದು. ಅದು ಏನು ಮಾಡುತ್ತೆ ಅಂತಂದರೆ ನಕಾರಾತ್ಮಕ ಪರಿಣಾಮವನ್ನು ಮಾಡುತ್ತೆ ಅಂತ. ಅದಾದಾಗ ಅದು ಕಡಿಮೆನೂ ಆಗುತ್ತೆ, ಅದು ಹೋಗುತ್ತೆ ಅನ್ನೋದು ಇದ್ದೇ ಇದೆ. ಹಾಗಾಗಿ ಅವರು ಕೇಳಿರೋ ಪ್ರಶ್ನೆ ಇದೆಯಲ್ಲ, ಅದರ ಪ್ರಕಾರ ವರ ಕೊಟ್ಟಾಗ ಮನುಷ್ಯರು, ಶಾಪ ಕೊಟ್ಟಾಗ ಎರಡೂ ಹೊತ್ತಿನಲ್ಲೂ ಕೆಲಸ ಆಗುತ್ತೆ. ಶಾಪ ಕೊಟ್ಟಾಗಲೂ ಒಂದಿಷ್ಟು ಹೋಗುತ್ತೆ, ಹೋಗೋದೇ ಇಲ್ಲ ಅಂತಲ್ಲ. ಆದರೆ ನಾನು ಅದಕ್ಕೆ ಹೇಳಿದ್ದೇನೆಂದರೆ ಅದರಲ್ಲಿ ಪುಣ್ಯ ಸಂಚಯವೂ ಒಂದಾಗತ್ತೆ ಅಂತ ಅನ್ನೋದು. ವರ ಕೊಟ್ಟಾಗ ಕೂಡ ಇದಾಗತ್ತೆ. ಕೊಟ್ಟ ವರದಿಂದ ಅವನು ಸತ್ಕಾರ್ಯ ಮಾಡಿದರೆ, ಈಗ ವರವನ್ನು ಒಳ್ಳೆಯದಕ್ಕೆ ಬಳಸಬೇಕು ಅಂತಿಲ್ಲ. ಕೊಟ್ಟ ವರವನ್ನು ನಾವು ತುಂಬ ಕಥೆಗಳಲ್ಲಿ ಈ ಕೆಡುಕು ಮಾಡಿದವರೇ ವರ ಪಡೆದಿದ್ದು ಹೆಚ್ಚು. ಇನ್ಕ್ಲೂಡಿಂಗ್ ರಾವಣ. ರಾವಣ ಅದನ್ನು ದುರ್ಬಳಕೆ ಮಾಡಿಕೊಂಡ್ರಲ್ಲ, ಅದು ದೇವರ ವಿಷಯಕ್ಕೆ ಬರೋದಿಲ್ಲ. ಅದು ದೇವರ ವಿಷಯ ಬೇರೆ ಮಾತಾಡೋಣ. ಮನುಷ್ಯರು ಯಾರಾದರೂ ಋಷಿಗಳೋ ತಪಸ್ವಿಗಳೋ ಯಾರೋ ಒಟ್ಟು ಸಾಧಕರು, ಆ ಸಾಧಕರು ಕೊಟ್ಟ ವರ ದುರ್ಬಳಕೆಯಾದರೆ ದುರ್ಬಳಕೆಯ ಪರಿಣಾಮ ಅನ್ನೋದು ಅವ್ರ ಮೇಲೆ ಇದ್ದೇ ಇರುತ್ತೆ. ಅದಕ್ಕಾಗೇನೆ ಪಾತ್ರತೆಯನ್ನು ನೋಡಿ, ಪಾತ್ರನನ್ನು ನೋಡಿ ಕೊಡು ಅನ್ನುವ ಮಾತು ಬಂದಿದ್ದು ಅದಕ್ಕೇನೆ, ಯೋಗ್ಯನ ಅಂತ ನೋಡು ಅಂತ. ಅವನು ಅಯೋಗ್ಯನಿಗೆ ಕೊಟ್ಟೆ ಅಂದರೆ ಅದರ ದುಷ್ಪರಿಣಾಮ ನಿನಗಿದೆ ಅಂತ. ಎಲ್ಲ ವಿಷಯಗಳಲ್ಲೂ ಹಾಗೆ ಅಲ್ಲ. ಯಾರೋ ಅಯೋಗ್ಯನೊಬ್ಬನಿಗೆ ಏನೋ ನಾವು ಅನುಕೂಲ ಮಾಡಿಕೊಟ್ಟು ಅವನು ಕೆಟ್ಟ ಕೆಲಸ ಮಾಡಿದರೆ ಒಬ್ಬ ಸಜ್ಜನಕ್ಕೆ ಇರೋವನಿಗೆ ಕಾಡತ್ತೆ. ಅಯ್ಯೋ ನಾನು ಒಬ್ಬ ಈ ಕೆಟ್ಟ ಕೆಲಸ ಮಾಡೋನನ್ನು ಬೆಳೆಸಿದಂಗೆ ಆಯ್ತಲ್ಲ ಅಂತ ಒಂದು ಕಾಡತ್ತಲ್ಲ, ಅದು ಇದ್ದೇ ಇರುತ್ತೆ. ಇನ್ನು ದೇವರು ದೇವತೆಗಳು, ಅವರು ದೇವತೆಗಳು ಅಂತ ಹಾಕಿದಾರಲ್ಲ, ಇದನ್ನು ಹಾಕಿದ್ದಾರೆ, ಕರೆಕ್ಟಾಗಿ ಹಾಕಿದ್ದಾರೆ ಅವರು. ಈ ದೇವತೆಗಳು ಅಂದರೆ ಇಂದ್ರ, ಅಗ್ನಿ, ಯಮ, ವರುಣ ಅಂತ ಯಾರನ್ನು ಹೇಳ್ತೀವಿ, ಇವರು ದೇವರು ಅಂತ ಕರೆಯೋದು ತ್ರಿಮೂರ್ತಿಗಳು ಮತ್ತು ಅವರ ಪರಿವಾರದವರನ್ನು. ಅಂದರೆ ಒಂದು ಸಣ್ಣ ವ್ಯತ್ಯಾಸ ಮಾಡ್ಕೋಬೇಕಾಗತ್ತೆ. ಇದೇ ಪೂರ್ಣ ಅಂತಲೂ ಅಲ್ಲ ಈ ವ್ಯಾಖ್ಯಾನ, ಆದರೆ ಒಂದು ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಈ ದೇವರಿಗಿಂತ ದೇವತೆಗಳು ಅಂತ ಕರೆಸಿಕೊಳ್ಳುವವರ ಶಕ್ತಿ ಸ್ವಲ್ಪ ಕಡಿಮೆ ಇರುತ್ತೆ. ಈ ದೇವತೆಗಳು ಮತ್ತು ದೇವರು ಇಬ್ಬರಲ್ಲೂ ಅವರಿಗೆ ಈ ಪುಣ್ಯ ಹ್ರಾಸ ಆಯಿತು, ಕಡಿಮೆ ಆಯಿತು ಅಂತ ಇರಲ್ಲ. ಪಾಪ ಪುಣ್ಯಗಳ ಅಂಶ ಇರಲ್ಲ ಅವರಿಗೆ. ದೇವತೆಗಳಿಗೂ ಇರಲ್ಲ, ದೇವರಿಗೂ ಇರಲ್ಲ. ಶಿವ, ವಿಷ್ಣು ಇವರುಗಳಿಗೂ ಅದೇನೂ ಇರಲ್ಲ. ಶಾಪ ಕೊಟ್ಟರು ಇರಲ್ಲ, ವರ ಕೊಟ್ಟರು ಇರಲ್ಲ. ಅದು ತಾಗೋಲ್ಲ ಅವರನ್ನು. ಅದು ತಾಗುವ ಹಂತವನ್ನು ಮೀರಿದ್ದಾರೆ ಅವರು ಅಂತ, ಮೀರಿದ್ದಾರೆ ಅಂತ. ಅಂದರೆ ಮೀರಿದ್ದಾರೆ ಅಂತ ಅಂದರೆ ಏನು, ಕಾಲದೇಶಗಳನ್ನು ಮೀರಿದವರು ಅಂತ ದೇವರನ್ನು ಕರಿತೀವಿ ನಾವು. ಕಾಲದೇಶಗಳನ್ನು ಅಂದರೆ ಟೈಮ್ ಆ್ಯಂಡ್ ಸ್ಪೇಸ್, ಇದು ಎರಡರ ವ್ಯಾಪ್ತಿಯಲ್ಲಿ ಇಲ್ಲ ಅವರು. ಕಾಲ ಮತ್ತು ಈ ದೇಶದ ವ್ಯಾಪ್ತಿಯಲ್ಲಿದ್ದರೆ, ಟೈಮ್ ಮತ್ತು ಸ್ಪೇಸಿನ ವ್ಯಾಪ್ತಿಯಲ್ಲಿದ್ದಾಗ ಇದರ ಎಲ್ಲ ಪರಿಣಾಮಗಳು ಆ ವ್ಯಕ್ತಿಯ ಮೇಲೆ ಆಗತ್ತೆ. ಇದನ್ನು ಮೀರಿದ್ದಾಗ ಆಗಲ್ಲ ಅಂತ. ಅದಕ್ಕೆ ಉದಾಹರಣೆ ಎಲ್ಲಿ ಅಂತ ಅಂದರೆ, ಈಗ ದೇವರಿಗೆ ಯಾವುದೂ ತಾಗೋಲ್ಲ, ಆದರೆ ದೇವರೇ ಅವತರಿಸಿ ಬಂದಾಗ ಅವನಿಗೆ ತಾಗತ್ತೆ, ಅವನಿಗೆ ನೆಗಡಿ ಆಗೋಲ್ಲ ಅಂತಿಲ್ಲ ಅಂತ. ಅವತರಿಸಿ ಬಂದ ದೇವರಿಗೆ ಮಳೆಯಲ್ಲಿ ನೆನೆದ್ರೆ ನೆಗಡಿ ಆಗಲ್ಲ, ಅವನು ದೇವರು ಅಂತ ಹೇಳೋಕ್ಕಾಗಲ್ಲ. ಹೆಂಡತಿ ಕಳೆದೋದ್ರೆ ಅವನು ಮಗುವಿನ ಥರ ಅಳ್ತಾನೆ, ಅವನು ಅಳಬೇಕಾಗತ್ತೆ. ಅವನು ಯಾರನ್ನೋ ಕೊಲ್ಲಬೇಕು ಅಂದರೆ ಕೃಷ್ಣ ಅವನು ಬಾಣನೇ ಬಿಡಬೇಕಾಗತ್ತೆ ಅಥವಾ ಚಕ್ರನೇ ಬಿಡಬೇಕಾಗತ್ತೆ. ಅಂದರೆ ಅದಿರತ್ತೆ ಅಂತ. ಹಾಗಾಗಿ ಕಾಲದೇಶದ ವ್ಯಾಪ್ತಿಗೆ ಅವನನ್ನು ಒಳಪಡಿಸಿಕೊಂಡಾಗ ಇದರ ಪರಿಣಾಮಗಳನ್ನು ಅವನು ಅನುಭವಿಸ್ತಾನೆ. ಇದರ ಪರಿಣಾಮಗಳನ್ನು ದೇವರಿಗೆ ಯಾಕೆ ಇದು ತಾಗೋಲ್ಲ ಈ ಪಾಪ ಪುಣ್ಯಗಳು ಅಂದರೆ, ಟೈಮ್ ಮತ್ತು ಸ್ಪೇಸಿನಿಂದ ಹೊರಗಿರುವ ಶಕ್ತಿ ಆಗಿರುತ್ತೆ ಅದು ಅಂತ. ಆ ಶಕ್ತಿ ಇದೆಯಲ್ಲ, ಅದು ಇದನ್ನು ಮೀರಿದ ಶಕ್ತಿ ಆಗಿರೋದ್ರಿಂದ ಅದರ ಮೇಲೆ ಅದು ಪರಿಣಾಮ ಬೀರೋಲ್ಲ. ಸೊ ದೇವರು ಇಲ್ಲಿ ಬಂದು ಅವತಾರ ಮಾಡಿದಾಗ ಅವನು ಶಾಪ ವರ ಕೊಟ್ಟರೆ ಅವನಿಗೆ ಅದು ಎಫೆಕ್ಟ್ ಬರುತ್ತೆ. ಆದರೆ ಅಲ್ಲಿ ಒಂದು ಏನಿರುತ್ತೆ ಅಂದರೆ, ಅವನು ಎಷ್ಟು ವ್ಯಾಪ್ತಿ ಮಾಡ್ಕೊಂಡಿದ್ದಾನೆ ಅನ್ನೋದ್ರ ಮೇಲೆ ಹೋಗುತ್ತೆ. ಕೆಲವು ಸಲ ಅವನು ಏನು ಮಾಡಿರ್ತಾನೆ ಅಂತ ಅಂದರೆ, ಸಂಪೂರ್ಣವಾಗಿ ಅವನು ಪೂರ್ಣಾವತಾರ, ಅಂಶಾವತಾರ, ಹೀಗೆಲ್ಲ ವ್ಯತ್ಯಾಸಗಳಿವೆ. ಈಗ ಅವನ ಅಂಶ ಇದೆ ಅಂತ ಎಷ್ಟೋ ಇದರಲ್ಲಿ ಬರುತ್ತೆ. ಆದರೆ ಈಗ ಉದಾಹರಣೆಗೆ ಅರ್ಜುನ ಅಂತ ತಗೊಂಡ್ರೆ ಅಲ್ಲಿ ಅಂಶ ಇದೆ ಅಂತ. ಅದೇ ಕೃಷ್ಣ ಅಂತ ತಗೊಂಡ್ರೆ ಅವನು ಪೂರ್ಣಾವತಾರ ಅಂತ ಕರಿಬೇಕಾಗತ್ತೆ. ಈಗ ಪರಶುರಾಮನೂ ಅವತಾರ,
ಅಲ್ಲೇ ವ್ಯಾಸರು ಅವತಾರ ಅಂತ, ಅಲ್ಲಿ ಹಲವರು ಅವತಾರ ಇದ್ದಾರೆ. ಅಥವಾ ಈಗ ಭೀಷ್ಮ ಅಂದರೆ ಒಬ್ಬ ದೇವತೆಯ ಅಂಶ, ಯುಧಿಷ್ಠಿರಾದಿಗಳಿಗೂ ಒಂದು ದೇವತೆಯ ಅಂಶ ಅಂತೆಲ್ಲ ಇದೆಯಲ್ಲ. ಇವರುಗಳಿಗೆ ಆ ಅಂಶ ಆಗಿರೋದ್ರಿಂದಾಗಿ ವ್ಯಾಪ್ತಿ ಕಡಿಮೆ ಇರುತ್ತೆ. ಹಾಗಾಗಿ ದೇವರು ತನ್ನನ್ನು ಎಷ್ಟು ವ್ಯಾಪ್ತಿಗೆ ಇಟ್ಕೊಂಡಿದ್ದಾನೆ ಅನ್ನೋದ್ರ ಮೇಲೆ ಹೋಗುತ್ತೆ. ಈಗ ಉದಾಹರಣೆಗೆ ನರಸಿಂಹ ಅವತಾರ ಅಂತೆಲ್ಲ ಆಗಿರತ್ತಲ್ಲ, ಅಲ್ಲೆಲ್ಲ ಯಾವುದೂ ಪರಿಣಾಮವೇ ಬೀರೋದಿಲ್ಲ, ಅದು ದೇವತಾ ಸ್ವರೂಪದಲ್ಲೇ ಇದ್ದುಬಿಟ್ಟಿರತ್ತೆ. ಕರ್ಮ ಸಿದ್ಧಾಂತ ಪ್ರಕಾರ ನಾವು ಮಾಡಿದ ಕಾರ್ಯದ ಮೇಲೆ ಅಥವಾ ಕರ್ಮದ ಮೇಲೆ ನಮ್ಮ ಬದುಕು ನಿರ್ಧಾರ ಆಗುತ್ತೆ ಅನ್ನೋದಾದರೆ ದೇವರನ್ನು ಪೂಜಿಸುವ ಫಲ ಏನು, ಅಥವಾ ದೇವರ ಪೂಜೆಯಿಂದ ನಮ್ಮ ಪಾಪ ಕಳೆಯುತ್ತದೆಯೇ? ಒಂದು ವೇಳೆ ಇಲ್ಲ ಅಂದರೆ ಒಳ್ಳೆ ಕಾರ್ಯವನ್ನು ಮಾತ್ರ ಮಾಡುತ್ತಾ ಇರಬಹುದಲ್ವಾ ಅನ್ನೋದು ಪ್ರಶ್ನೆ. ದೇವರು ಕೂಡ ನಮ್ಮ ಕರ್ಮದ ಫಲವನ್ನು ಅನುಭವಿಸಲೇಬೇಕು ಅಂತ ಹೇಳಿದ್ದಾನೆ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ. ಅಂದರೆ ಬೇಸಿಕಲಿ ಅವ್ರ ಪ್ರಶ್ನೆ ಏನಂತಂದರೆ, ನಮ್ಮ ಕರ್ಮಗಳಿಂದ ನಮ್ಮ ಬದುಕು ನಿರ್ಧಾರ ಆಗುತ್ತೆ ಅನ್ನೋದಾದರೆ ದೇವ್ರ ಪೂಜೆ ಯಾಕೆ ಮಾಡಬೇಕು ಅಂತ ಅಲ್ವಾ? ಕರ್ಮಗಳು ಒಳ್ಳೆ ಕೆಲಸ ಮಾಡಿದರೆ ಸಾಕಲ್ವಾ ಅನ್ನೋದಷ್ಟೇ ಪ್ರಶ್ನೆ ಅವ್ರದ್ದು. ಒಳ್ಳೆ ಕಾರ್ಯನ ಮಾಡ್ತಾ ಇರ್ಬೋದಲ್ವಾ ಅಂಥೇಳಿ ಅವರ ಪ್ರಶ್ನೆಗೆ ಅವ್ರು ಹಿನ್ನೆಲೆಯಾಗಿ ಕೊಟ್ಟಿರೋದೇನೆಂದರೆ, ದೇವರು ಕೂಡ ಹೇಳಿದ್ದಾನೆ ನಮ್ಮ ಕರ್ಮದ ಫಲವನ್ನು ನಾವು ಅನುಭವಿಸಲೇಬೇಕು ಅಂತ. ತುಂಬ ಆಳವಾದ ಪ್ರಶ್ನೆ ಇದೆ ಅದರಲ್ಲಿ. ಅಂದರೆ ಒಳ್ಳೆ ಕೆಲಸ ಮಾಡಿದಾಗ ಒಳ್ಳೆಯದಾಗತ್ತೆ, ಕೆಟ್ಟ ಕೆಲಸ ಮಾಡಿದಾಗ ಕೆಟ್ಟದಾಗತ್ತೆ, ಇಷ್ಟೇ ಕರ್ಮ ಸಿದ್ಧಾಂತ ಅಂದರೆ ಇಷ್ಟೇ ಅಲ್ವಾ? ಆಗ ದೇವರ ಪೂಜೆಯೆಲ್ಲ ಮಾಡೋಲ್ಲ, ಒಬ್ಬ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ಅವನಿಗೆ ಒಳ್ಳೇದಾಗತ್ತಾ ಇಲ್ವಾ ಅಂತ ಅವ್ರಿಗೆ ಕೇಳ್ತಾರೆ. ಒಳ್ಳೇದಾಗತ್ತಲ್ವ, ಆಗಬೇಕಲ್ವ ಈ ಸೂತ್ರದ ಪ್ರಕಾರ ಅಂತ. ಆಗತ್ತೆ. ಆದರೆ ಇಲ್ಲಿ ಒಂದೇನಿದೆ ಅಂತ ಅಂದರೆ, ಯಾವುದನ್ನು ಮಾಡಬೇಕಾಗಿದೆಯೋ ಅದನ್ನು ಮಾಡದೇ ಇದ್ದಾಗ ಒಂದು ದೋಷ ಬರುತ್ತೆ. ಯಾವುದನ್ನು ಮಾಡಬೇಕಾಗಿದೆಯೋ ಅದನ್ನು ಮಾಡದೇ ಇದ್ದಾಗ ಒಂದು ದೋಷ ಬರುತ್ತೆ, ಕರ್ತವ್ಯ ಅಂತ ಕರೆಸಿಕೊಳ್ಳುತ್ತೆ. ಕೆಲವು ಕರ್ತವ್ಯಗಳು ಅಂತ ಇರುತ್ತೆ ನಮಗೆ. ಪ್ರತಿ ವ್ಯಕ್ತಿಗೂ, ಪ್ರತಿ ಜೀವಿಗೂ ಅವನದ್ದಾದ ಕರ್ತವ್ಯ ಅಂತ ಇರುತ್ತೆ. ಕರ್ತವ್ಯ ಮಾಡದೇ ಇದ್ದಾಗ ಅವನು ಬೇರೆ ಒಳ್ಳೆ ಕೆಲಸ ಮಾಡಿದ್ದಾನೆ, ಅದರಿಂದ ಒಳ್ಳೆಯದಾಗತ್ತೆ ಅನ್ನೋದು ಒಂದು ಅಂಶ ಇದೆ. ಲೋಪ ಅಂತ ಒಂದಿದೆಯಲ್ಲ, ಕರ್ತವ್ಯದ ಲೋಪ ಅಂತಿದೆಯಲ್ಲ, ಅದು ಪಾಪ ಕೊಡುತ್ತೆ, ಪಾಪವಾಗುವಂತೆ ಮಾಡುತ್ತೆ. ಕರ್ತವ್ಯ ಯಾವುದು ಅಂತ ಅಂದರೆ, ಕೃತಜ್ಞನಾಗಿರೋದು ಅನ್ನೋದು ಒಂದು ಕರ್ತವ್ಯ, ಕೃತಜ್ಞನಾಗಿರಬೇಕು ಅಂತ. ಈಗ ಕೃತಜ್ಞತೆ ಅಂತ ಅಂದರೆ, ಈಗ ಉದಾಹರಣೆಗೆ ತಂದೆ ತಾಯಿಗಳು ಅಂತ ಅಂದಾಗ ತಂದೆ ತಾಯಿಗಳನ್ನು ಸೇವೆ ಮಾಡು ಅಂತ ಒಂದು ಜನರಲ್ ಆದ ಒಂದು ಕರ್ತವ್ಯ ಇದೆ ಎಲ್ಲ ಮನುಷ್ಯನಿಗೂ. ಈ ತಂದೆ ತಾಯಿಗಳ ಸೇವೆ ಮಾಡು ಅಂತ ಅಂದಾಗ, ತಂದೆ ತಾಯಿಗಳು ಓಡಾಡೋದಕ್ಕಾಗದೆ ಹಾಸಿಗೆಯಲ್ಲಿ ಮಲ್ಕೊಂಡಾಗ ಸೇವೆ ಮಾಡು ಅಂತ ಅರ್ಥ ಅಲ್ಲ ಅದಕ್ಕೆ, ಅಲ್ವಾ? ಈಗ ಅವ್ರು ಗಟ್ಟಿಯಾಗಿದ್ದಾರೆ, ಅವ್ರಿಗೆ ಶಕ್ತಿ ಇದೆ, ಅವ್ರ ಹತ್ರ ಹಣನೂ ಇದೆ, ಅವ್ರು ಎಲ್ಲಿಗೆ ಬೇಕಾದ್ರೂ ಓಡಾಡ್ಕೊಂಡು ಬರ್ತಾರೆ, ಅವ್ರಿಗೆ ಬೇಕಾದವ್ರು ಖರೀದಿ ಮಾಡ್ಕೊಳ್ಬಲ್ರು, ಅವ್ರಿಗೇನೂ ಕೊರತೆ ಇಲ್ಲ. ಹಾಗಾಗಿ ನಾನೇನು ಮಾಡಬೇಕಾದದ್ದಿಲ್ಲ ಅಂತ ನಾವು ಅಂದ್ಕೊಳ್ಬೇಕಂದ್ರೆ ಇಲ್ಲ ಅಂತಲೇ ಅಲ್ವಾ? ಅವ್ರ ಹತ್ರ ಏನೋ ಇದ್ದಿರ್ಬೋದು, ನಾವೇನೋ ಮಾಡಬೇಕು ಅಂತ. ಈಗ ಅವ್ರಿಗೆ ಬಟ್ಟೆ ತಗೊಳಕ್ಕಾಗಲ್ಲ ಅಂತಲ್ಲ, ನಾವು ಹೋಗಿ ಬಟ್ಟೆ ಕೊಡಿಸ್ತೀವಿ. ಅವರಿಗೆಲ್ಲ ಸುತ್ತಕ್ಕಾಗಲ್ಲ ಅಂತಲ್ಲ, ನಾನು ಕರ್ಕೊಂಬಂದು ಎಲ್ಲೋ ಕರ್ಕೊಂಡೋಗಿ ತೋರಿಸ್ತೀನಿ ಅಲ್ವಾ? ಅವ್ರಿಗೆ ಪಕ್ಕದಲ್ಲೇ ಡಾಕ್ಟ್ರ್ ಇದ್ದಾರೆ, ಅವ್ರು ಹೋಗಿ ಬರ್ತಾರೆ, ಆದರೆ ನಾನು ವಿಚಾರಿಸ್ತೀನಿ. ಅವ್ರಿಗೆ ಆರಾಮ ಇರಲ್ಲ, ನಾವು ಯಾವುದೋ ಊರಲ್ಲಿ ಇರ್ತೀವಿ, ಬರಬೇಕಾ ಅಂತ ಕೇಳ್ತೀವಿ, ಬೇಕು ಅಂದ್ರೆ ಹೋಗ್ತೀವಿ ಪಕ್ಕದಲ್ಲಿ. ನಾವು ಹೋದರೂ ಹೋಗದೇ ಇದ್ದರೂ ಡಾಕ್ಟ್ರ್ ಚಿಕಿತ್ಸೆಯಿಂದ ಅವರು ತಗೊಂಡ ಟ್ಯಾಬ್ಲೆಟ್ಟಿಂದನೇ ಅವ್ರಿಗೆ ರೋಗ ಕಡಿಮೆ ಆಗಿದ್ದು, ನಾವು ಹೋಗಿ ಏನೂ ಮಾಡಿರೋಲ್ಲ. ಇದೆಯಲ್ಲ, ಇದು ಯಾವ ಅಂಶ ಅಂದರೆ ಇದು ಕೃತಜ್ಞತೆಯ ಅಂಶ ಅಂತ. ಈ ಕೃತಜ್ಞತೆ ಅನ್ನೋದು ಕರ್ತವ್ಯ ಆಗುತ್ತೆ, ಅವನಿಗೆ ಬೇಕು ಬೇಡ ಅನ್ನೋ ವಿಷಯ ಇಲ್ಲ ಇಲ್ಲಿ. ಈ ಕೃತಜ್ಞತೆ ಎಲ್ಲೆಲ್ಲಿ ಇರುತ್ತೆ ಅಂದರೆ, ನಾವು ಯಾವುದರಿಂದ ಪಡೆದುಕೊಂಡಿರ್ತೇವೋ ಅಲ್ಲಿಗೆಲ್ಲ ಕೃತಜ್ಞತೆ ಸಲ್ಲಬೇಕು. ಸೃಷ್ಟಿಯಿಂದ ಪಡ್ಕೊಂಡಿರ್ತೀವಿ ನಾವು, ಇಡೀ ಸೃಷ್ಟಿಯಿಂದ ಪಡ್ಕೊಂಡಿರ್ತೀವಿ. ಯಾವ ಮನುಷ್ಯನೋ ತನ್ನ ಸುತ್ತಲ ಪರಿಸರದಿಂದ ಏನನ್ನೋ ಒಂದಿಷ್ಟನ್ನು ತೆಗೆದುಕೊಳ್ಳದೆ ರೂಪುಗೊಳ್ಳಲ್ಲ. ಪ್ರತಿ ಕ್ಷಣ ಪ್ರತಿ ಅಂಶ ನಾವು ಹೊರಗಡೆಯಲ್ಲೇ ತಗೊಂಡಿದ್ದು. ಒಂದು ಸಣ್ಣ ತುಣುಕು ಅಲ್ವ ನಾವು ಮೊದಲು ಕಾಣಿಸಿಕೊಂಡಿದ್ದು. ಜೀವ ಅನ್ನೋದು ಮಾತ್ರ ನಾವು, ಅದಿಷ್ಟು ಸಣ್ಣದು. ಉಳಿದಂತೆ ಇರೋದು ಇಷ್ಟು ಇದೆಯಲ್ಲ, ಇದು ಹೊರಗಡೆಯಿಂದ ಬಂದಿರೋದೆ, ಮಣ್ಣಿನಿಂದ ಬಂದಿರೋದೇ ಈ ದೇಹ, ಇದರೊಳಗೆ ನೀರಿನಿಂದ ಬಂದಿರೋದಿದೆ, ಹೀಗೆ ಪಂಚಭೂತಗಳಿಂದ ಬಂದಿರೋದು. ಮತ್ತು ಅದು ನೇರ ಪಂಚಭೂತಗಳಿಂದ ಹಿಂಗೆ ಬಂದಿರೋದು ಇಲ್ಲ, ಯಾರೋ ರೂಪಿಸಿರ್ತಾರೆ, ಯಾರೋ ಕೊಟ್ಟಿರ್ತಾರೆ. ಆಹಾರ ಯಾರೋ ಬೆಳೆದಿದ್ದು, ಅದನ್ನು ಅಡುಗೆ ಮಾಡಿದ್ಯಾರೋ, ಬಟ್ಟೆ ಯಾರೋ ನೇಯ್ದು ಕೊಟ್ಟಿದ್ದು ಅನ್ನೋದರಿಂದ ಹಿಡಿದು ಯಾರೋ ನಮ್ಮನ್ನು ಸಾಕಿದ್ದು, ಯಾರೋ ನಮಗೆ ಅರಿವು ಕೊಟ್ಟಿದ್ದು ಅಂತ ಪ್ರತಿ ಮನುಷ್ಯನೂ ಸೃಷ್ಟಿಯಿಂದ ತೆಗೆದುಕೊಳ್ತಾ ಇರ್ತಾನಲ್ಲ, ಅದಕ್ಕಾಗಿ ಅವನು ಸೃಷ್ಟಿಗೆ ಕೃತಜ್ಞನಾಗಿರಬೇಕು. ಈಗ ಈ ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆಯದಾಗತ್ತೆ ಅಂತ ಅವ್ರು ಹೇಳಿರೋ ಮಾತಿದೆಯಲ್ಲ, ಈ ಒಳ್ಳೆಯ ಕೆಲಸ ಅಂತ ಅದು ಯಾಕೆ ಕನ್ಸಿಡರೇಷನ್ನಲ್ಲಿ ಅಂತಂದರೆ, ಕೃತಜ್ಞನಾಗಿ ನೀನು ಕೆಲಸ ಮಾಡ್ತಾ ಇದ್ದಿ ಅಂತ. ನೀನೇನು ಪಡ್ಕೊಂಡಿದೆಯೋ ಅದನ್ನು ಅದಕ್ಕೂ ಮಿಗಿಲಾಗಿ ಕೊಡ್ತಾ ಹೋಗು ಅಂತ. ಇದು ದೇವತೆಗಳ ವಿಷಯ ಕೂಡ ಸಂಬಂಧಪಡುತ್ತೆ, ದೇವರ ವಿಷಯ ಕೂಡ ಸಂಬಂಧಪಡುತ್ತೆ. ಇಡೀ ಸೃಷ್ಟಿಯಲ್ಲಿರುವ ಇದರ ಹಿನ್ನೆಲೆಯಲ್ಲಿರುವ ಶಕ್ತಿಯೇ ದೇವರು
ಇಲ್ಲಿ ಎಲ್ಲ ಏನಿದೆಯೋ ಇದ್ರ ಒಳಗಡೆ ಎಲ್ಲ ಕಡೆಗೂ ದೇವರು ವ್ಯಾಪಿಸಿದ್ದಾನೆ, ಅಣು ರೇಣು ತೃಣಕಾಷ್ಟಗಳಲ್ಲಿ ದೇವರಿದ್ದಾನೆ ಅಂತ ಅಂದರೆ ಎಲ್ಲದರ ಹಿಂದೊಂದು ಶಕ್ತಿ ಇದೆ, ಒಂದು ಚೈತನ್ಯ ಇದೆ, ಅದನ್ನೇ ದೇವರು ಅಂತ ನಾವು ಕರಿತಾ ಇರೋದು. ಅದಕ್ಕೊಂದು ಮೂರ್ತಿ, ಅದಕ್ಕೊಂದು ಆಕಾರ, ಅದಕ್ಕೊಂದು ಗುಡಿ, ಅದಕ್ಕೊಂದು ಸ್ವರೂಪ, ಅದೆಲ್ಲ ಇದೆ, ಅದು ಬೇರೆ. ಆದರೆ ದೇವರ ಒಟ್ಟು ಸ್ವರೂಪ ಅಂತ ಹೇಳುವಾಗ ಏನು ಹೇಳ್ತೀವಿ, ಅವನು ಎಲ್ಲ ಕಡೆ ಇದ್ದಾನೆ ಅಂತಲೇ ಹೇಳ್ತೀವಿ. ಎಲ್ಲ ಕಡೆ ಇದ್ದಾನೆ ಅಂದರೆ ಏನಾಯ್ತು ಅವಾಗ? ಗೋಡೆಯೂ ದೇವರು, ನೆಲವೂ ದೇವರು, ಬೆಟ್ಟವೂ ದೇವರು ಅಂತಲೇ ಆಯ್ತಲ್ವಾ? ಇದೆಲ್ಲ ದೇವರು ಅಂದರೆ ಹೇಗೆ ಅಂದರೆ ಇದರ ಹಿಂದಿರುವ ಶಕ್ತಿ ದೇವರು ಅಂತ. ಅದರಿಂದೆಲ್ಲ ಪಡ್ಕೊಂಡಿದ್ದೀವಿ ಅಂತ ಅಂದರೆ ಅದರ ಹಿಂದಿರುವ ಆ ಶಕ್ತಿಯಿಂದಲೂ ನಾವು ಪಡ್ಕೊಂಡಿದ್ದೀವಿ. ಅದರಿಂದಾಗಿ ಆ ಶಕ್ತಿಗೆ ಕೃತಜ್ಞತೆ ಅನ್ನೋದು ಸಲ್ಲಬೇಕಾಗತ್ತೆ. ಪ್ರತಿ ವಸ್ತುವಿಗೂ ನಮ್ಮಲ್ಲೊಂದು ಅಧಿದೇವತೆ ಅಂತ ಒಂದು ಕರೀತಾರೆ, ಅಧಿದೇವತೆಗಳು ಅಂತ. ಈಗ ಉದಾಹರಣೆಗೆ ಈಗ ಆಯುಧ ಪೂಜೆ ಬರುತ್ತೆ ನವರಾತ್ರಿ ಕೊನೆಯಲ್ಲಿ. ಆಯುಧ ಪೂಜೆ ಅಂತ ಅಂದರೆ ಅದು ಹೊರಗಡೆಯಿಂದ ಆಯುಧಕ್ಕೆ ಪೂಜೆಯೂ ಹೌದು. ಆದರೆ ನಿಜವಾದ ಪೂಜೆ ಯಾರಿಗೆ ಅಂದರೆ ಆಯುಧಾಭಿಮಾನಿ ದೇವತೆಗಳಿಗೆ. ಆಯುಧದ ಹಿಂದೆ ಇರುವ ಒಂದು ಶಕ್ತಿ ಇದೆ ಅದಕ್ಕೆ. ಹಾಗೆ ವಾಹನ ಪೂಜೆ ಅಂತ ಮಾಡ್ತೀವಿ ನಾವು. ಅದೇನು ವಾಹನಕ್ಕಲ್ಲ ಪೂಜೆ ಅಂತ ಅಂದರೆ ವಾಹನದ ಹಿಂದೊಂದು ಶಕ್ತಿ ಇದೆ, ಒಂದು ಅಧಿದೇವತೆ ಇದೆ, ಅದಕ್ಕೆ ಆ ಪೂಜೆ ಸಲ್ಲತ್ತೆ ಅಂತ. ಇದು ಕೃತಜ್ಞತೆ. ಈ ಕೃತಜ್ಞತೆ ಸಲ್ಲಿಸದೆಯೂ ಸತ್ಕಾರ್ಯ ಮಾಡಿದಾಗ ಪುಣ್ಯ ಬರಲ್ವಾ ಅಂದರೆ ಬರುತ್ತೆ. ಆದರೆ ಈ ಕೃತಜ್ಞತೆ ಸಲ್ಲಿಸದೇ ಇದ್ದಿದ್ದರಿಂದಾಗಿ ಒಂದು ಪಾಪ ಬರುತ್ತೆ. ಹಾಗಾಗಿ ಪೂಜೆ ಅಥವಾ ದೇವರ ಉಪಾಸನೆ ಅಂತ ಅಂದಾಗ ಅದರ ಮೊದಲ ಕಾರಣ ಯಾವುದು ಅಂದರೆ ಈ ಕೃತಜ್ಞತೆಯ ಸಮರ್ಪಣೆ. ಎರಡನೆಯದ್ದು ಇನ್ನೊಂದು ಯಾವುದು ಅಂದರೆ ನನಗೇನೋ ಬೇಕು ಅಂತಂದಾಗ ದೇವರನ್ನು ಆಶ್ರಯಿಸೋದು. ಬೇಕು ಅಂತ ಕೇಳಿಕೊಂಡು ಯಾವುದೋ ಒಂದನ್ನು ಮಾಡಿದರೆ ದೇವರು ನನಗೆ ಒಳ್ಳೇದು ಮಾಡ್ತಾನೆ, ನನ್ನ ಕೆಡುಕು ನಿವಾರಣೆ ಮಾಡ್ತಾನೆ, ಬೇಕಾದ ಕೊಡ್ತಾನೆ ಅಂತ ಒಂದಿದೆ. ಅದಲ್ಲದ ದೇವತಾ ಉಪಾಸನೆ ಅಂತ ಒಂದಿದೆ. ಏನೂ ಬೇಡಲ್ಲ ಆದರೆ ಮಾಡೋದು. ಉದಾಹರಣೆಗೆ ಈ ಸಂಧ್ಯಾ ವಂದನೆ ಅಂತ ಕರೀತಾರೆ, ಸಂಧ್ಯಾ ಕಾರ್ಯ ಅಂತ ಕರೀತಾರೆ. ಆ ಸಂಧ್ಯಾ ಕಾರ್ಯ, ಸಂಧ್ಯಾ ವಂದನೆ ಅಂದರೆ ಏನು ಅಂದರೆ ಅದೊಂದು ದೊಡ್ಡ ಚರ್ಚೆ ನಮ್ಮಲ್ಲಿ ಬಹಳ ಕಾಲ ನಡೆದಿದೆ ಶಾಸ್ತ್ರಗಳಲ್ಲಿ. ಈ ಸಂಧ್ಯಾ ಕಾರ್ಯಗಳಿಗೆ ಫಲ ಇದೆಯಾ ಇಲ್ವಾ ಅಂತ. ಫಲ ಇದೆಯಾ ಇಲ್ವಾ ಅಂದ್ರೇನು, ನೀನು ಸತ್ಯನಾರಾಯಣ ಪೂಜೆ ಮಾಡಿದರೆ ಏನೋ ಸಿಗತ್ತೆ ಅಂತ ಇದೆಯಲ್ಲ, ಹಂಗೆ ಈ ಥರದ ನಿತ್ಯ ಮಾಡೋದಕ್ಕೆ ಫಲ ಇದೆಯಾ ಇಲ್ವಾ ಅಂದರೆ ಫಲ ಇಲ್ಲ ಅಂತ ತೀರ್ಮಾನ ಮಾಡಿದ್ದಾರೆ. ನಿತ್ಯ ಕರ್ಮಣಂ ಫಲಾಭಾವ ಅಂತ. ಪ್ರತಿನಿತ್ಯ ನೀ ದೇವರಿಗೆ ಅಂತ ಏನನ್ನು ಒಂದು ಬಂದಿರೋದನ್ನು ಮಾಡ್ತೀಯಲ್ಲ ಅದಕ್ಕೆ ಫಲ ಇಲ್ಲ ಅಂತ ಹೇಳ್ತಾರೆ. ಮತ್ತು ಯಾಕೆ ಮಾಡ್ತೀಯಾ ಅಂತ ಅಂದರೆ ಅದರ ಸಂಕಲ್ಪವೇ ಆಗಿರುತ್ತೆ. ಮಮೋಪಾತ್ತ ದುರಿತಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಂತ ಸಂಕಲ್ಪ ಇರುತ್ತೆ. ಇದು ಅಥವಾ ಈ ಥರದ ಸಂಕಲ್ಪ ಇರುತ್ತೆ. ನಾನೊಂದಿಷ್ಟು ಯಾವುದೋ ಪಾಪ ಕಟ್ಕೊಂಡ್ಬಿಟ್ಟಿದ್ದೀನಿ, ನಾನು ಅದೆಲ್ಲ ಕಳೆದು ಹೋಗಲಿ ಮತ್ತು ಭಗವಂತನ ಪ್ರೀತಿ ಸಿಗಲಿ ನನಗೆ ಅಂತ ಮಾತ್ರ ಅಲ್ಲಿರೋದು. ಪರಮೇಶ್ವರ ಪ್ರೀತ್ಯರ್ಥಂ ಅಂತ ಅಂದರೆ ಅವನಿಗೆ ಖುಷಿಯಾಗಬೇಕು ಅಂತಷ್ಟೇ. ನಾನು ಅದಕ್ಕೆ ತಂದೆ ತಾಯಿ ಉದಾಹರಣೆ ಕೊಟ್ಟೆ. ತಂದೆ ತಾಯಿ ಉದಾಹರಣೆಯಲ್ಲಿ ನಾವು ಹೋಗಿ ಸೇವೆ ಅಂತ ಮಾಡ್ತೀವಲ್ಲ, ನಮಗೆ ಪ್ರತಿಫಲದ ಅಪೇಕ್ಷೆ ಇದೆಯಾ ಅಂದರೆ ಇಲ್ಲ. ನಾವು ಅವರಿಗೆ ಬಟ್ಟೆ ಕೊಟ್ವಿ, ಅವರು ನಮ್ಮ ಬಟ್ಟೆ ಕೊಡಲಿ ಅಂತೆಲ್ಲ ಇದೆಯಾ? ಅವರು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಹಾಂ, ನಮಗೇನು ಅಂದರೆ ಅವರು ಪ್ರೀತಿಯಿಂದ ಇರಬೇಕು ನನ್ನ ಬಗ್ಗೆ, ಅವ್ರು ನನ್ನ ವಿಷಯದಲ್ಲಿ ಖುಷಿಯಾಗಿರಬೇಕು ಅಂತ ಅಷ್ಟೇ ಅಲ್ಲಿ ನಾವು ಯೋಚನೆ ಮಾಡೋದು. ಎಕ್ಸಾಕ್ಟ್ಲಿ. ಆ ಖುಷಿಗಾಗಿ ಮಾಡ್ತೀವಲ್ಲ ಈ ನಿತ್ಯ ಕರ್ಮಗಳು, ಆ ಖುಷಿಗಾಗಿ. ಇಷ್ಟನ್ನೆಲ್ಲ ಕೊಟ್ಟ ದೇವರನ್ನು ಖುಷಿಪಡಿಸ್ಬೇಕು. ಅದಕ್ಕೆ ನಿತ್ಯ ಕರ್ಮಗಳನ್ನು ಮಾಡು ಅಂತ ಬಂದಿರೋದು ಅಂತ. ಅದನ್ನು ಮಾಡದೇ ಇದ್ದರೆ ಏನಾಗತ್ತೆ ಅಂತ ಕೇಳಿದರೆ ಲೋಪ ಆಗತ್ತೆ. ಒಂದು ಯಾವುದರ ಲೋಪ ಅಂದರೆ ಕೃತಜ್ಞತೆಯ ಅಭಿವ್ಯಕ್ತಿಯಲ್ಲಿ ಲೋಪ ಆಗತ್ತೆ. ಈ ಅಭಿವ್ಯಕ್ತಿಯ ಲೋಪ ಅನ್ನೋದು ಪಾಪ ತರತ್ತೆ. ಹಾಗಾಗಿ ಕೇವಲ ಒಳ್ಳೆ ಕೆಲಸ ಮಾಡ್ತೀನಿ ಸಾಕು ಅಂತ ಹೇಳುವಂತಿಲ್ಲ. ಹಾಗಂತ ಇದನ್ನು ಮಾಡದೆ ಒಳ್ಳೆ ಕೆಲಸ ಮಾಡಿದ್ರಿಂದಾಗಿ ಒಳ್ಳೆಯದಾಗೋಲ್ಲ ಅಂತೇನೂ ಇಲ್ಲ. ಅದರ ಪುಣ್ಯ ಅದಕ್ಕೆ ಸಿಕ್ಕೇ ಸಿಗತ್ತೆ. ಆದರೆ ಕೃತಜ್ಞತೆ ಅರ್ಪಿಸದೇ ಇರುವ ಒಂದು ಸಣ್ಣ ಲೋಪದ ಪಾಪವು ಅದರ ಜೊತೆ ಸೇರಿಕೊಳ್ತಾ ಇರುತ್ತೆ. ಹಾಗಾಗಿ ದೇವತೆಗಳಿಗೆ ಕೃತಜ್ಞರಾಗಿರಬೇಕು ಅಂತ. ಈಗ ದೇವರುಗಳನ್ನು ಉಪಾಸನೆ ಮಾಡೋದರಲ್ಲಿ ಎರಡು ಥರ. ಆಕಾಂಕ್ಷೆಗಳಿಂದ ಮಾಡೋದು ಒಂದು. ನನಗೇನೂ ಆಕಾಂಕ್ಷೆ ಇಲ್ಲ. ಆಕಾಂಕ್ಷೆ ಇಲ್ಲ ಅಂದರೆ ಏನು, ನನಗೆ ಆಸೆ ಇಲ್ಲ ಅಂತಲ್ಲ, ನಾನು ಆಸೆಗೆ ದೇವರನ್ನು ಕೇಳ್ಕೊಳ್ಳಲ್ಲ ಅಂತ ಒಂದು. ನಾನು ದೇವ್ರ ಹತ್ರ ಹೋಗಲ್ಲ ಇದನ್ನು ಮಾಡಿಕೊಡು ಅಂತ, ನಾನೇ ಮಾಡ್ತೀನಿ. ಆಗತ್ತೋ ಆಗಲ್ವೋ, ನಾನು ನನ್ನ ಪ್ರಯತ್ನ ಹಾಕಿ ಮಾಡ್ತೀನಿ ಅಂತಲೂ ಇದೆ ಒಂದು ವಿಧಾನ. ಆರ್ತೋ ಜಿಜ್ಞಾಸುರಾರ್ಥಾರ್ಥಿ ಜ್ಞಾನೀಚ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ನಲ್ಲ, ನಾವು ಅವಾಗ ಹೇಳ್ತಾ ಇದ್ವಲ್ಲ. ಆರ್ತಃ ಅಂತ ಒಬ್ಬ 4 ಜನ ಭಕ್ತರು ಅಂತ ಹೇಳ್ತಾನಲ್ಲ ಅವನು, 4 ಜನ ಇವರು ಅಂತ. ಆರ್ತಃ ಅಂದರೆ ಕಷ್ಟ ಇದೆ ನಿವಾರಿಸೋನು, ದೇವ್ರ ಹತ್ರ ಹೋಗೋನು. ಜಿಜ್ಞಾಸು ಅಂದರೆ ದೇವರು ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗೋನು. ಮೂರನೇದು ಅರ್ಥಾರ್ಥಿ ಅಂದರೆ ನನಗೇನೋ ಬೇಕು ಕೊಡು ದೇವರೇ ಅಂತ ಹೋಗೋನು. 4ನೇ ಜ್ಞಾನಿ, ಅವನಿಗೆ ದೇವರನ್ನು ಅರ್ಥ ಮಾಡ್ಕೊಂಡಿದ್ದಾನೆ, ಅವನು ದೇವ್ರ ಜೊತೆಗೆ ಕನೆಕ್ಟ್ ಆಗಿರ್ತಾನೆ, ಅವನು 4ನೇನು ಜ್ಞಾನಿ ಅಂತ. ಇದರಲ್ಲಿ ಜ್ಞಾನಿ ಇದಾನಲ್ಲ ಅವನೇನು ಕೇಳ್ಕೊಳ್ಳೋದೇ ಇಲ್ಲ ಅಂತ. ಜ್ಞಾನಿಗೆ ಅವನೇನು ಬಯಸೋಲ್ಲ ದೇವ್ರ ಹತ್ರ, ಆದರೆ ಕನೆಕ್ಟ್ ಆಗಿರೋದು ಅವನೇ ಇವರೆಲ್ಲರಿಗಿಂತಲೂ.
ಹಾಗಾಗಿ ಈ ತರಹದ ಒಬ್ಬ ಇದ್ದರೆ, ಅಥವಾ ಈ ಜಿಜ್ಞಾಸು ಇರ್ತಾನಲ್ಲ, ಜಿಜ್ಞಾಸುವು ಕೇಳದೇ ಇರ್ಬೋದು ಅವನು. ಅರ್ಥ ಮತ್ತು ಅರ್ಥಾರ್ಥಿ ಇಬ್ಬರನ್ನು ಹೊರತುಪಡಿಸಿ ಉಳಿದವರಿಬ್ಬರು ದೇವ್ರ ಹತ್ರ ಏನೂ ಕೇಳಲ್ಲ. ಆದರೆ ದೇವ್ರ ಹತ್ರ ಏನೂ ಕೇಳಲ್ಲ ಅನ್ನೋದಕ್ಕೆ ಅವರು ಈ ಥರದ್ದೇನೂ ಮಾಡೋಲ್ಲ ಅಂತಿಲ್ಲ. ದೇವರ ಉಪಾಸನೆ ಮಾಡ್ತಾನೆ. ಯಾಕೆ ಮಾಡ್ತಾನೆ ಅಂದರೆ ಅವನು ಖುಷಿ ಪಡಲಿ, ಅವನಿಗೆ ಖುಷಿಯಾಗಲಿ ಅಂತ ಮಾಡ್ತಾನೆ. ಅವನಿಂದ ಏನೂ ಬೇಡ ನನಗೆ ಅಂತ. ಅದೇ ಉದಾಹರಣೆ, ತಂದೆ ತಾಯಿಗಳಿಗೆ ನಾವೇನು ಮಾಡ್ತೀವೋ ಅದೇ ಉದಾಹರಣೆ. ಹಾಗಾಗಿ ಒಳಿತಿನ ಕಾರ್ಯಗಳನ್ನು ಮಾಡ್ತಲೇ ಸೃಷ್ಟಿಗೊಂದು ಕೃತಜ್ಞರಾಗಿರಬೇಕಾಗತ್ತೆ ಅಂತ. ಸೃಷ್ಟಿಗೊಂದು ಕೃತಜ್ಞರು. ಈಗ ಅದು ಜನಜೀವನದಲ್ಲಿ ತುಂಬ ವ್ಯಾಪಕವಾಗಿತ್ತು, ಈಗ ಹೋಯ್ತು ಅದು. ಈಗ ಇದಕ್ಕೆ ಹೋದರೆ ಬೆಳಗ್ಗೆ ಎದ್ದು ಸೂರ್ಯನಿಗೆ ಕೈ ಮುಗಿಯೋದು ಅನ್ನೋದೆಲ್ಲ ತುಂಬ ಜನಜನಿತವಾದದ್ದು. ಎಲ್ಲ ಊರುಗಳಲ್ಲಿ ಎಲ್ಲ ಕಡೆಯಲ್ಲೂ ಇರ್ತಾ ಇತ್ತು. ಎದ್ದು ಕೂಡಲೇ ಅಥವಾ ಸ್ನಾನ ಆದ ಕೂಡಲೇ ಹೋಗಿ ಸೂರ್ಯನಿಗೆ ಕೈ ಮುಗಿಯೋದು, ಅಥವಾ ಹೊಲಕ್ಕೋ ಎಲ್ಲೋ ಹೋದಾಗ ಸೂರ್ಯನಿಗೆ ಕೈ ಮುಗಿಯೋದು, ಹೊಲಕ್ಕೆ ಹೋದಾಗ ಭೂಮಿಗೊಂದು ಕೈ ಮುಗಿಯೋದು. ಒಂದು ಕಬಡ್ಡಿ ಆಟಕ್ಕೆ ಹೋಗುವಾಗ ಹೀಗೆ ಮಾಡ್ಕೊಂಡು ಹೋಗೋದು ಇವತ್ತಿಗೂ ಬಳಕೆಯಲ್ಲಿದೆಯಲ್ಲ. ಸ್ಟೇಜ್ ಹತ್ತಬೇಕಾದ್ರೆ ಹಿಂಗೆ ಮಾಡ್ತಾರೆ. ಸ್ಟೇಜ್ ಹತ್ತುವಾಗ ಇಲ್ಲೆಲ್ಲ ಇದೆಯಲ್ಲ, ಇದೆಲ್ಲ ಅದೇನೆ ಅಂತ. ಸ್ಟೇಜ್ ಅಂದರೆ ನೋಡಿ, ಅಲ್ಲಂತೂ ಭಾಳ ಚೆನ್ನಾಗಿದೆ, ಒಂದು ಅವಕಾಶ ಅದು. ಈ ಅವಕಾಶ ಕೊಟ್ಟಿದೆ ಆ ವೇದಿಕೆ ಅಂತ. ವೇದಿಕೆ ಅಂದರೆ ಏನು ಅಂತ ಅಂದರೆ, ವೇದಿಕೆಯ ಹಿಂದಿನ ಶಕ್ತಿ ಅಂದರೆ ದೇವತಾ ರೂಪವಾದ ಶಕ್ತಿ. ವೇದಿಕೆಯನ್ನು ಮಾಡಿಕೊಟ್ಟ ವ್ಯಕ್ತಿಗಳು ಎಲ್ಲರಿಗೂ ಗೌರವ ಸಂದುಬಿಡುತ್ತಲ್ಲಿ. ಒಂದು ವೇದಿಕೆ ಹತ್ತುವಾಗ ಹೀಗೆ ಮಾಡಿದರೆ ಆ ವೇದಿಕೆಯನ್ನು ಯಾರು ಕಟ್ಟಿಕೊಟ್ಟಿದ್ದಾರೋ ಅವರನ್ನು ಗೌರವಿಸಿದಂತೆ ಆಯಿತು ಅಂತ. ಅಂದರೆ ಈ ಕೃತಜ್ಞತೆಯ ಭಾವ ಅಲ್ಲಿ ವ್ಯಕ್ತ ಆಗ್ತಾ ಹೋಗುತ್ತೆ ಅಂತ. ಅಂದರೆ ಈ ತರಹದ ನಿತ್ಯ ಕರ್ಮನ ಹೇಳೋದಲ್ಲ, ಬೆಳಗ್ಗೆ ಇದು ಸೂರ್ಯನಿಗೆ ನಮಸ್ಕರಿಸೋದು ಅಂತ ಇದೆಯಲ್ಲ, ಅದೇನೆ. ಈಗ ನಮ್ಮಲ್ಲಿ ಸಂಧ್ಯಾ ವಂದನೆ ಅಂತಿರುವಲ್ಲೂ ಸೂರ್ಯೋಪಸ್ಥಾನ ಅಂತಲೇ ಇರೋದು. ಅಂದರೆ ಸೂರ್ಯನಿಗೆ ಕೈ ಮುಗಿಯೋ ವಿಷಯವೇ ಅಲ್ಲಿರೋದು ಪ್ರಧಾನವಾಗಿ, ಅದರ 3 ಭಾಗದಲ್ಲಿ. ಈಗ ನಾವು ಈ ಕರ್ಣನ ವಿಷಯದಲ್ಲಿ ನಿನ್ನೆ ಹಿಂದಿನ ಸಂಚಿಕೆ ಒಂದರಲ್ಲಿ ನೋಡಿದ್ವಿ ನೋಡಿ, ಅವನು ರಥ ಏರುವಾಗ ಸೂರ್ಯೋಪಸ್ಥಾನ ಮಾಡದ ಅಂತ ಬಂತು ಕರ್ಣ. ಅಂದರೆ ಯುದ್ಧಕ್ಕೆ ಹೊರಟಿದ್ದಾನೆ, ಎಲ್ಲ ಸನ್ನದ್ಧನಾಗಿ ಅದನ್ನು ಏರುವಾಗ ಸೂರ್ಯನಿಗೆ ನಮಿಸಿ ಅವನು ಹೊರಟಿದ್ದಾನೆ ಅಂತ. ಅಂದರೆ ಈಗ ಸೂರ್ಯ ಅಂತ ಅಲ್ಲಿ ಯಾಕೆ ಬರುತ್ತೆ ಅಂದರೆ, ಸೂರ್ಯನನ್ನು ಇಡೀ ಭಗವತ್ ಶಕ್ತಿಯ ಪ್ರತಿನಿಧಿಯಾಗಿ, ಪ್ರತೀಕವಾಗಿ ನೋಡ್ತಾರೆ ಸೂರ್ಯನನ್ನು. ಹಾಗಾಗಿ ಇಲ್ಲೆಲ್ಲ ಕಡೆ ಈ ಕೃತಜ್ಞತಾರ್ಪಣೆ ಅನ್ನೋದು ಕೆಲಸ ಮಾಡುತ್ತೆ, ಅದು ಬೇಕಾಗತ್ತೆ. ಇದು ಇಟ್ಸ್ ಭಾಳ ಚೆನ್ನಾಗಿ ಹೇಳಿದ್ರಿ ಸರ್ ನೀವು. ಇದು ತುಂಬ ನಾವು ನಮ್ಮ ಲೌಕಿಕ ಬದುಕಿಗೆ ಅನ್ವಯಿಸ್ಕೊಂಡ್ರೆ, ನಾನು ಇದನ್ನು ಈ ಥರ ಮಾಡದೇ ಇರೋರು ಅನುಭವಿಸಿರುವಂಥದ್ದು ನಾವು ನಮ್ಮ ಸುತ್ತಮುತ್ತ ಗಮನಿಸಿದ್ರೆ ಗೊತ್ತಾಗುತ್ತೆ. ಉದಾಹರಣೆಗೆ ಸರ್, ನಾನೊಬ್ಬ ತುಂಬ ಹೆಸರು ತಗೊಳ್ಳಲ್ಲ, ತುಂಬ ದೊಡ್ಡ ಸಾಧನೆ ಮಾಡಿದಂಥ ಒಬ್ಬ ವ್ಯಕ್ತಿ, ತುಂಬ ದೊಡ್ಡ ಸಾಧನೆ ಮಾಡಿರೋಂಥ ವ್ಯಕ್ತಿ ತಮ್ಮ ಮಡದಿಗೆ ಏನು ಗೌರವನೋ, ಪ್ರೀತಿನೋ, ಕಾಳಜಿನೋ, ಕನ್ಸರ್ನೋ ಅಥವಾ ಒಂದು ಅಟೆನ್ಷನ್ ಕೊಡಬೇಕು, ಅದು ಕೊಡದೇ ಇದ್ದಾಗ ಏನಾಗುತ್ತೆ ಅನ್ನೋದು ಕೂಡ ನೋಡಿದ್ದೀವಿ. ಅಂದರೆ ನನ್ನ ಗಂಡ ತುಂಬ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ, ಹೀಗಾಗಿ ಅವ್ರಿಗೆ ಟೈಮ್ ನಂಗೆ ಕೊಡೋಕ್ಕಾಗ್ತಾ ಇಲ್ಲ, ಅವ್ರು ಯಾವಾಗಾದರೂ ಬರಲಿ ಅಂತ ಅಂದ್ಕೊಳ್ಳುವಂಥ ಹೆಂಡತಿ ಇರೋದು ಭಾಳ ಒಳ್ಳೆಯದು. ಅದಾದರೆ ಅದು ತೊಂದರೆ ಇಲ್ಲ. ಬಟ್ ಕೆಲವೊಂದು ಸಲ ಏನೋ ಆಕಾಂಕ್ಷೆ ಇರುತ್ತಲ್ಲಿ ಮನೆಯಲ್ಲಿ, ಆ ಟೈಮಲ್ಲಿ ನೀವು ಅದನ್ನು ಕೊಡದೇ ಇದ್ದಾಗ, ಸುಮ್ಮನೆ ಉದಾಹರಣೆ ತೊಗೋತಾ ಇರೋದು, ಅಲ್ಲೇನೋ ಬೇರೆ ಏನೋ ಒಂದು ಲೋಪ ಆಗುತ್ತೆ ಅಲ್ಲ ಸರ್? ಹೌದೌದು. ಸೊ ಇಲ್ಲೇನಂದ್ರೆ ಆ್ಯಕ್ಚುಲಿ ಆ ಹೆಂಡತಿಗೆ ಸಲ್ಲಿಸಬೇಕಾದ ಕೃತಜ್ಞತೆ ಬೇಸಿಕಲಿ ಮನೆ ನೋಡ್ಕೋತಾ ಇದ್ದಾಳೆ, ನೀನು ದೇಶ ಸೇವೆ ಮಾಡ್ತಾ ಇದೀಯಾ ಅಂದರೆ, ದೇಶ ಸೇವೆ ಅಂತಲ್ಲ, ನೀವೇನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ, ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಬಟ್ ನೀವು ಯು ಶುಡ್ ಬಿ ಗ್ರೇಟ್ಫುಲ್ ಟು ದ್ಯಾಟ್ ಲೇಡಿ ಆಲ್ಸೋ. ಹೌದೌದು ಅಲ್ವಾ? ಹೌದು. ಸೊ ಅದಾಗದೇ ಇದ್ದಾಗ ಕೆಲವೊಂದ್ಸಲ ಲೋಪ ಆಗಿರೋವಂಥದ್ದು ಕೂಡ ನಾನು ಆಗತ್ತೆ. ಅದು ಇವುಗಳು ಏನಾಗುತ್ತೆ ಅಂದರೆ ಅವ್ರು ಹೇಳಿದ ಪ್ರಶ್ನೆಗೆ ಪೂರಕವಾದದ್ದೇ ಅದು. ಈ ಸತ್ಕಾರ್ಯಗಳನ್ನು ಮಾಡ್ತಾ ಹೋದಾಗ ಅದರದ್ದು ಒಂದು ಇದು ಇದ್ದೇ ಇರುತ್ತೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋದೊಂದು ಇದ್ದೇ ಇರುತ್ತೆ. ಆದರೆ ಇದು ಒಂದು ಲೋಪ ಹೌದು ಅಂತ. ಈ ಥರ ಆದಾಗ ಎಲ್ಲಿಗೆ ಕೃತಜ್ಞತೆ ಸಲ್ಲಬೇಕೋ ಸಲ್ಲಿಸದೇ ಇದ್ದಾಗ ಅದೊಂದು ಲೋಪ ಆಗೋದು ಹೌದು. ಎಸ್ ಸರ್. ಗುರುಗಳೇ, ನನ್ನೊಂದು ಪ್ರಶ್ನೆ, ಪಾಂಡು ಬದುಕಿದ್ರೆ ಕುರುಕ್ಷೇತ್ರ ಯುದ್ಧ ನಡೀತಿತ್ತಾ? ದಯವಿಟ್ಟು ಹೇಳಿ. ನನಗೆ ನಮ್ಮ ಈ ಮಹಾಭಾರತ ಹುಟ್ಟಿಸಿರೋ ಈ ಥರ ಪ್ರಶ್ನೆಗಳು ನನಗೆ ಭಾಳ ಖುಷಿ ಕೊಡುತ್ತೆ. ಅಂದರೆ ಮಹಾಭಾರತವನ್ನು ಕಥೆಯಾಗಿ ಸುಮ್ಮನೆ ತೊಗೊಂಡು ಹೋಗೋದು, ಮತ್ತು ಹಿಂದಿನ ಯಾವುದೋ ಪ್ರಶ್ನೆಗೆ ಉತ್ತರ ಕೊಡುವಾಗ ಆ ಮುಖ್ಯ ಪ್ರಶ್ನೆಗಳನ್ನು ಇಟ್ಕೊಂಡು ಚರ್ಚೆ ಮಾಡೋದರಲ್ಲೇ ಎಷ್ಟೋ ಕಾಲ ಕಳೆದಿದೆಯಲ್ಲ, ಬೇರೆ ಪ್ರಶ್ನೆಗಳು ಹುಟ್ಕೊಳ್ತಾ ಇರೋದು ಎಷ್ಟು ಚೆನ್ನಾಗಿದೆ ಅಂತ. ಈ ಇಂಥ ಪ್ರಶ್ನೆಗಳು ಯಾಕೆ ಮುಖ್ಯ ಆಗುತ್ತೆ ಅಂದರೆ, ಈಗ ಕೆಲವರಿಗೆ ಅನಿಸ್ಬೋದು ಇದರಲ್ಲಿ ಏನಿದೆ ಈ ಪ್ರಶ್ನೆಗಳಲ್ಲಿ ಅಂತ. ಆಗೋಗಿದೆ, ಅದು ಆದಮೇಲೆ ಅಲ್ವ ಇಷ್ಟು ಪ್ರಶ್ನೆ ಅಂತ. ಅದು ಆಗದೇ ಇದ್ದಿದ್ರೆ ಏನಾಗ್ತಿತ್ತು ಅನ್ನೋ ಪ್ರಶ್ನೆ ಯಾಕೆ ಬೇಕು ಅಂತಂದರೆ, ಒಟ್ಟು ಮಹಾಭಾರತ ಹೇಳ್ತಾ ಇರೋದು ಇದರಿಂದಾಗಿ ಅದಾಯಿತು ಅಂದರೆ ಇದು ಲೋಪ ಆಯಿತು ಅಂತಲ್ವಾ, ಹಾಗಿದ್ರೆ ಆ ವ್ಯಕ್ತಿ ಅದನ್ನು ಮಾಡಬಾರ್ದಾಗಿತ್ತು ಅಂತಲ್ವಾ, ಅಲ್ಲೇನೋ ಒಂದಿದೆ ಪಾಠ ಅಂತ. ಹಾಗಾಗಿ ಈ ಪ್ರಶ್ನೆಗಳು ಪಾಠ ಅಂತ ನಮಗೆ ಮಹಾಭಾರತ ಕೊಡುವ ಪಾಠ. ಈಗ ಪಾಂಡು ಬದುಕಿದ್ರೆ ಕುರುಕ್ಷೇತ್ರ ಆಗ್ತಿತ್ತ ಅಂದರೆ ಕುರುಕ್ಷೇತ್ರ ಆಗುವ ಸಂಭವವೇ ಇರಲಿಲ್ಲ. ಯಾಕೆ ಅಂತ ಅಂದರೆ, ಪಾಂಡು ಮಹಾರಾಜ ಆಗಿರ್ತಿದ್ದ, ಸಹಜವಾಗಿ ಅವನ ಮಗ ಹಿರಿಯ ಮಗ ಆಗ್ಬಿಡ್ತಿದ್ದ.
ಈಗ ಪಾಂಡುವಿನ ಮಗ ಸಣ್ಣವನಾಗಿದ್ದು ಧೃತರಾಷ್ಟ್ರನ ಮಗ ದೊಡ್ಡವನಾಗಿದ್ದಿದ್ರೆ ಆಗ ಅಲ್ಲೊಂದು ಚರ್ಚೆ ಹುಟ್ಕೋತಾ ಇತ್ತು. ಅಣ್ಣ ತಮ್ಮ ಇಬ್ಬರಿದ್ರು, ಅಣ್ಣ ಅನಿವಾರ್ಯ ಕಾರಣದಿಂದಾಗಿ ರಾಜನಾಗಲಿಲ್ಲ, ತಮ್ಮ ಆಗಿದ್ದಾನೆ. ಈಗ ಅಣ್ಣನ ಮಗ ಸಮರ್ಥ ಮತ್ತು ಹಿರಿಯ ಅಂತ ಅಂದಾಗ ಅಂತ ಪ್ರಶ್ನೆ ಬರ್ತಾ ಇತ್ತು. ಈಗ ಪಾಂಡುವಿನ ಮಗನೇ ಹಿರಿಯನಾದಾಗ ಯುಧಿಷ್ಠಿರ, ಸಹಜವಾಗಿ ಆ ಪ್ರಶ್ನೆ ಹುಟ್ಟುವ ಸಾಧ್ಯತೆಗಳು ಇರಲಿಲ್ಲ ಒಂದು. ಹಾಗಾಗಿ ಅವರ ನಡುವೆ ಅದೊಂದು ಬರುವ ಸಾಧ್ಯತೆಯೇ ಇರಲಿಲ್ಲ. ಎರಡನೆಯದ್ದು, ಪಾಂಡುವಿನಂಥ ಒಬ್ಬ ಸಮರ್ಥ ಇದ್ದಾಗ ಪಾಂಡುವಿನ ಮಕ್ಕಳನ್ನು ಹಾಗೆ ಮುಟ್ಟೋಕೆ ಆಗ್ತಾ ಇರಲಿಲ್ಲ. ಈಗ ಪಾಂಡುವಿನ ಮಕ್ಕಳನ್ನು ಇವರಿಗೆ ಹಾಗೆ ಮಾಡೋದಕ್ಕೆ ಸಾಧ್ಯ ಆಗಿದ್ದು ಹೇಗೆ ಅಂದರೆ, ಯಾರೂ ಇಲ್ಲ ಅವರಿಗೆ, ಅವ್ರ ಜೊತೆಗೆ ಅಂತಲೇ ಅಲ್ವಾ ಆಟ ಆಡಿಸಿದ್ದು ಯಾರೂ ಇಲ್ಲ ಅಂತಲೇ ಅಂತ. ಹಾಗಾದಾಗ ಪಾಂಡು ಇದ್ದಿದ್ರೆ ಕುರುಕ್ಷೇತ್ರ ಆಗ್ತಾ ಇರಲಿಲ್ಲ ಅಂತ ಬಂದಾಗ ಪಾಂಡು ಇರಬೇಕಾಗಿತ್ತು ಅಂತ ಅನಿಸುತ್ತೆ. ಪಾಂಡು ಇರದೇ ಇರುವಂತೆ ಆಗಿದ್ದು ಯಾವುದರಿಂದ ಅಂತ ಹುಟ್ಟತ್ತೆ ಪ್ರಶ್ನೆ. ಅಂದರೆ ಅವರ ಪ್ರಶ್ನೆ ಎಲ್ಲಿಗೆ ಹೋಗುತ್ತೆ ಅಂತ ಅಂದರೆ, ಈಗ ಪಾಂಡು ಇದ್ದುಬಿಟ್ಟಿದ್ರೆ ಇಷ್ಟು ದೊಡ್ಡ ಮಹಾಯುದ್ಧವೇ ಆಗ್ತಾ ಇರಲಿಲ್ಲ, ಈ ರಗಳೆ ಇರಲಿಲ್ಲ, ಈ ವನವಾಸ ಇರಲಿಲ್ಲ, ಕಷ್ಟ ನಷ್ಟಗಳೇನೂ ಇರಲಿಲ್ಲ. ಹೌದು, ಪಾಂಡು ಇರಬೇಕಾಗಿತ್ತು. ಪಾಂಡು ಇಲ್ಲದೆ ಇದ್ದಾಗ ಆಗಿದ್ದು ಹೇಗೆ? ದುರ್ಯೋಧನ ಬಂದ, ಧೃತರಾಷ್ಟ್ರ ಏನಾದರೂ ಮಾಡಿದ್ನ? ಇಲ್ಲ. ಪಾಂಡು ಇಲ್ಲದೆ ಇದ್ದಿದ್ದು ಯಾರಿಂದ ಅಂದರೆ ಸ್ವತಃ ಪಾಂಡುವಿನಿಂದ. ಅಂದರೆ ಪಾಂಡುವಿನ ಎರಡು ಅಚಾತುರ್ಯಗಳು, ಅಪರಾಧಗಳಲ್ಲ, ಅಚಾತುರ್ಯಗಳು. ಅಪರಾಧ ಅಚಾತುರ್ಯ ಅಂತ ಎರಡು, ಹಿಂದೊಂದು ಸಲ ನಾವು ಮಾತಾಡ್ಕೊಂಡ್ವಿ ಅದ್ರ ಬಗ್ಗೆ. ಆಗಿಬಿಡತ್ತೆ ಅದು ಅಚಾತುರ್ಯ. ಕಾರೋ ಬೈಕೋ ಏನೋ ಗುದ್ಕೊಳ್ತವೆ, ಯಾರೋ ಸತ್ತೋಗ್ತಾರೆ ಅಂತ ಅಂದರೆ ಇವನ ಮೇಲೆ ಕೊಲೆ ಕೇಸಲ್ಲ ಬರೋದು, ಸತ್ತಿದ್ದೌದು. ಇದು ಅಚಾತುರ್ಯ ಅಂತ ಕರೆಸ್ಕೊಳತ್ತೆ. ಅಪರಾಧದಲ್ಲೇ ಬರುತ್ತೆ ಅದು. ಆದರೆ ಅಪರಾಧಿ ಅಂತ ಇನ್ನೊಬ್ಬನ ಹೇಳ್ತೀವಲ್ಲ, ಪ್ಲ್ಯಾಂಡ್ ಆಗಿ ಹೋಗಿ ಮರ್ಡರ್ ಮಾಡ್ತಾನಲ್ಲ, ಅದು ಬೇರೆ ಅದು. ಅಥವಾ ಚಾಕು ತಗೊಂಡು ಬಹಳ ಮೊದಲೇ ಯೋಜಿತ ಅಲ್ಲದೆ ಇದ್ದರೂ ಚಾಕು ಹಾಕ್ಬಿಡ್ತಾನಲ್ಲ, ಇದು ಹಂಗಲ್ಲ. ಇದು ಕೈ ತಪ್ಪಿ ಹೋಗಿದ್ದು ಅಚಾತುರ್ಯ ಅಂದರೆ. ಕೈ ತಪ್ಪಿ ಇವನ ಇದನ್ನು ಮೀರಿ ಹೋಗಿದೆ ಅದು ಅಂತ. ಹಾಗೆ ಪಾಂಡುವಿನಲ್ಲಾಗಿದ್ದು ಅಚಾತುರ್ಯ, ಅಪರಾಧ ಅಲ್ಲ. ಆದರೆ ಪಾಂಡು ಅಪರಾಧಿ ಅಲ್ಲ ಅಂತ ಹೇಳೋಕ್ಕಾಗಲ್ಲ, ಅದರಲ್ಲಿ ಏನೋ ಥರ ಆಗೋಯ್ತು ಜಿಂಕೆಗೆ ಬಾಣ ಬಿಟ್ಟಾಗ. ಹೌದು. ಅದರಿಂದಾಗಿ ಅವನು ಶಿಕ್ಷೆ ಅನುಭವಿಸಬೇಕಾಗಿ ಬಂತು. ಹಾಗಾಗಿ ಇಲ್ಲೊಂದು ಅಚಾತುರ್ಯ ನಡೀತು. ಅದಾದ ಮೇಲೆ ಈ ಶಾಪ ಇದೆ ಅಂತ ಗೊತ್ತಿದ್ದು ಕೂಡ ಒಂದು ಅಚಾತುರ್ಯ, ಮನಸ್ಸು ಮೈ ಮರೀತು ಅಂತ. ದೌರ್ಬಲ್ಯ. ದೌರ್ಬಲ್ಯ ಅಂತಲೂ ಹೇಳೋಕ್ಕಾಗಲ್ಲ, ಯಾಕೆಂದ್ರೆ ಅವನು ಅಷ್ಟು ವರ್ಷ ಸಾಧಿಸ್ಕೊಂಡ್ಬಿಟ್ಟಿದ್ದಾನೆ. ಯಾವುದೋ ಒಂದು ಕ್ಷಣದಲ್ಲಿ ದುರ್ಬಲ ಕ್ಷಣ, ಒಂದು ದುರ್ಬಲ ಕ್ಷಣ. ಈ ದುರ್ಬಲ ಕ್ಷಣ ಕೂಡ ಅವನ ಅಚಾತುರ್ಯವೇ. ಮತ್ತು ಅದು ತಟ್ಟಂತಾಗಿಲ್ಲ, ಮಾದರಿ ತಡೆದಿದ್ದಾಳೆ. ಅಂದರೆ ವಿವೇಕವನ್ನೇ ಯಾರೂ ಹೇಳದೆ ಆಗೋಗಿಲ್ಲ, ಅಲ್ಲಿ ತಡೆದರೂ ಆಗೋಗಿದೆ. ಅಂದರೆ ಆ ದುರ್ಬಲ ಕ್ಷಣ, ಅದು ಬದುಕಿನ ದುರ್ಬಲ ಕ್ಷಣ. ಇದೆರಡೂ ಪಾಂಡುವಿನ ಅಚಾತುರ್ಯ ಆಯಿತು. ಪಾಂಡು ದೊಡ್ಡವನೇ, ನಾವು ಅದ್ರ ಬಗ್ಗೆ ಭಾಳಷ್ಟು ಚರ್ಚೆ ಮಾಡಿದ್ದೀವಿ. ಯಾಕೆಂದರೆ ನಾವೇನು ಮಾಡ್ತೀವಿ ಅಂತ ಅಂದರೆ, ಅವರದ್ದು ಇದು ಯಾವುದೋ ಒಂದೋ ಎರಡೋ ಘಟನೆ ನೋಡ್ಕೊಂಡು ಇವ್ನು ಸರಿ ಇಲ್ಲ ಅಂತ ಹೇಳ್ತೀವಿ. ನಮ್ಮ ದಿನದಲ್ಲಂಥ 1000 ಮಾಡಿರ್ತೀವಿ. ನಾವು ನೋಡ್ಕೋಬೇಕಾಗಿದ್ದು, ನಮ್ಮ ತಕಡಿಯಲ್ಲಿ ಇಟ್ಟು ನೋಡಬೇಕಾಗಿದ್ದು, ನಾವು ಇಂಥದ್ದನ್ನು 1000 ಮಾಡ್ಕೊಂಡು ಕೂತಿದ್ದೀವಿ. ಒಂದೋ ಎರಡೋ ತಪ್ಪು ಅಂತ ಹೇಳ್ತಾ ಇದ್ದೀವಿ. ಪಾಂಡು ದೊಡ್ಡವನೇ ಆದರೂ ಕೂಡ, ಅಷ್ಟು ದೊಡ್ಡವನಾದರೂ ಕೂಡ 2 ಅಚಾತುರ್ಯ ಸಾಕಾಯಿತು. ಪಾಂಡುವಿನ ಬದುಕಿಗೆ ಮಾತ್ರ ಅಲ್ಲ, ಸುತ್ತ ಇರುವ ಅದೆಷ್ಟೋ ಜನರ ಬದುಕಿನ ಮೇಲೆ ದುಷ್ಪರಿಣಾಮ ಉಂಟಾಗೋದಕ್ಕೆ. ಪಾಂಡು ಅವತ್ತು ಮೈಮರೆತು ಬಾಣ ಬಿಟ್ಟ ತಪ್ಪಿಗೆ, ಅಂದರೆ ಅಚಾತುರ್ಯಕ್ಕೆ, ಸಾವಿರ ಜನ ಸಾಯುವವರೆಗೆ ಹೋಗ್ಬಿಡ್ತದು ಅಂತ. ಅಥವಾ ಹಾಗೆ ನೋಡಿದಾಗ ಅಂದರೆ ನಮ್ಮಷ್ಟಕ್ಕೆ ನಾವು ಎಲ್ಲೋ ಕುಳಿತು ಮಾಡಿದ ಒಂದು ಇದು ಕೂಡ, ತಪ್ಪು ಕೂಡ, ಅದು ಯಾವ ಪರಿಣಾಮ ಬೀರುತ್ತೋ ಗೊತ್ತಿಲ್ಲ ಈ ಜಗತ್ತಿನಲ್ಲಿ ಅಂತ. ಅದಕ್ಕೆ ಅಷ್ಟು ಎಚ್ಚರಿಕೆ ಬೇಕು ನಮಗೆ ಅನ್ನೋ ಪಾಠ ಅದರಲ್ಲಿದೆ. ಹಾಗಾಗಿ ಆ ಪ್ರಶ್ನೆ ಬಹಳ ಮುಖ್ಯ ಅಂತ ಅನ್ನಿಸುತ್ತೆ. ಭಾಳ ಚೆನ್ನಾಗಿದೆ ಸರ್ ಮೇಡಮ್. ಸೊ ಅಂದರೆ ನನ್ನ ಫ್ರೆಂಡ್ ಒಬ್ಬ ಒಂದು ಸಲ ಹೇಳ್ತಾ ಇದ್ದ, ಅವ್ನ ಮನೆಗೆ ಹೋಗಿದ್ದೆ ನಾನು, ಅವ್ರ ಗಂಡ ಹೆಂಡತಿ ಮಾತಾಡ್ತಾಯಿದ್ರು. ಅವನು ಹೇಳ್ದ, ನಾನು ನಿನ್ನ ಮದುವೆನೇ ಆಗ್ತಿರಲಿಲ್ಲ, ನಿನ್ನ ಮದುವೆ ಆಗೋಕ್ಕೆ ನಮ್ಮ ಗಣಿತ ಮೇಷ್ಟ್ರೆ ಕಾರಣ ಅಂತಂದ. ಅವಳಂದ್ರೆ, ನಿನ್ನ ಗಣಿತ ಮೇಷ್ಟ್ರು ನಾನು ಮದುವೆ ಹೆಂಗೆ ಕಾರಣ ಅಂದರೆ, ನೋಡು ನೀನು ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಮೀಟ್ ಮಾಡಿದ್ವಿ. ಓಕೆ, ಪೋಸ್ಟ್ ಗ್ರ್ಯಾಜುಯೇಷನ್ ಅಲ್ಲ, ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಕರೆಕ್ಟಾಗಿ ಕೆಲಸಕ್ಕೆ ಬಂದೆ, ನೀನು ಅದೇ ಟೈಮಿಗೆ ನಿನ್ನ ಡಿಗ್ರಿ ಮುಗಿಸ್ಕೊಂಡು ಬಂದೆ. ಅಂದರೆ ನಾವು ಜಾಬ್ ಸೇರಿದ್ದು ಒಂದೇ ವರ್ಷ. ಓಕೆ, ಒಂದೇ ಕಂಪ್ನಿ. ನಾವು ಒಬ್ರು ಪ್ರೀತಿಸಿ ಮದುವೆ ಆದ್ವಿ. ಓಕೆ, ನನ್ನ ಗಣಿತ ಮೇಷ್ಟ್ರು ಏನಾದರೂ ನನಗೆ ಫೇಲ್ ಮಾಡಿರಲಿಲ್ಲ ಅಂತಂದರೆ ನಾನು ನಿನ್ಕಿನ ಸೂಪರ್ ಸೀನಿಯರ್ ಆಗಿರ್ತಿದ್ದೆ. ಓಕೆ, ನಾನು ನಿನ್ನ ಜೊತೆ ಕೆಲಸ ಮಾಡ್ತಿರ್ಲಿಲ್ಲ, ಪರಿಚಯ ಆಗ್ತಿರ್ಲಿಲ್ಲ. ಸೊ ಹಾಗೆ
ಗಣಿತದ ಮೇಷ್ಟ್ರು ಕೂಡ ಈ ಥರ ಕೆಲಸ ಮಾಡ್ತಾರೆ. ಗಣಿತದ ಮೇಷ್ಟ್ರು ಫೇಲ್ ಮಾಡಿದ್ರಿಂದ ಅವ್ರದ್ದು 1 ವರ್ಷ ಹೋಗಿದೆ. ಹೀಗಾಗಿ ಇವಳ ಜೊತೆ ಕೆಲಸ ಮಾಡ್ಬೇಕಾಯ್ತು ಅವನು. ಬಟ್ ಅಂದರೆ ಅದಕ್ಕೆ ಬಟರ್ಫ್ಲೈ ಎಫೆಕ್ಟ್ ಅಂತ ಒಂದು ಇಂಗ್ಲೀಷಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಸರ್. ಅಂದರೆ ನಾವು ಮಾಡುವಂಥ ಒಂದು ಸಣ್ಣ ಸಣ್ಣ ಕೆಲಸಗಳು, ಕಾರ್ಯಗಳು ಕೂಡ ಅದರ ಪರಿಣಾಮನೋ ದುಷ್ಪರಿಣಾಮನೋ ಸತ್ಪರಿಣಾಮಗಳು ತುಂಬ ಸುದೀರ್ಘಕಾಲ ಅದು ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಹೋಗ್ತಾ ಇರ್ತವೆ. ಮತ್ತು ಒಳ್ಳೆ ಪರಿಣಾಮಗಳಿಂದ ಒಳ್ಳೇದಾಗುತ್ತೆ, ಕೆಟ್ಟ ಕೆಲಸಗಳಿಂದ ಕೆಟ್ಟ ಪರಿಣಾಮಗಳೇ ಆಗ್ತಾ ಹೋಗ್ತವೆ ಅಲ್ವಾ. ನೀವು ಮನೇಲಿ ಒಂದು ಚಿಕ್ಕದಾಗಿ ಒಂದು ಕಿರಿಕ್ ಮಾಡ್ಕೊಂಡ್ಬಂದ್ರೆ ರಸ್ತೆಯಲ್ಲಿ ಒಂದು ಕಿರಿಕ್ ಮಾಡ್ಕೋತೀರಾ, ಆಫೀಸಲ್ಲಿ ಒಂದು ಕಿರಿಕ್ ಆಗುತ್ತೆ. ಆಫೀಸಲ್ಲಿ ಯಾರಿಗೂ ನೀವು ಕಿರಿಕ್ ಮಾಡ್ತಿರಲ್ಲ, ಅವ್ರ ಮನೆಗೆ ಹೋಗಿ ಕಿರಿಕ್ ಮಾಡ್ಕೋತಾರೆ. ಸೊ ಅದು ಮಗನ ಮೇಲೆ ಹೋಗುತ್ತೆ. ಸೊ ಹೀಗೆ ಅದು ಹೋಗ್ತಾ ಹೋಗುತ್ತೆ. ಯಾರೊಬ್ರು ತುಂಬ ಒಳ್ಳೆ ಸ್ಮೈಲ್ ಕೊಟ್ಟರು ನಿಮಗೆ ಬರಬೇಕಾದ್ರೆ, ಅಥವಾ ಒಂದು ಒಳ್ಳೆ ಏನೋ ಮಾತಾಡಿದ್ರು ಅಂತಂದರೆ, ಒಂದು ಪ್ರೀತಿ ಕೊಟ್ಟರು ನಿಮಗೆ, ನೀವು ಆ ಪ್ರೀತಿನ ನೀವು ಇಟ್ಕೊಳಕ್ಕಾಗಲ್ಲ, ಇದು ಇನ್ನೊಬ್ರಿಗೆ ಕೊಡ್ತೀರಾ ಅಲ್ವಾ, ಅವ್ರು ಇನ್ನೊಬ್ರಿಗೆ ಕೊಡ್ತಾರೆ. ಸೊ ಹಾಗೆ ತುಂಬ ಹೀಗೆ ಆಗುತ್ತೆ. ಮಹಾಭಾರತ ಪ್ರಶ್ನೋತ್ತರ ಸಂಚಿಕೆಯಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಕಾಫಿ ಆ್ಯಂಡ್ ಬಾರ್ಬೆಲ್ ಅಂತ ಕಳಿಸಿರೋರ ಹೆಸರು. ದ್ರೋಣಾಚಾರ್ಯರು ಪ್ರಾಣಾಂತಕವಾದ ಬ್ರಹ್ಮಾಸ್ತ್ರವನ್ನು ಬಳಸಿದ್ರು ಕೂಡ ಇಡೀ ಜಗತ್ತು ನಾಶ ಆಗಲಿಲ್ಲ. ಅದು ಹೇಗೆ? ಅದು ಕೇವಲ ಕುರುಕ್ಷೇತ್ರ ಯುದ್ಧದ ಕೆಲವು ಸೈನಿಕರನ್ನ ಮಾತ್ರ ಕೊಂದಿತು. ನಾನು ಯಾವಾಗಲೂ ಬ್ರಹ್ಮಾಸ್ತ್ರವೇ ಅತ್ಯಂತ ಭಯಾನಕ ಆಯುಧ, ಅದನ್ನು ಬಳಸಿದರೆ ಇಡೀ ಭೂಮಿಯೇ ನಾಶವಾಗುತ್ತೆ ಎಂದು ಕೇಳುತ್ತಿದ್ದೆ. ಇದು ಹೇಗೆ ಅನ್ನೋ ಪ್ರಶ್ನೆ ಅವ್ರದ್ದು. ಇಲ್ಲ, ಈಗ ಬ್ರಹ್ಮಾಸ್ತ್ರಕ್ಕೆ ಜಗತ್ತನ್ನು ನಾಶಪಡಿಸುವ ಶಕ್ತಿ ಇದೆ ಅನ್ನೋದು ಒಂದು. ಆದರೆ ಪ್ರಯೋಗಿಸಿದ ಬ್ರಹ್ಮಾಸ್ತ್ರಕ್ಕೆಲ್ಲ ಜಗತ್ತನ್ನು ನಾಶಪಡಿಸುವ ಶಕ್ತಿ ಇದೆ ಅಂತಲ್ಲ. ಬ್ರಹ್ಮಾಸ್ತ್ರ ಅಂತ ಒಂದು ಅಸ್ತ್ರ ಅಲ್ಲ. ಬ್ರಹ್ಮಾಸ್ತ್ರ ಅಂತ ಒಂದು ಗುಂಪು, ಅದು ಒಂದು ಗುಂಪಿನ ಅಸ್ತ್ರಗಳಿಗೆ ಹೆಸರದು. ನಾವೀಗ ಇಂದ್ರಾಸ್ತ್ರ, ವಾರುಣಾಸ್ತ್ರ, ವಾಯವ್ಯಾಸ್ತ್ರ, ಆಗ್ನೇಯಾಸ್ತ್ರ, ಬ್ರಹ್ಮಾಸ್ತ್ರ ಅನ್ನೋದೆಲ್ಲ ಒಂದು ಅಸ್ತ್ರ ಅಂತ ಅಂದ್ಕೊಂಡಿದ್ದೀವಲ್ಲ, ಅಲ್ಲ. ಅದು ಒಂದು ಅಸ್ತ್ರದ ಗುಂಪದು. ಅಂದರೆ ಬ್ರಹ್ಮನು ಅಧಿದೇವತೆಯಾದ ಅಸ್ತ್ರಗಳು ಬ್ರಹ್ಮಾಸ್ತ್ರಗಳು, ಅಗ್ನಿ ಅಧಿದೇವತೆಯಾದ ಅಸ್ತ್ರಗಳು ಆಗ್ನೇಯಾಸ್ತ್ರಗಳು ಅಂತ ಅದಿರೋದು. ಅದರಲ್ಲಿ ಬೇರೆ ಬೇರೆ ಮಂತ್ರಗಳು ಬರ್ತವೆ. ಬೇರೆ ಬೇರೆ ಮಂತ್ರಗಳು ಬಂದಾಗ ಅದರ ಪರಿಣಾಮ ಅನ್ನೋದು ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಬ್ರಹ್ಮಾಸ್ತ್ರದಲ್ಲಿ ಯಾವುದನ್ನು ಬಿಟ್ಟಿದ್ರು ಅವರು ಅನ್ನೋದು ಗೊತ್ತಾಗೋದಿಲ್ಲ. ಉದಾಹರಣೆಗೆ ಈಗ ಬಾಂಬ್ನಲ್ಲಿ ಅದು RDX ಏನೋ ಒಂದು ಲೆಕ್ಕ ಹಾಕ್ತಾರಲ್ಲ, ಎಷ್ಟು ಕೆ ಜಿ ಇದೆ ಅನ್ನೋದ್ರ ಮೇಲೆ ಅದು ಎಷ್ಟು ನಾಶ ಮಾಡುತ್ತೆ ಅಂತೇನೋ ಯೋಚನೆ ಮಾಡ್ತಾರಲ್ಲ. ಹಾಗೇನೆ ಈ ಅಸ್ತ್ರಗಳಿಗೆ ಅಷ್ಟು ಶಕ್ತಿ ಇರೋದು ಇದೆ, ಆದರೆ ಎಲ್ಲದಕ್ಕೂ ಅಷ್ಟು ಶಕ್ತಿ ಇರೋದಿಲ್ಲ. ಮತ್ತು ಇವರು ಬಿಡುವಾಗ ಕೂಡ ಅಲ್ಲೊಂದು ಉದ್ದೇಶ ಇದೆಯಲ್ಲ, ಅಷ್ಟಕ್ಕೆ ಬಿಟ್ಟಿರ್ತಾರೆ. ಈಗ ದ್ರೋಣರು ಇಡೀ ಜಗತ್ತು ಸುಟ್ಟೋಗ್ಲಿ ಅಂತ ಬಿಡೋಲ್ಲ. ಅವ್ರು ಯಾಕೆ ಬಿಡ್ತಾರೆ? ಅವ್ರಿಗೆ ಗುರಿ ಇರೋದು ಎದುರಿನ ಸೇನೆ. ಮತ್ತು ಹಂಗೆ ಸುಟ್ಟರೆ ಹಿಂದಿನ ಸೇನೆನೂ ಸುಡುತ್ತಲ್ಲ. ಹಾಗಾಗಿ ಅವರು ಅಷ್ಟು ಪಕ್ಕ ಇರ್ತಾರೆ ಅವರ ಲೆಕ್ಕಾಚಾರದಲ್ಲಿ. ಅದರಿಂದ ಆ ಬ್ರಹ್ಮಾಸ್ತ್ರಕ್ಕೆ ಆ ಶಕ್ತಿ ಇದೆ ಅಂತ ಅವರು ಹೇಳ್ತಿರೋದು ಸರಿ ಇದೆ. ಜಗತ್ತನ್ನೇ ನಾಶ ಮಾಡುವ ಶಕ್ತಿ ಇದೆ ಅಸ್ತ್ರಕ್ಕೆ ಅಂತ. ಆದರೆ ಪ್ರಯೋಗ ಮಾಡಿದಾಗಲ್ಲ ಜಗತ್ತು ನಾಶ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ. ಈಗ ಅಣ್ವಸ್ತ್ರಕ್ಕೆ ನಾವು ಜಗತ್ತನ್ನು ನಾಶ ಮಾಡುವ ಶಕ್ತಿ ಇದೆ ಅಂತ ಹೇಳ್ತೀವಿ. ಆದರೆ ಅಣ್ವಸ್ತ್ರಗಳನ್ನು ಎಷ್ಟು ಪ್ರಯೋಗ ಮಾಡ್ತಾನೆ, ಎಷ್ಟು ಅದರ ಇದನ್ನು ಹಾಕ್ತಾರೆ ಅನ್ನೋದ್ರ ಮೇಲಲ್ವಾ ಒಂದು ನಗರ ಸುಡತ್ತೋ, ಒಂದು ದೇಶ ಎಷ್ಟು ಕಿಲೋಮೀಟರ್ ವ್ಯಾಪ್ತಿಯನ್ನು ನಾಶ ಮಾಡುತ್ತೆ ಅನ್ನೋದು ಇದೆಯಲ್ವಾ. ಇದೇ ತರಹದ ನಿಯಮವೇ ಶಕ್ತಿಯೇ ಅಸ್ತ್ರಗಳ ವಿಷಯಕ್ಕೂ ಕಾಣಸಿಗತ್ತೆ. ಈಗ ನಾವು ಆಗ್ನೇಯಾಸ್ತ್ರ ನೋಡುವಾಗ ಆಗ್ನೇಯಾಸ್ತ್ರಗಳನ್ನು ಅಲ್ಲೆಲ್ಲರೂ ಪ್ರಯೋಗ ಮಾಡಿದ್ದಾರೆ. ಆಗ್ನೇಯಾಸ್ತ್ರವನ್ನು ಎಲ್ಲ ಅಸ್ತ್ರಗಳು ಅಶ್ವತ್ಥಾಮ ಬಿಟ್ಟ ಆಗ್ನೇಯಾಸ್ತ್ರದ ಪರಿಣಾಮ ಕೊಟ್ಟಿಲ್ಲ. ಅಶ್ವತ್ಥಾಮ ಆಗ್ನೇಯಾಸ್ತ್ರ ಬಿಟ್ಟಾಗ ಅದು ಮಾತಾಡಿದ್ವಲ್ಲ, ಅದು ಯಾರು ವಿದೇಶಿ ಒಬ್ಬ ಅಣುವಿಕಿರಣದ ಪರಿಣಾಮಗಳೆಲ್ಲ ಅದರಲ್ಲಿ ವರ್ಣಿಸಿವೆ ಅಂತ ಹೇಳ್ತಾನೆ ಅಂತ. ಹಾಗಂತ ಅದು ಅರ್ಜುನನು ಬಿಟ್ಟಿದ್ದಾನೆ, ಕರ್ಣನು ಬಿಟ್ಟಿದ್ದಾನೆ, ದುರ್ಯೋಧನನು ಬಿಟ್ಟಿದ್ದಾನೆ, ಎಲ್ಲರೂ ಪ್ರಯೋಗ ಮಾಡಿದ್ದಾರೆ ಆಗ್ನೇಯಾಸ್ತ್ರವನ್ನು. ಅವನು ಆವಾಗ ಬಿಟ್ಟ ಆಗ್ನೇಯಾಸ್ತ್ರ ಬೇರೆ ಅಶ್ವತ್ಥಾಮ. ಅಂದ್ರೆ ಅರ್ಥ ಏನು? ಅದು ಇನ್ನಷ್ಟು ಶಕ್ತಿಶಾಲಿಯಾದ ಮಂತ್ರದ ಬಳಕೆಯಾಗಿದೆ ಅಲ್ಲಿ ಅಂತ. ಸೊ ಇನ್ನೊಂದು ಪ್ರಶ್ನೆ ಇದೆ, ಇದನ್ನು ಕೇಳಿದವರು ಅಬ್ದೆ ದ ಲಿಜೆಂಡ್ ಅಂತ. ಮೊದಲನೇ ಪ್ರಶ್ನೆ, ಶಿಖಂಡಿ ಭೀಷ್ಮನನ್ನು ಕೊಲ್ಲಲು ಹುಟ್ಟಿದ್ದ ಅಂತ ಮಹಾಭಾರತ ಹೇಳಿದೆ. ಆದರೆ ನಿಜಕ್ಕೂ ಭೀಷ್ಮನ ಕೊಂದದ್ದು ಯಾರು ಅಂದರೆ ಶಿಖಂಡಿನ ಅಥವಾ ಅರ್ಜುನನ? ಯಾಕೆ ಅಂದರೆ ಶರಶೈಯಲ್ಲಿ ಮಲಗಿದ್ದಾಗ ಭೀಷ್ಮನೇ ಹೇಳ್ತಾರೆ, ಅರ್ಜುನನ ಬಾಣಗಳು ನನಗೆ ತುಂಬ ನೋವು ಕೊಡ್ತಾ ಇವೆ ಅಂತ. ಭಾಳ ಟೆಕ್ನಿಕಲ್ ಪ್ರಶ್ನೆ ಇದು. ಈಗ ಭೀಷ್ಮನನ್ನು ಕೊಲ್ತೇನೆ ಅಂತ ಹೇಳಿ ಅಥವಾ ಕೊಲ್ಲೋದಕ್ಕಾಗಿ ಹುಟ್ಟಿದ ಶಿಖಂಡಿ, ನಾವು ಆ ಘಟನೆ ಹೇಗೆ ನಡೀತು ಸನ್ನಿವೇಶ ಅಂತ ನೋಡಿದ್ದೀವಿ. ಶಿಖಂಡಿ ಎದುರಿಗೆ ಬಂದು ನಿಂತಿದ್ದ. ಶಿಖಂಡಿ ಎದುರಿಗೆ ಬಂದಾಗ ತಾನು ಶಿಖಂಡಿಯ ಜೊತೆಗೆ ಯುದ್ಧ ಮಾಡೋದಿಲ್ಲ ಅಂತ ಭೀಷ್ಮನ ಮಾತು. ಹಾಗಂತ ಭೀಷ್ಮ ಬೇರೆಯವ್ರ ಜೊತೆಗೆ ಯುದ್ಧ ಮಾಡೋದಿಲ್ಲ ಅಂತೇನೂ ಅಲ್ಲ, ಭೀಷ್ಮ ಯುದ್ಧ ಮಾಡ್ತಲೂ ಇದ್ದ. ಶಿಖಂಡಿ ಮೇಲೆ ಮಾತ್ರ ಬಾಣ ಬಿಡ್ತಾ ಇರಲಿಲ್ಲ ಅವನು.
ಆಗ ಶಿಖಂಡಿಯ ಬಾಣದಿಂದ ಭೀಷ್ಮ ಸತ್ತಿದ್ರೆ, ಈಗ ಇವನ ಮೇಲೆ ಬಿಡಲ್ಲ, ಇವನು ಹೊಡೆದ ಬಾಣದಿಂದ ಭೀಷ್ಮ ಬಿದ್ದ ಅಂತ ಆಗಿದ್ರೆ ಶಿಖಂಡಿ ಕೊಂದ ಅಂತ ಆಗ್ತಿತ್ತು. ಆದರೆ ಆ ಬಿದ್ದಾಗಲೇ ಭೀಷ್ಮ ಹೇಳ್ತಾನೆ, ನನಗೆ ಪ್ರಾಣಾಂತಿಕವಾದ ವೇದನೆ ಕೊಡ್ತಾ ಇರುವ ಈ ಬಾಣ ಶಿಖಂಡಿಯದ್ದಲ್ಲ, ಇದು ಅರ್ಜುನನದ್ದು ಅಂತ ಭೀಷ್ಮ ಹೇಳ್ತಾನೆ. ಅವರು ಅದನ್ನು ಸರಿ ಗುರುತಿಸಿದ್ದಾರೆ. ಹಾಗಾಗಿ ಭೀಷ್ಮ ಬೀಳಲು ಕಾರಣವಾದ ಬಾಣ ಯಾರದ್ದು ಅಂದರೆ ಅರ್ಜುನನದ್ದು. ಹಾಗಿದ್ದಾಗ ಶಿಖಂಡಿ ಕೊಂದ ಅಂತ ಎಲ್ಲಿ ಬಂತು ಅಂತ ಇರುವಂಥದ್ದು. ಶಿಖಂಡಿ ನೇರವಾಗಿ ಕೊಲ್ಲಿಲ್ಲ, ಕೊಲ್ಲೋದಕ್ಕಾಗಲಿಲ್ಲ. ಶಿಖಂಡಿ ಕಾರಣ ಆದ ಅಷ್ಟೆ. ಓಕೆ, ಎದುರಿಗೆ ಬಂದು ನಿಂತಾಗ ಶಿಖಂಡಿ ಕಾರಣ ಆದ ಅಷ್ಟೆ. ಅಷ್ಟು ಬಿಟ್ಟರೆ ಶಿಖಂಡಿ ನೇರವಾಗಿ ಭೀಷ್ಮನನ್ನು ಕೊಲ್ಲಿಲ್ಲ. ಅಂದರೆ ಈಗ ಅಂಬೆಗೆ ನೇರವಾಗಿ ಭೀಷ್ಮನನ್ನು ಕೊಲ್ಲೋದಕ್ಕಾಗಲಿಲ್ಲ. ಮೊದಲಿಂದಲೂ ಅವಳ ಪ್ರಯತ್ನ ನಾನು ಕೊಲ್ಲಿಸುತ್ತೇನೆ ಅಂತಲೇ ಆರಂಭ ಆಗಿದ್ದು. ನಿನ್ನನ್ನು ಕೊಲ್ತೇನೆ ಅನ್ನೋದಕ್ಕೆ ಅರ್ಥ ಏನು ಅಂಬೆಯದ್ದು? ಕೊಲ್ಲಿಸ್ತೇನೆ ಅಂತ ಪರಶುರಾಮರನ್ನು ಕರ್ಕೊಂಬಂದಿದ್ದಾಗಲಿ, ಮತ್ತೆ ಹುಟ್ಟಿ ಬಂದು ತಪಸ್ ಮಾಡಿದ್ದಾಗಲಿ, ನಿನ್ನ ಸಾವಿಗೆ ನಾನು ಕಾರಣಲಾಗ್ತೇನೆ ಅನ್ನೋ ತರಹ ಶಿಖಂಡಿ ಭೀಷ್ಮನ ಕೊಲ್ಲೋಕೆ ಹುಟ್ಟಿದ್ದಾದರೆ ಅಷ್ಟೇ ಅರ್ಥ ಮಾಡ್ಕೋಬೇಕಾಗಿದೆ. ಒಂದು. ಎರಡನೆಯದ್ದು, ಈ ಶಿಖಂಡಿ ಅಲ್ಲಿ ವಿಫಲನಾಗಿದ್ದಾನೆ ಅನ್ನೋದು ಕೂಡ ನಿಜ. ಪರ್ಯಾಯವಾಗಿ ಭೀಷ್ಮನ ಸಾವಿಗೆ ಶಿಖಂಡಿ ಕಾರಣನಾದನೇ ಹೊರತು ಶಿಖಂಡಿಗೆ ಭೀಷ್ಮನನ್ನು ಕೊಲ್ಲೋದಕ್ಕಾಗಲಿಲ್ಲ. ಹಾಗಾಗಿ ಅಂಬೆಯ ವೈಫಲ್ಯ ಅದು. ಹೌದಾ? ಹಾಂ. ಯಾಕೆ ಅಂದರೆ ಶಿಖಂಡಿಯನ್ನು ಎದುರು ತಂದು ನಿಲ್ಲಿಸಿ ನೀನು ಬಂದು ಯುದ್ಧ ಮಾಡೋ, ನಾನು ಮಲಗ್ತೀನಿ ಅಂತ ಭೀಷ್ಮ ಹೇಳಿದ್ದು. ಭೀಷ್ಮ ಈ ನಿರ್ಣಯ ಮಾಡದೇ ಇದ್ರೆ ಏನಾಗ್ತಾ ಇತ್ತು? ಅವನು ಇಚ್ಛಾಮರಣಿ, ಏನೂ ಮಾಡೋಕ್ಕಾಗಲ್ಲ ಅಂಬೆಗೆ. ಅಂಬೆ ಇನ್ನೂ 10 ಜನ್ಮ ಎತ್ತಿ ಬಂದರೂ ಭೀಷ್ಮನಿಗೆ ಇಚ್ಛಾಮರಣದ ಕವಚ ಇದೆ. ಇವಳು ಹೆಂಗೆ ಕೊಲ್ಲೋಕ್ಕಾಗತ್ತೆ? ಹಾಗಾಗಿ ಅಂಬೆಗೆ ಭೀಷ್ಮನನ್ನು ಕೊಲ್ಲೋದಕ್ಕಾಗಲಿಲ್ಲ, ಅದು ವೈಫಲ್ಯವೇ ಅದು. ಹಾಗಂತ ಪಾಂಡವರ ಪರವಾಗಿ ಕೆಲಸ ಮಾಡೋದಕ್ಕೆ ಭೀಷ್ಮ ಶಿಖಂಡಿಯನ್ನು ಬಳಸಿದ ತನ್ನ ಸಾಧನವಾಗಿ. ಓಕೆ, ಅಷ್ಟೇ. ಒಂದು ತರಹದಲ್ಲಿ ಶಿಖಂಡಿಗೆ ತಾನು ಈ ನ್ಯಾಯ ಕೊಡ್ತೇನೆ ಅಂತಲೂ ಭೀಷ್ಮ ಹೇಳಿದಂತೆ ಆಯಿತು. ಈಗ ಆಯ್ತು, ಅಷ್ಟೆಲ್ಲ ಆಗಿದೆ ಅಲ್ವಾ, ಈಗ ನಾನೇನು ಉದ್ದೇಶಪೂರ್ವಕ ನಿನಗೆ ಅನ್ಯಾಯ ಮಾಡಿಲ್ಲ, ನನ್ನ ತಮ್ಮನಿಗೆ ಅಂತ ಕರ್ಕೊಂಬಂದೆ, ಗೊತ್ತಿರಲಿಲ್ಲ, ಮತ್ತು ಸ್ವಯಂವರ ಅದು. ನೀನು ಮೊದಲು ನಿನ್ನ ಮತ್ತು ನಿನ್ನ ತಂದೆ ಸಮಸ್ಯೆ ಅದು. ಸ್ವಯಂವರಕ್ಕೆ ನಿಂತ್ಕೊಂಡಾಗ ಗೆದ್ದವನು ಕರ್ಕೊಂಬಂದಿದ್ದೀನಿ. ಅಷ್ಟಾದ ಮೇಲೂ ನೀನು ಅವನನ್ನು ಪ್ರೀತಿಸ್ತಿದ್ದೀನಿ ಅಂತ ಹೇಳಿದಾಗ ಬಿಟ್ಟು ಕೊಟ್ಟಿದ್ದೀನಿ, ನಂದೇನೂ ತಪ್ಪಿಲ್ಲ ಇದರಲ್ಲಿ. ಆದರೂ ನೀನು ನೊಂದಿದೀಯಾ, ಮತ್ತೆ ಜನ್ಮ ಎತ್ತಿ ನನ್ನ ಸಾವನ್ನು ನೋಡೋಕೆ ಬಯಸಿದೀಯಾ ಅಂದರೆ ಆಯಿತು ತಗೋ, ನಿನ್ನಿಂದಾಗೆ ಸಾಯ್ತೀನಿ ಅಂತ ಭೀಷ್ಮ ಹೇಳ್ದಂಗೆ ಆಯಿತು. ಓಕೆ. ಬಟ್ ಸರಿ, ಇಲ್ಲಿ ಒಂದು ಟೆಕ್ನಿಕಲ್ ಪ್ರಶ್ನೆ ಅಲ್ಲ, ಇನ್ನೊಂದು ಟೆಕ್ನಿಕಲ್ ಪ್ರಶ್ನೆ. ಅಂಬೆಗೆ ಹರ್ಟ್ ಮಾಡಿದಾನೆ ಭೀಷ್ಮ ಅಂದರೆ ಒಂದು ಅವಳು ಪ್ರೀತಿ ಮಾಡಿರೋದು ಒಂದಾದರೆ, ಇವನು ವೀರ, ನಾನು ಗೆದ್ದಿದ್ದೀನಿ, ನಾನು ಮದುವೆ ಆಗಿದ್ರು ಒಂದು ಹಂತಕ್ಕೆ ಅದು ಓಕೆ. ನಾನು ಗೆದ್ದು ನಾನು ಇನ್ನೊಬ್ಬ ನನ್ನ ದುರ್ಬಲ ಸೋದರನಿಗೆ ಕೊಟ್ಟಾಗ ಅದು ಒಂದು ಸ್ವಲ್ಪ ಇಲ್ಲ, ಅಲ್ಲಿ ಹಂಗಾಗಿಲ್ಲ. ಒಂದು ವಿಚಿತ್ರ ವೀರ್ಯ ದುರ್ಬಲ ಅಲ್ಲ, ವಿಚಿತ್ರ ವೀರ್ಯ ದುರ್ಬಲ ಅಂತ ಅನ್ನೋ ಥರ ಚಿತ್ರಣ ಆಗಿಬಿಟ್ಟಿದೆ. ಓಕೆ. ವಿಚಿತ್ರ ವೀರ್ಯ ದುರ್ಬಲ ಅಲ್ಲ. ಮತ್ತು ಅವನು ಯಾಕೆ ಹೋಗಲಿಲ್ಲ? ಆ ಪದ್ಧತಿ ಇತ್ತು. ಓಕೆ. ಇನ್ನೊಬ್ಬ ಹೋಗೋದಿತ್ತು, ಯಾರು ಬೇಕಿದ್ರು ಹೋಗ್ತಿದ್ರು. ಕರ್ಣ ಹೋಗಿ ಒಬ್ಬ ರಾಜ್ಕುಮಾರ್ನ ಗೆದ್ಕೊಂಬಂತಂದು ದುರ್ಯೋಧನಿಗೆ ಮದುವೆ ಮಾಡಿದ್ದಾನೆ. ಭಾನುಮತಿ ಅಲ್ಲ, ಇನ್ನೊಬ್ಬಳನ್ನ ಯಾವುದೋ ಸ್ವಯಂವರಕ್ಕೆ ಹೋಗಿ ಗೆದ್ದು ತಂದು ಮಾಡಿದ್ದಾನೆ. ಇಲ್ಲಿ ಈಗ ಹೇಗೆ ಒಂದು ರಾಜ್ಯವನ್ನು ಯಾವುದಾದ್ರು ಕಾರಣಕ್ಕೆ ಗೆಲ್ಲಬೇಕು ಅಂತಂದಾಗ ಎಲ್ಲ ಸಲ ರಾಜ ಹೋಗ್ತಾ ಇರಲಿಲ್ಲ, ತಮ್ಮನ ಕಳಿಸ್ತಾ ಇದ್ದ ಅಥವಾ ಸೇನಾಧಿಪತಿ ಕಳಿಸ್ತಾ ಇದ್ದ ಅಂತಿರತ್ತಲ್ಲ. ಈಗ ಯುಧಿಷ್ಠಿರ ರಾಜಸೂಯ ಯಾಗ ಮಾಡಿದ್ದಾನೆ, ಅವನು ಯಾರನ್ನೂ ಗೆಲ್ಲಕ್ಕೆ ಹೋಗಿಲ್ಲ. ಯುಧಿಷ್ಠಿರ ಅಶ್ವಮೇಧ ಯಾಗ ಮಾಡಿದ್ದಾನೆ, ಯಾರನ್ನೂ ಗೆಲ್ಲೋದಕ್ಕೆ ಹೋಗಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಇನ್ನೊಬ್ಬನನ್ನು ಸೋಲಿಸುವಾಗ ಅವರ ಸೇನೆ ಹೋದರೆ ಆಯ್ತು, ಅವ್ರು ಹೋಗಬೇಕು ಅಂತಿಲ್ಲ ಅಂತ. ಇವತ್ತು ಕೂಡ ಹಾಗೆ ಅಲ್ವಾ, ನಾವು ಅಧ್ಯಕ್ಷನೋ ಪ್ರಧಾನಿಯೋ ಹೋಗಿ ಗೆಲ್ಲಬೇಕು ಅಂತಿಲ್ಲ, ಅದು ಇವನು ಗೆಲುವೆ. ಹಾಗೆ ಸ್ವಯಂವರಕ್ಕೂ ಇತ್ತು ಅದು. ಎಲ್ಲ ಸ್ವಯಂವರಕ್ಕೂ ಅಲ್ಲ, ಈ ಸ್ವಯಂವರ ಅನ್ನೋದಕ್ಕೊಂದು ಏಕರೂಪದ ನಿಯಮ ಅಲ್ಲ. ಈಗ ದ್ರೌಪದಿ ಸ್ವಯಂವರದ ನಿಯಮ ಏನಿತ್ತು ಅಂದರೆ ಅದು ಅವನಿಗೆ ಅಂತಲೇ, ಅದು ಯಾರು ಗೆಲ್ತಾನೋ ಅವನಿಗೆ ಅಂತ. ಕಾಶಿಯ ಸ್ವಯಂವರದ ಕ್ರಮ ಹಾಗಲ್ಲ. ಕಾಶಿಯ ಸ್ವಯಂವರದ ಕ್ರಮ ಹೇಗೆ ಅಂದರೆ ಎಲ್ಲ ರಾಜರನ್ನು ಸೋಲಿಸಿದವನಿಗೆ ಮಕ್ಕಳು ಅಂತ. ಅಲ್ಲಿ ಅವನೇ ಅಂತಲ್ಲ, ಆ ರಾಜ್ಯ ಅಂತ ಅರ್ಥ ಅಲ್ಲಿ. ಹಾಗಾಗಿ ಸೇನೆ ಬಂದು ಆ ಕೆಲಸ ಮಾಡೋದಕ್ಕೆ ಸಾಧ್ಯ ಇದ್ದಿದ್ದದು. ಈ ಎಲ್ಲ ಸ್ವಯಂವರಗಳ ರೂಪ ಒಂದೇ ಅಲ್ಲ. ಕೆಲವು ಸ್ವಯಂವರಗಳಲ್ಲಿ ಏನೂ ನಿಬಂಧನೆ ಇಲ್ಲ, ಅವಳಿಗೆ ಇಷ್ಟಪಟ್ಟವರಿಗೆ ಹಾರ ಹಾಕೋದು ಸ್ವಯಂವರ. ಕರೆಕ್ಟ್, ಸ್ವಯಂವರ. ಹಾಗಾಗಿ ಇಲ್ಲೆಲ್ಲ ಏಕರೂಪದಿಲ್ಲದೆ ಇರೋದು ಒಂದು ಅಂಗೀಕಾರ ಆಗಿತ್ತು ಅವಾಗದು. ಆದರೆ
ಆದರೆ ಆ ಸಮಾಜ ಒಪ್ಕೊಂಡಿತ್ತು ಅದನ್ನ ಹಾಗೆ ಮಾಡೋದನ್ನು. ಆದರೆ ಅವಳ ಜಾಗದಲ್ಲಿ ಅಂತ ನೋಡಿದಾಗ ನನ್ನನ್ನು ಯಾರು ಮದುವೆ ಆಗ್ತಾನೋ ಅವನೇ ಮಹಾವೀರನಾಗಿ ಬೇರೆಯವರನ್ನು ಸೋಲಿಸ್ಲಿ ಅಂತ ಅವಳು ಅಂದ್ಕೊಂಡ್ರೆ ತಪ್ಪೇನೂ ಇರಲಿಲ್ಲ, ಅದು ಹಾಗೆ ಆಗಬೇಕು ಅಂತ. ಆದರೆ ಈ ವಿವಾಹ ಅಂತ ಇದೆಯಲ್ಲ, ವಿವಾಹ ಅನ್ನೋದು ಯಾವಾಗಲೂ ವರನನ್ನೇ ನಂಬಿಕೊಂಡು ಆಗೋಲ್ಲ. ಅದು ಅವತ್ತು ಅಷ್ಟೇ ಇವತ್ತು ಅಷ್ಟೇ. ಸರ್, ಇವತ್ತು ಕುಟುಂಬ ನೋಡಿ ಮದುವೆ ಮಾಡ್ತಾರೆ, ಅವತ್ತು ಇವತ್ತು ಅಲ್ವಾ. ವರನ ಸಂಬಳ ನೋಡಿ ಮದುವೆ ಮಾಡ್ತಾರೆ. ವರನ ಅಪ್ಪ ಅವನು ಭಾಳ ದೊಡ್ಡ ಮನುಷ್ಯ ಆಗಿದ್ದರೆ, ಯಾವುದೋ ದೊಡ್ಡ ರಾಜಕಾರಣಿ, ದೊಡ್ಡ ಬಿಸ್ನೆಸ್ ಮೆನ್ನು, ಅವನ ಮಗ ಅಂತಾದರೂ ಮದುವೆ ಮಾಡ್ತಾರೆ. ಅವನ ಮಗ ಅಷ್ಟೆಲ್ಲ ಸಾಮರ್ಥ್ಯ ಇಲ್ಲದೆ ಇದ್ದರೂ ಮದುವೆ ಮಾಡ್ತಾರೆ. ನೋಡಿದ್ದೀವಿ 2-3 ವರ್ಷದಲ್ಲೇ. ಇಲ್ಲಿ ವರನ ಆಯ್ಕೆ ಅನ್ನೋದಕ್ಕೆ ಆ ಕುಟುಂಬದ ಆಯ್ಕೆಗಳ ಮಾನದಂಡ ಬೇರೆ ಇರುತ್ತೆ, ಹುಡುಗಿ ಆಯ್ಕೆ ಬೇರೆ ಇರುತ್ತೆ. ಹುಡುಗಿಗೆ ಕೆಲವೊಮ್ಮೆ ಅವನೇ ವೀರನಾಗಿರಬೇಕು ಅಂತಿರುತ್ತೆ, ಕೆಲವೊಮ್ಮೆ ಹುಡುಗಿಗೂ ಕೂಡ ಅವನೇನು ಸಮರ್ಥನಾಗಿರಬೇಕು ಅಂತ ಇರೋಲ್ಲ, ಉಳಿದಿದ್ದೇ ಸಾಕಾಗತ್ತೆ ಅಂತಲೂ ಹುಡುಗಿಗಿರುತ್ತೆ. ಹಾಗಾಗಿ ಇಲ್ಲಿ ಈ ಆಯ್ಕೆ ಅಂತ ಅಂದಾಗ ಏಕರೂಪವಾದ್ದೇನೂ ಅಲ್ಲ ಅದು ಅಂತ. ಈ ಹುಡುಗಿನೇ ತುಂಬ ಶ್ರೀಮಂತವಾದ ಮನೆ ಆದರೆ ಸಾಕು. ಇತ್ತೀಚೆಗೆ ನನ್ನ ಗೆಳೆಯರೊಬ್ಬರು ಹೇಳ್ತಾ ಇದ್ರು, ಅವರ ಮಗಳೇ ಹೇಳಿದ್ಲಂತೆ, ನನಗೆ ಹುಡುಗನ ಹುಡುಕುವಾಗ ನೀನೇ ನಾನು ಭಾಳ ಚಂದ ಇರಬೇಕು ಅಂತೆಲ್ಲ ಏನು ನೋಡಬೇಡ, ಅವ್ನು ಚಂದ ಇರದೇ ಇದ್ರೂ ಪರವಾಗಿಲ್ಲ, ದುಡ್ಡು ಮಾತ್ರ ಚೆನ್ನಾಗಿರ್ಬೇಕು ಅವನ ಹತ್ರ ಅಂತ ಹೇಳಿದ್ಲು ನನ್ನ ಮಗಳು ಅಂತ ಅವ್ರು ತಮಾಷೆಯಾಗಿ ಹೇಳ್ತಾಯಿದ್ರು. ಸರ್, ಹೇಳಿರಬಹುದು ಅಂತ. ಈಗ ಸೌಂದರ್ಯ ಕಟ್ಕೊಂಡು ನಾನೇನು ಮಾಡಲಿ ಅಂತ ಅವಳಿಗೆ ಅನಿಸಿದರೆ 3 ದಿನ ಇರಲ್ಲ, ಆಮೇಲೆ ಯಾವುದೋ ಒಂದು ರೋಗ ಬಂದರೂ ಹೋಗುತ್ತೆ, ಒಂದು ಆಕ್ಸಿಡೆಂಟ್ ಆದರೂ ಮುಖ ಬಣ್ಣ ಹೋಗ್ಬೋದು. ಅದು ಕಟ್ಕೊಂಡು ಏನೂ ಮಾಡಬೇಕಾಗಿಲ್ಲ, ಬದುಕಿಗೇನು ಬೇಕೋ ಅದು ಅಂತ ಅವಳು ಯೋಚನೆ ಮಾಡಿದರೆ ಸರಿ ಇದೆಯಲ್ಲ. ಹಾಗಾಗಿ ಈ ವಿವಾಹದಲ್ಲಿ ವರನೇ ಸರ್ವಸಮರ್ಥನಾಗಬೇಕು ಅನ್ನೋದು ಯಾವ ಕಾಲದಲ್ಲೂ ಅಂಗೀಕಾರಗೊಂಡಿಲ್ಲ. ಈ ವಿಚಾರದಲ್ಲಿ ಹುಡುಗ ಮತ್ತು ಹುಡುಗಿರು ಬೇರೆ ಬೇರೆ ಸರ್. ಹುಡುಗರು ಯೂಶ್ವಲಿ ಹುಡುಗಿ ಚಂದ ಇರ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ಹುಡುಗಿ ಹಂಗಲ್ಲ. ಹುಡುಗ ಚೆನ್ನಾಗಿರ್ಬೇಕಂತಲ್ಲ, ಅವ್ನು ದುಡ್ಡಿರ್ಬೇಕು, ಅವ್ನು ಸಮರ್ಥನಾಗಿರ್ಬೇಕು, ಕುಟುಂಬ ನಡೆಸುವಂಥವ್ನಿರ್ಬೇಕು, ಇದೆಲ್ಲ ಅವರು ಇಲ್ಲ, ತನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೋಬೇಕು, ಇದೆಲ್ಲ. ಅದಕ್ಕೇ ಸರ್ ತುಂಬ ಪ್ರಸಿದ್ಧ ವಿವಾಹಗಳೆಲ್ಲ ನೋಡ್ತೀವಲ್ಲ, ಅದು ನೋಡ್ಬೇಕದನ್ನ ಹೋಗಿ ಇವನನ್ನು ಮದುವೆ ಆಗಿದೆಯಲ್ಲ ಅಂತ ಹೋಗಿ ಕಾಮೆಂಟ್ ಮಾಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅಲ್ಲೆಲ್ಲ ಕಾಣಿಸೋದೇನೆಂದರೆ, ಅಪ್ಪ ಪುಣ್ಯಾತ್ಮ ಅವಳು ಆಯ್ಕೆ ಮಾಡ್ಕೊಂಡಿದ್ದಾಳೆ, ಅವಳಿಗೆ ಬೇಕಾಗಿದ್ದಲ್ಲಿದೆ, ಬಣ್ಣನೋ ರೂಪನೋ ಅವಳಿಗೆ ಬೇಕಾಗಿಲ್ಲ, ಆದರೆ ಜಗತ್ತು ಮಾತ್ರ ಈ ಅನುರೂಪ ನೋಡುತ್ತಲ್ಲ. ಹೋಗಿ ಇಂಥವ್ನು ಮದುವೆ ಆಗ್ಬಿಟ್ಟಿಲ್ಲ, ಎಂಥವ್ನು ಸಿಗ್ತಾ ಇದ್ದ ನಿನಗೆ ಅಂತ ಸೋಷಿಯಲ್ ಮೀಡಿಯಾ ಕಾಮೆಂಟ್ಸ್ ಇರುತ್ತಲ್ಲ, ನೀವು ಹೇಳ್ದಂಗೆ ಅವರು ನೋಡೋದು ಭದ್ರತೆ ಭರವಸೆಗಳನ್ನು. ಎಕ್ಸಾಕ್ಟ್ಲಿ. ಯಾಕೆಂದರೆ ಬದುಕು ಮಾಡಬೇಕು ಸರ್ ಅವರು. ಹಾಗಾಗಿ ಅಲ್ಲಿ ಕೂಡ ಯಾರೋ ಒಬ್ಬ ಹೋಗಿ ಎದ್ಕೊಂಬರೋದು ಅನ್ನೋದು ಏನು ಸಮಸ್ಯೆ ಇರಲಿಲ್ಲ. ಮತ್ತು ವಿಚಿತ್ರ ವೀರ್ಯ ಅನ್ನೋನು ಬೇಗ ಸತ್ತೋದ ಅನ್ನೋದು ಬಿಟ್ಟರೆ ಅಲ್ಲಿ ಏನಾಗುತ್ತೆ, ಈ ದೊಡ್ಡ ಅಶ್ವತ್ಥ ಆಲದ ಮರದ ಕೆಳಗೆ ಗಿಡ ಹುಟ್ಟಲ್ಲ ಹೇಳ್ದಂಗೆ ಈ ಭೀಷ್ಮ ಇದ್ನಲ್ಲ, ಹಾಗಾಗಿ ವಿಚಿತ್ರ ವೀರ್ಯ ಗೊತ್ತಾಗಲಿಲ್ಲ ನಮಗೆ. ಈಗ ಉದಾಹರಣೆ ನಕುಲ ಸಹದೇವ ಯಾರು ಅಂತಲೇ ಗೊತ್ತಾಗದೆ ಮುಗಿದೋಗುತ್ತಲ್ಲ. ವಿಚಿತ್ರ ವೀರ್ಯ ಅವನು ಯುದ್ಧ ವಿದ್ಯೆ ಕಲ್ತಿದ್ದ, ರಾಜನಾಗೋದಕ್ಕೆ ಯೋಗ್ಯನಾಗಿದ್ದ, ಎಲ್ಲ ಹೌದು. ಭೀಷ್ಮ ನಡೆಸ್ತಾ ಇದ್ದ, ಅವನು ಸುಮ್ಮನಿದ್ದ ಅಷ್ಟೇ, ಇವನೇ ನಡೆಸ್ಕೊಂಡು ಹೋಗ್ತಾ ಇದ್ದ. ಸತ್ಯವತಿಯೂ ಸಮರ್ಥಳು ಅಲ್ಲಿ. ಹೆಂಗಿದೆ ಅಂದರೆ ಇಬ್ಬರು ಬಹಳ ಸ್ಟ್ರಾಂಗ್ ಪರ್ಸನ್ಸ್ ಇದ್ದಾರೆ ಅಲ್ಲಿ. ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ಸತ್ಯವತಿಯೂ ಬರ್ತಾಳೆ ಅಲ್ಲಿ. ನೀವು ಮುಂದೆಲ್ಲ ನೋಡಿ, ಅವರೆಲ್ಲ ಬಂದು ನಿರ್ಣಯ ತಗೊಳ್ಳೋದು ಕಡಿಮೆ, ಅದರಲ್ಲಿ ಸತ್ಯವತಿ ನಿರ್ಣಯ ತಗೊಳ್ತಾ ಹೋಗ್ತಾಳೆ, ಭೀಷ್ಮ ನಿರ್ಣಯ ತಗೊಳ್ತಾ ಹೋಗ್ತಾನೆ. ಹಾಗಾಗಿ ವಿಚಿತ್ರ ವೀರ್ಯನಿಗೆ ಅವನು ಮತ್ತೆ ಸಣ್ಣ ಮಗು, ಅವನು ಮೊದಲನೇ ಒಂದು ಚಿತ್ರಾಂಗದ, ಅವನು ಮಹಾವೀರನಾಗಿದ್ದ. ಹಾಗಾಗಿ ಏನಾಗ್ಬಿಡತ್ತೆ, ಅವನು ಪುಟ್ಟವನು ಅಂತ ಆಗ್ಬಿಡತ್ತೆ ಎಷ್ಟೋ ಕಡೆ. ನೀವು ಮನೇಲಿ ನೋಡ ಕಿರಿ ಮಕ್ಳನ್ನ ಪುಟ್ಟ ಅಂತ 80 ವರ್ಷ ಆದ್ರೂ ಕರೆಯೋ ಥರ ಇರುತ್ತಲ್ಲ. ಸರಿ, ಇಂಥದ್ದೆಲ್ಲ ಸಮಸ್ಯೆಗಳು ಏನು ಮಾಡ್ತು, ವಿಚಿತ್ರ ವೀರ್ಯ ದುರ್ಬಲ ಅಂತ ಅನ್ಸೋಂಗ್ ಮಾಡ್ತು. ವಾಸ್ತವವಾಗಿ ಅವನು ಬಹಳ ಸುಂದರ, ಬಹಳ ಚೆನ್ನಾಗೂ ಇದ್ದ. ಇವರು ಯಾರು ಅಂಬಿಕೆ ಅಂಬಾಲಿಕೆಯರು ಅವನ ಜೊತೆಗೆ ಇದ್ದಷ್ಟು ವರ್ಷ ಚೆನ್ನಾಗೇ ಬದುಕಿದ್ರು. ಅವನು ಏನೂ ಮಾಡಬೇಕಾಗಿರಲಿಲ್ಲ, ಯುದ್ಧ ಭೀಷ್ಮ ನೋಡ್ಕೋತಿದ್ದ. ಭೀಷ್ಮ ಇರೋದ್ರಿಂದ ಯಾರು ಯುದ್ಧಕ್ಕೆ ಬರ್ತಾ ಇರಲಿಲ್ಲ, ಯುದ್ಧವೇ ನಡೀಲಿಲ್ಲ. ಚಿತ್ರಾಂಗದ ಕಾಲು ಕೆರ್ಕೊಂಡು ಯುದ್ಧಕ್ಕೆ ಹೋಗಿದ್ದ ಅನ್ನೋದು ಬಿಟ್ಟರೆ ಭೀಷ್ಮ ಎಲ್ಲರ ಹುಟ್ಟಡಿಸಿ ಮುಗಿದಿತ್ತು, ಅವ್ರ ಜೊತೆಗೆ ಯಾರೂ ಯುದ್ಧ ಬರ್ತಿರ್ಲಿಲ್ಲ. ಏನು ಮಾಡಬೇಕು ರಾಜ? ಆಮೇಲೆ ಆಳ್ವಿಕೆ ಅಷ್ಟು ಭೀಷ್ಮ ನೋಡ್ಕೊಳ್ತಾ ಇದ್ದ. ಅವನಿಗೇನು ಕೆಲಸನೇ ಇಲ್ಲ ವಿಚಿತ್ರ ವೀರನಿಗೆ. ಆ ಕೆಲಸ ಇಲ್ಲದೆ ಸಮಸ್ಯೆ ಆಗೋಯ್ತು ಅವನಿಗೆ, ಕೆಲಸ ಇಲ್ಲ ಅನ್ನೋದು. ಅವನು ಈಗ ಪಾಂಡು ಹೇಳ್ತಾನೆ, ನನ್ನ ತಂದೆ ಅತಿಯಾದ ಕಾಮದಿಂದ ಸತ್ತ ಅಂತ ಒಂದು ಮಾತಾಡ್ತಾನೆ. ಅತಿಯಾದ ಕಾಮ ಯಾಕೆ ಅಂದರೆ ಸರ್, ಏನೂ ಇಲ್ಲ, ಸುರಸುಂದರಿಯಾದ ಪತ್ನಿಯರು, ತುಂಬಿ ತುಳುಕುವ ಸಂಪತ್ತು, ಎಂಥದ್ದು ಏನೂ ಮಾಡಬೇಕಾದ ಕೆಲಸ ಇಲ್ಲ. ಅವಾಗ ಅವನೇನು ಮಾಡ್ತಾನೆ ಅಂದರೆ ಸುಖೋಪಭೋಗಗಳಲ್ಲಿ ಮುಳುಗಿ ಹೋಗ್ತಾನೆ ಮನುಷ್ಯ. ಆಗ ಬರಬಾರ್ದು ರೋಗ ಬರುತ್ತೆ ಅಂತ.
ಹಾಗಾಗಿ ವಿಚಿತ್ರ ವೀರ್ಯನ ಇದೇನೂ ಇರಲಿಲ್ಲ. ಆದರೆ ಅಂಬೆಗೆ ಸಾಲ್ವ ಇದ್ನಲ್ಲ, ಅವನು ಭಾಳ ಸೆಳೆದವನವಳನ್ನು. ಸೆಳೆಯೋದಕ್ಕೆ ಕಾರಣ ಏನು ಅಂದರೆ, ಸಾಲ್ವ ಆ ಕಾಲದಲ್ಲಿ ಅವನ ಹತ್ರ ಈ ರೆಬೆಲ್ ಅವ್ರು ಸ್ವಲ್ಪ ಇಷ್ಟ ಆಗ್ತಾರಲ್ಲ, ಕರೆಕ್ಟ್, ಆಂಗ್ರಿ ಯಂಗ್ ಮ್ಯಾನ್ಗಳು ಅಂತ ಒಂದು ನಮ್ಮಲ್ಲಿ ಬಂತಲ್ಲ. ಈ ಹುಡುಗಿಯರು ಕೆಲವೊಂದ್ಸಲ ರೌಡಿಗಳು ಕೂಡ ಇಷ್ಟ ಆಗ್ತಾರೆ, ಕಾಲೇಜ್ಗಳಲ್ಲಿ ಟಪೋರಿ ನೌಕರಿಗಳು ಕೂಡ ಇಷ್ಟ ಆಗ್ತಾರೆ. ಹೌದು, ಬಿಕಾಸ್ ಆಫ್ ದಿಸ್. ಇತ್ತೀಚೆಗೆ ಯಾವುದೋ ಒಂದು ಮಲಯಾಳಂ ಸಿನಿಮಾ ಬಂದಿದೆ, ಮಲಯಾಳಂ ಸಿನಿಮಾ. ತುಂಬ ಒಳ್ಳೆ ಹುಡುಗ, ರ್ಯಾಂಕ್ ಸ್ಟೂಡೆಂಟು. ಒಂದು ಹುಡುಗಿ ಇಷ್ಟಪಡ್ತಾನೆ, ಇಷ್ಟ ಆಗಲ್ಲ ಅವಳಿಗೆ, ಅವಳು ಇಷ್ಟಪಡಲ್ಲ, ರ್ಯಾಂಕ್ ಸ್ಟೂಡೆಂಟು. ಅವಳಿಗೆ ಯಾರು ಇಷ್ಟ ಆಗ್ತಾನೆ ಅಂದರೆ ಅಲ್ಲಿದ್ದ ಒಬ್ಬ ರೌಡಿ ಥರ, ಏನೂ ಒದ್ದೆ ಹೆಂಗೆಂಗೋ ವೇಷ ಮಾಡ್ಕೊಂಡು ಇರ್ತಾನಲ್ಲ, ಅವನು ಇಷ್ಟ ಆಗ್ತಾನೆ. ಸರಿ, ಇವನು ಬದಲಾಗ್ಬಿಡ್ತಾನೆ. ಛೇ, ಇದು ಪ್ರಯೋಜನವೇ ಇಲ್ಲ, ಇಷ್ಟು ಚೆನ್ನಾಗಿ ಓದ್ಕೊಂಡು ನಾನು ವ್ಯವಸ್ಥಿತವಾಗಿ ಇದ್ದುಕೊಂಡ್ರೆ ಏನು ಪ್ರಯೋಜನ, ಒಂದು ಹುಡುಗಿನೇ ಮೆಚ್ಚಲ್ಲ ಅಂದರೆ ಇವನು ಉಲ್ಟಾ ಆಗ್ತಾನೆ. ಆ ಉಲ್ಟಾ ಆದರೂ ಸಮಸ್ಯೆ ಆಗುತ್ತೆ. ಅದ್ರದ್ದೊಂದು ಭಾಳ ಚೆನ್ನಾಗಿರೋ ಇದು ಬಂದಿದೆ ಮಲಯಾಳಂನಲ್ಲಿ, ನಂಗೆ ಸಿನಿಮಾ ಹೆಸರು ನೆನಪಿಲ್ಲ. ಅಂದರೆ ಇಲ್ಲಿಗ ಸಾಲ್ವ ಆ ಥರದವನಾಗಿದ್ದ, ಅವನು ಪಕ್ಕ ರೆಬೆಲ್ ಆಗೇ ಇದ್ದವನು. ಹಾಗಾಗಿ ಅವಳನ್ನು ಸೆಳೆದ. ಆ ರೆಬೆಲ್ ಸಾಲ್ವನ ಮುಂದೆ ವಿಚಿತ್ರ ವೀರ್ಯ ಏನೂ ಅಲ್ಲ ಅಂತ ಅನ್ನಿಸ್ತು ಅವಳಿಗೆ. ಇವನು ಪ್ರಾಯಶಃ ಬೆಣ್ಣೆ ಮುದ್ದೆ ಥರ ಇದ್ನೇನೋ, ಶ್ರೀಮಂತಿಕೆಯಲ್ಲಿ ಹುಟ್ಕೊಂಡು ಏನೂ ಮಾಡದೆ ಪ್ರಾಯಶಃ ಅವನು ತಾಲೀಮು ಮಾಡ್ತಾ ಇದ್ನೋ ಇಲ್ವೋ, ಯುದ್ಧದ್ದು ಕಲ್ತಿದ್ರು ಕೂಡ. ಹಾಗಾಗಿ ಅವನಲ್ಲಿ ಏನೂ ಕಾಣಿಸ್ಲಿಲ್ಲ. ಏನು ರಫ್ ಆ್ಯಂಡ್ ಟಫ್ ಅಲ್ವಲ್ಲ ಅಂತ ಅನಿಸಿರಬಹುದು. ಅಲ್ಲ, ಅದಕ್ಕಿಂತ ಮೊದಲೇ ಪ್ರೀತಿಸಿದ್ಲು, ಹಾಗೆ ಹೋಗಿದ್ದು. ಹಾಗಾಗಿ ಅಲ್ಲಿ ಅಂಬೆ ವಿಷಯದಲ್ಲಿ ಈ ಭೀಷ್ಮನಿಂದ ಅನ್ಯಾಯ ಆಯಿತು ಅಂತ ಹೇಳೋಕ್ಕಾಗಲ್ಲ. ಆದರೆ ಅಂಬೆಗೆ ಅನ್ಯಾಯ ಆಗಿದ್ದೌದು, ಭೀಷ್ಮನಿಂದ ಅನ್ಯಾಯ ಅಲ್ಲ. ಯಾಕೆಂದರೆ ಅವಳು ಯಾರನ್ನೋ ಇಷ್ಟಪಟ್ಟಿದ್ದಾಳೆ, ಇಷ್ಟಪಟ್ಟವನನ್ನು ಮದುವೆ ಆಗೋದಕ್ಕೆ ಏನೂ ಸಮಸ್ಯೆ ಇಲ್ಲ. ಆದರೆ ಅದು ಆಗಿಲ್ಲ ಅನ್ನೋ ಅನ್ಯಾಯ ಅವಳು ಬದುಕಿನಲ್ಲಾಯಿತು. ಸಿಚುವೇಶನ್ ಅನ್ನೋದಕ್ಕಿಂತ ಒಂದು ಸಣ್ಣ ಅಚಾತುರ್ಯ ಅಲ್ಲಿ. ಅಂದರೆ ಯಾವ ಮಾತನ್ನು ಯಾವಾಗ ಯಾರಿಗೆ ಹೇಳಬೇಕೋ ಆವಾಗ ಹೇಳ್ಕೊಂಬಿಡ್ಬೇಕು. ಎಕ್ಸಾಕ್ಟ್. ಅವಳು ಸ್ವಯಂವರದಲ್ಲಿ ಅಂದುಕೊಂಡ್ಳು, ಯಾರು ಬರ್ತಾರೆ ಇಲ್ಲಿ, ಭೀಷ್ಮ ಬರ್ತಾನೆ ಅನ್ನೋ ನಿರೀಕ್ಷೆ ಇಲ್ಲ. ಸಾಲ್ವನನ್ನು ಎದುರಿಸೋರು ಯಾರಿದ್ದಾರೆ ಇಷ್ಟು ಜನರಲ್ಲಿ, ಅವನೇ ಗೆಲ್ಲೋದು ನಾಳೆ ಯುದ್ಧ ಆದರೂ ಅಂತ ಅಂದುಕೊಂಡು ಸುಮ್ಮನಾದ್ಲು. ಅದ್ರ ಬದಲ ತಂದೆಗೆ ಹೇಳ್ಬಿಡ್ಬೇಕಾಗಿತ್ತು, ನನ್ನ ಬಿಟ್ಬಿಡು ಸ್ವಯಂವರದ ಪಟ್ಟಿಯಿಂದ, ನಾನು ಅವನನ್ನು ಇಷ್ಟಪಟ್ಟಿದ್ದೀನಿ. ತಂದೆ ಒಪ್ಪುತ್ತಿದ್ದ ಒಪ್ಪಲಿಲ್ಲ ಅಂತ ಅದು ಬೇರೆ ಪ್ರಕರಣ ಆಗ್ತಿತ್ತಾಗ. ಒಪ್ಪದೇ ಇರುವ ಸಾಧ್ಯತೆ ಏನೂ ಇರಲಿಲ್ಲ. ಯಾಕೆಂದರೆ ಸಾಲ್ವನು ಕೂಡ ಸ್ವಯಂವರಕ್ಕೆ ಬಂದಿದ್ನಲ್ಲ. ಈಗ ಸಾಲ್ವ ಯುದ್ಧ ಮಾಡಿದರೆ ಕಾಶಿರಾಜ ಬೇಡ ಅಂತ ಹೇಳ್ತಿರ್ಲಿಲ್ವ, ಗೆದ್ದರೆ 3 ಜನರನ್ನ ಮದುವೆ ಮಾಡಿಕೊಡ್ತಿದ್ನಲ್ಲ. ಅದರರ್ಥ ಈಗ ಸಾಲ್ವ ತನಗೆ ಅಳಿಯನಾಗಲು ಅನರ್ಹ ಅಂತೇನೋ ಕಾಶಿರಾಜ ಯೋಚಿಸೋ ಸಂದರ್ಭ ಇಲ್ಲ. ಹಾಗಾಗಿ ಅವಳು ಹೇಳಿಕೊಂಡು ಬಿಟ್ಟಿದ್ರೆ ಇಷ್ಟು ಸಮಸ್ಯೆಗಳು ಬೆಳೀತಾ ಇರಲಿಲ್ಲ. ಹಾಗಂತ ಹೇಳಿಕೊಳ್ಳದೆ ಇರೋದಕ್ಕಾಗಿ ಅಂಬೆಯನ್ನು ತಪ್ಪಿತಸ್ಥಳು ಅಂತಲೂ ಹೇಳೋಕ್ಕಾಗಲ್ಲ. ಕೆಲವು ವಿಷಯ ಹೇಳೋಕ್ಕಾಗಲ್ಲ, ಅದು ಅವರವರ ಸ್ವಭಾವಕ್ಕೆ ಸಂಬಂಧಪಟ್ಟಿದ್ದದು. ಅವಳು ಹೆಂಗಿದ್ಲೋ, ಅವಳ ತಂದೆ ಸ್ವಭಾವ ಎಂಥದ್ದಾಗಿತ್ತೋ, ಅವಳ ತಾಯಿ ಸ್ವಭಾವ ಎಂಥದ್ದಾಗಿತ್ತೋ, ಇದನ್ನು ಹೇಳಿದರೆ ಇನ್ನೇನು ಆಗ್ತಿತ್ತು ಅವ್ರ ಮನೆ ವಾತಾವರಣ, ಇವುಗಳ ಕತೆ ಗೊತ್ತಿಲ್ವಲ್ಲ, ಇವೆಲ್ಲ ಭಿನ್ನವಾಗಿರುತ್ತವೆ. ಹಾಗಾಗಿ ನೀವು ಹೇಳದಂತೆ ಕೊನೆಗೂ ಅದು ಸನ್ನಿವೇಶದ ಫಲ ಅಂತಲೇ ನಿಲ್ಲಿಸಬೇಕಾಗತ್ತೆ. ನೋಡಿ, ಇದನ್ನೇ ಒಂದು ಸಿನಿಮಾ ಮಾಡೋದು ಎಷ್ಟು ಚೆನ್ನಾಗಿದೆ. ಅಂಬೆನೇ ಇಟ್ಕೊಂಡು ಎಷ್ಟು ಸುದೀರ್ಘ ಕಥಾನಕ ಅವಳದು ಅಲ್ವಾ? ಹೌದು, ಅಂಬೆಯನ್ನು ಖಂಡಿತ ಇಟ್ಕೋಬೋದು. ಆದರೆ ಈ ಭಾವಗಳನ್ನೆಲ್ಲ ಇಟ್ಕೋಬೇಕು. ಅಂಬೆ ಇಟ್ಕೊಂಡು ಕೂಡಲೇ ಇವ್ರು ಏನು ಮಾಡ್ತಾರೆ, ಅಂಬೆ ವರ್ಸಸ್ ಭೀಷ್ಮ ಮಾತ್ರ ತಗೋತಾರೆ. ಅದಲ್ಲ, ಈ ಸನ್ನಿವೇಶಗಳಲ್ಲಿ ಹುಟ್ಟಿದ ಈ ಒಟ್ಟನ್ನು ಎತ್ಕೋಬೇಕು. ಸೊ ಆಮೇಲೆ ಇನ್ನೊಂದು ಸರ್, ನೀವು ವಿಚಿತ್ರ ವೀರ್ಯನ ಬಗ್ಗೆ ಹೇಳ್ತಿರ್ಬೇಕಾದ್ರೆ, ಈಗ ಕೆಲವೊಂದು ಸಲ ನಾನು ಈ ರವಿಚಂದ್ರನ್ ಇದಾರಲ್ಲ ಸರ್, ಅವ್ರ ಬಗ್ಗೆ ಒಂದು ಓದ್ತಿರ್ಬೇಕಾದ್ರೆ, ರವಿಚಂದ್ರನ್ ಅವ್ರ ತಂದೆ ಅಂದರೆ ಇವ್ರು ಯವ್ವನಕ್ಕೆ ಬರುವಾಗ ಅವ್ರ ತಂದೆ ಕನ್ನಡ ತುಂಬ ದೊಡ್ಡ ಪ್ರೊಡ್ಯೂಸರು, ನಿಮ್ಗೆ ಗೊತ್ತಿರುತ್ತೆ. ನಾಗರಾಹು ಮಾಡಿದ್ದವ್ರೆ. ರವಿಚಂದ್ರನ್ ಆ ಟೈಮಿಗೆ ಅಂದರೆ ಅವ್ರು ಯವ್ವನಕ್ಕೆ ಬಂದಾಗ ಅವ್ರು ಆರಾಮಾಗಿ ಜಾಲಿಯಾಗಿ ಇದ್ಕೊಂಡ್ರೆ ಅವ್ರನ್ನ ಯಾರೂ ಕೇಳುವಂಥದ್ದು ಏನೂ ಇರಲಿಲ್ಲ, ಅವ್ರಿಗೆಲ್ಲ ಇತ್ತು. ಆದರೆ ಅವರು ಎಷ್ಟು ಕಷ್ಟಪಟ್ಟರು ನೋಡಿ. ಅವ್ರು ಸಿನಿಮಾಗಳನ್ನ ಮಾಡಿದ್ರು, ಸಕ್ಸಸ್ ಕಂಡ್ರು, ಫೇಲ್ಯೂರ್ ಕಂಡ್ರು. ಓಕೆ, ಅವರೇ ಹೀರೋ ಆದರು, ನಿರ್ದೇಶಕ ಆದರು, ನಿರ್ಮಾಪಕ ಆದರು, ಸಂಗೀತ ನಿರ್ದೇಶಕ ಆದರು. ಅಂದರೆ ನಾ ಹೇಳೋದು ಅಲ್ಲಲ್ಲಿ ಏನೋ ಇದು ಆಗಿದೆ, ಮೂಡಿಲ್ಲ ಸಿನಿಮಾಗಳು. ಬಟ್ ಎಂಥ ಅಂದರೆ ಏನೆಲ್ಲ ಮಾಡಿದ್ರು ಅವರು ಅಂತ. ಅಂದರೆ ಕೆಲವೊಬ್ಬರು ಏನೇ ಇರಲಿ ಅವ್ರದ್ದೊಂದು ಮಾಡ್ತಾರೆ ಅಲ್ವಾ? ಇನ್ನು ಕೆಲವೊಬ್ರು ಇಷ್ಟೆಲ್ಲ ಇದೆಯಲ್ವಾ, ಇದೇ ಸಾಕು ಅನ್ನೋ ಥರ ಇರ್ತಾರೆ. ಅಂದರೆ ನಮ್ಮಗಳಿಗೆ ರವಿಚಂದ್ರನ್ ಯಾರು ಅಂದರೆ ವೀರಸ್ವಾಮಿ ಮಗ ಅಂತ ಆಗೋಗ್ತಿತ್ತು. ಈಗ ವೀರಸ್ವಾಮಿ ಯಾರು ಅಂದರೆ ರವಿಚಂದ್ರನ್ ಅಪ್ಪ ಅಂತ ಹೇಳುವಂತೆ ಆಗೋಯ್ತು. ನೋಡಿ ಅಲ್ವಾ? ಸೊ ಹಾಗೆ ಅವ್ರವ್ರ ವ್ಯಕ್ತಿತ್ವಗಳು ಫೈನಲಿ ಏನೇ ಸಿಚುವೇಶನ್ ಇರ್ಬೋದಲ್ಲಿ, ಓಕೆ, ಅವ್ರು ಹೇಗಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್. ಹೌದು, ಅವ್ರು ಅದನ್ನು ಬದಲಾಯಿಸಬಹುದು, ಇಲ್ಲ ಅದನ್ನು ಒಪ್ಕೊಳ್ಬಹುದು. ಹೌದು.
ಅಲ್ಲ ಅದೇ ವಿಚಿತ್ರ ವೀರ್ಯನಿಗೆ ತಂದರೆ ಅದನ್ನು ವಿಚಿತ್ರ ವೀರ್ಯ ತನ್ನ ಅಸ್ತಿತ್ವ ತೋರಿಸಬೇಕಾಗಿತ್ತು. ಯಾಕೆಂದರೆ ಇದು ಪಾಂಡುವಿಗೂ ಇತ್ತು. ಪಾಂಡು ಬಂದಾಗಲೂ ಅವನು ಏನು ಮಾಡದೆ ಸಿಂಹಾಸನದ ಮೇಲೆ ಕೂತಿದ್ರು ನಡೀತಿತ್ತು, ಅವನು ದಿಗ್ವಿಜಯ ಮಾಡ್ದ ಅಂತ. ಹಾಗಾಗಿ ಮನುಷ್ಯ ತನ್ನಲ್ಲಿ ಇದೆ ಅಂತ ಸುಮ್ಮನೆ ಕೂರಲೇಬಾರ್ದು, ತನ್ನದೊಂದು ಪ್ರಯತ್ನ ಮಾಡಲೇಬೇಕು. ಮೊದಲನೇ ಪ್ರಶ್ನೆ ಕೇಳಿದವರು ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. ಗಾಂಧಾರ್ಗೆ ಒಂದೇ ಟೈಮ್ನಲ್ಲಿ 100 ಮಕ್ಕಳು ಹುಟ್ಟಿದ್ರೆ ಹಾಗಾದರೆ ದುರ್ಯೋಧನೇ ಮೊದಲಿಗೆ ಅಂತ ಹೇಗೆ ಗುರುತಿಸಿದ್ರು? ಯಾಕಂದರೆ ಮಡಿಕೇಲಲ್ವಾ ಹುಟ್ಟಿದ್ದೆಲ್ಲರೂ, ಸೊ ಈಗ ಮೊದಲನೇ ಮಗ ಅಂತ ಹೇಗೆ ಅನ್ನೋದು. ಅದೇ ಅಲ್ಲಿ ಈಗ ಒಂದು ಗಾಂಧಾರಿಯ ಗರ್ಭ ಒಂದೇ ಇದ್ದಿದ್ದು, ಅಲ್ಲಿ ಒಂದೇ ಇರೋದು, ಅಲ್ಲಿ 100 ಇಲ್ಲ. ಹೊರಗೆ ಬಿದ್ದಾಗಲೂ ಒಂದೇ ಗರ್ಭಪಿಂಡ ಇದ್ದಿದ್ದು, ಅಂದರೆ ಗರ್ಭದ ಆ ಮುದ್ದೆ ಇದೆಯಲ್ಲ ಅದು ಒಂದೇ ಇದ್ದಿದ್ದು. ವ್ಯಾಸರು ಅದನ್ನು ಪ್ರೋಕ್ಷಿಸಿದಾಗ ಅದು 101 ಆಯಿತು ಅಂತ. ಅಲ್ಲೂ ಇದೆಲ್ಲ ಸಮಾನನೇ ಇದೆ. ಈಗ ಗರ್ಭೋತ್ಪತ್ತಿಯೂ ಅದು ಒಂದೇ ಆಗಿರೋದ್ರಿಂದ ಅಲ್ಲಿ ಅಣ್ಣ ತಮ್ಮ ಅಂತ ಹೇಳೋಕ್ಕಿಲ್ಲ. ಗರ್ಭ ಪತನವೋ ಗರ್ಭ ಜನನವೋ ಏನೇ ಆದರೂ ಅದು ಹೊರಗೆ ಬಿದ್ದಿದ್ದು ಒಂದೇ. ಅಲ್ಲೂ ಈ ಕಾಲದ ಹೆಚ್ಚು ಕಡಿಮೆಗಳಿಲ್ಲ ಅಣ್ಣ ತಮ್ಮ ಅಂತ ಹೇಳೋದಕ್ಕೆ. ಆದರೆ ಅದರ ನಂತರ ವ್ಯಾಸರು ಅದನ್ನು ಹಾಕಿದ್ರಲ್ಲ ಘೃತಕುಂಭಗಳಿಗೆ, ಆವಾಗಲೂ ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಆದದ್ದು ಎಲ್ಲಿ ಅಂತ ಅಂದರೆ ಅದಕ್ಕೆ ಅದು ಜೀವ ಬಂದು ಮಗುವಿನ ಆಕಾರ ತಳೀತಲ್ಲ, ಅಲ್ಲಿ ವ್ಯತ್ಯಾಸ ಕಾಣಿಸಿದೆ. ಅಲ್ಲಿ ಒಂದೊಂದು ದಿನದ ವ್ಯತ್ಯಾಸ ಕಾಣಿಸಿದೆ. ಹಾಗಾಗಿ ದುರ್ಯೋಧನನಿಗೂ ಅವನ ತಮ್ಮಂದರಿಗೂ ಒಂದು ದಿನ, ದುರ್ಯೋಧನನಿಗೂ ದುಶಾಸನನಿಗೂ ಒಂದು ದಿನದ ವ್ಯತ್ಯಾಸ ಅಷ್ಟೇ, ಅಣ್ಣ ತಮ್ಮಂದಿರು ಅಂತ. ಈ ವರ್ಷಗಳ ಕಾಲದ ತಮ್ಮಂದಿರು ಅನ್ನೋ ಥರ ಏನೂ ಅಲ್ಲ. ಹಾಗಾಗಿ ಒಂದು ತರಹದಲ್ಲಿ ಈ ಅವಳಿ ಜವಳಿ ಹುಟ್ಟಿದ ಹಾಗೆ, ಆದರೆ ಅವಳಿ ಜವಳಿಲೂ ಒಂದು ಅಣ್ಣ ತಮ್ಮ ಅಂತ ಮಾಡ್ತೀವಿ. ಅಲ್ಲಿ ತುಂಬ ಕಡಿಮೆ ಸಮಯದ ಇದರಿಂದ ಹೇಳ್ತೀವಿ, ಕ್ಷಣನೋ ನಿಮಿಷನೋ ಏನೋ ವ್ಯತ್ಯಾಸ ಇರುತ್ತೆ. ಇವರದ್ದು ದಿನದ ವ್ಯತ್ಯಾಸ ಇತ್ತು, ಅಷ್ಟೇ ವ್ಯತ್ಯಾಸ.